ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಾಂಜಲಿಗಳನ್ನು ಅರ್ಪಿಸಿ ರಾಮಾಯಣ ಆ ರಾಮನ ರಹಸ್ಯ ಉಪನಿಷತ್ತಿನ ಕುರಿತು ನಿನ್ನೆ ದಿವಸ ಕೆಲವು ವಿಷಯಗಳನ್ನು ಚಿಂತನೆ ಮಾಡೋ ಪ್ರಯತ್ನ ಪಟ್ವಿ. ಇವತ್ತು ಕೂಡ ಅದೇ ರಾಮಾಯಣದ ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ ಅವುಗಳ ರಹಸ್ಯ ಏನು ಅನುಸಂಧಾನ ಮಾಡಬಹುದು ಅಂತ ಅದನ್ನು ಚಿಂತನೆ ಮಾಡೋಣ. ಶ್ರೀರಾಮಚಂದ್ರ ಅರಣ್ಯಕ್ಕೆ ಪ್ರವೇಶ ಮಾಡಿದ ಅಂದರೆ ಅದರ ಚಿಂತನೆ ನಾವು ನಿನ್ನೆ ತಿಳಿಸಿದ್ದು, ಯೌವನಕ್ಕೆ ಬಂದವನು ತಂದೆ ಗಳಿಸಿದ ಸಂಪತ್ತಿನಲ್ಲಿ ಬದುಕಬಾರ್ದು, ತಾನು ಸ್ವತಃ ದುಡಿಬೇಕು. ಹೀಗಾಗಿ ರಾಮ ತನ್ನ ಹೆಂಡತಿ ಸೀತೆಯೊಂದಿಗೆ ಲಕ್ಷ್ಮಣನೊಂದಿಗೆ ಕಾಡಿಗೆ ಬಂದ. ದುಡಿತ ಮಾಡಿದ ಅಂದರೆ ದುಡಿಮೆ ಯಾವ ರೀತಿ ಅರ್ಥ? ಕರ್ತವ್ಯ, ದುಡಿಮೆ ಮನುಷ್ಯನಿಗೆ ಬಹಳ ಮುಖ್ಯ. ಅದನ್ನು ರಾಮ ಜಗತ್ತಿಗೆ ತೋರಿಸ್ಬೇಕಾಗಿತ್ತಂತೆ. ಹೀಗಾಗಿ ತನ್ನ ಯೌವನದಲ್ಲಿ ಕಾಡಿನಲ್ಲಿ ರಾಮ ದುಡಿಮೆಯನ್ನು ಚೆನ್ನಾಗಿ ಮಾಡಿದ. ಏನು ಕರ್ತವ್ಯ ಹಾಗೂ ದುಡಿಮೆಯ ಅಭಿಪ್ರಾಯ ಅಂದರೆ, ಕಾಡಿನಲ್ಲಿ ರಾಮ ವಾಸ ಮಾಡ್ತಾ ಇರುವಾಗ ವನವಾಸದಲ್ಲಿ ಒಂದು ಘಟನೆ ನಡೀತಂತೆ, ವರ್ಣನೆ ಮಾಡ್ತಾರೆ, ಬಹಳ ಪ್ರಸಿದ್ಧ ಇದು. ಚಿತ್ರಕೂಟ ಅಂತ ಒಂದು ಸ್ಥಳದಲ್ಲಿ ಸೀತೆಯನ್ನು ಕಾಮುಕವಾಗಿ ಒಂದು ಕಾಗೆ ಬಂದು ಎದೆಯಲ್ಲಿ ಚುಚ್ಚಲಿಕ್ಕೆ ಶುರು ಮಾಡಿತಂತೆ. ರಾಮ ಸೀತೆ ತೊಡೆ ಮೇಲೆ ಮಲಗಿದ್ದ, ನಿದ್ರೆ ಹತ್ತಿದೆ ಅಂತ ಸೀತೆ ಎಬ್ಬಿಸ್ತಿಲ್ಲ ರಾಮನನ್ನು. ಕಾಮುಕನಾದ ರಾಕ್ಷಸ ಮಾತ್ರ ಅವಳನ್ನು ಚುಚ್ಚೋದು ಬಿಡ್ತಿಲ್ಲ. ರಾಮನಿಗೆ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆದ ಕೂಡಲೇ ರಾಮ ನೋಡ್ತಾನೆ ಕಾಗೆಯನ್ನು, ಸರ್ವಜ್ಞ ನಟನೆ ಮಾಡ್ತಾನೆ. ಅಲ್ಲೇ ಬಿದ್ದ ಒಂದು ಹುಲ್ಕಡ್ಡಿಯನ್ನು ಆ ಕಾಗೆ ಮೇಲೆ ಪ್ರಯೋಗಿಸಿದ ಅಂತ ಕಥೆ ಕೇಳ್ತೇವೆ. ಆ ಕಾಲದ ಕಾಗೆಗಳು ಎಷ್ಟಿದ್ದುವೋ ಅವುಗಳ ಕಣ್ಣೆಲ್ಲ ತೆಗೆದುಬಿಟ್ನಂತೆ. ಒಳಗೊಬ್ಬ ರಾಕ್ಷಸ ಇದ್ದ, ಸಂಹಾರ ಆಯಿತು. ಇದೆಲ್ಲ ರಾಮಾಯಣದ ಕಥೆ. ಏನಿದರ ಸಂದೇಶ, ಹ್ಯಾಕೆ ಚಿಂತನೆ ಮಾಡಬೇಕು ಅಂದರೆ, ರಾಮ ಒಬ್ಬ ದಂಡನಾಯಕ. ದಂಡನಾಯಕನಿಗೆ ದಂಡ ಹಾಕಬೇಕಾಗಿರೋದು, ತಪ್ಪಿತಸ್ಥರಿಗೆ ದಂಡ ಹಾಕಬೇಕಾಗಿರೋದು ಕರ್ತವ್ಯ. ಹೀಗಾಗಿ ರಾಮ ಆ ರಾಕ್ಷಸನಾದ ವಾಯಸನ್ ರೂಪದಲ್ಲಿ ಬಂದಂಥ ರಾಕ್ಷಸನನ್ನು ರಾಮ ದಂಡ ಹಾಕಿದ ಕ್ರಮ ಇದು. ತಪ್ಪೇನು ಮಾಡಿದ್ದ ಅಂದರೆ, ಪರಸ್ತ್ರೀಯ ಮೇಲೆ ಕಣ್ಣು ಹಾಕಿದ್ದೇ ಅವನ ತಪ್ಪು ಅಂತ ರಾಮಾಯಣ ಕೊಡ್ತದೆ. ಯೌವನದಲ್ಲಿ
ವಾಯಸಾಸುರ ಮಾಡಿದಂಥ ದುಷ್ಕೃತ್ಯಕ್ಕೆ ರಾಮ ಶಿಕ್ಷೆ ಕೊಟ್ಟ ಕಥೆಯನ್ನು ರಾಮಾಯಣ ಹೇಳ್ತದೆ. ನೋಡಿ, ನಿನ್ನೆ ನಾನು ಹೇಳಿದೆ, ನಾವು ಪರಸ್ತ್ರೀಯರ ಮೇಲೆ ಕಣ್ಣು ಹಾಕಬಾರ್ದು. ಯೌವನದಲ್ಲಿ ಇದು ಬಹಳ ಬಹಳ ಕಾಪಾಡಿಕೊಳ್ಬೇಕಾದಂಥದ್ದು. ಇದನ್ನು ರಾಮ ಅಂದೇ ತೋರಿಸಿದ. ಕಾಗೆಯಾಗಿ ಬಂದು ಸೀತೆ ಮೇಲೆ ಕಣ್ಣು ಹಾಕೋನಿಗೆ ಶಿಕ್ಷೆ ಕೊಟ್ಟಂತೆ ನಮ್ಮ ಬದುಕಿನಲ್ಲಿಯೂ ಕೂಡ ಒಂದು ವೇಳೆ ನಾವು ಕಾಮುಕರಾದರೆ ನಮಗದರಿಂದ ಶಿಕ್ಷೆ ತಪ್ಪಿದ್ದಲ್ಲ. ಈ ಎಚ್ಚರಿಕೆ ಯೌವನದಲ್ಲಿ ಬಹಳ ಇರಬೇಕಂತೆ ಮನುಷ್ಯನಿಗೆ. ಇದನ್ನು ಅಂದೇ ಕಾಕಾಸುರನ ಸಂಹಾರದಿಂದ ರಾಮ ಜಗತ್ತಿಗೆ ತೋರಿಸಿದ. ಇನ್ನೊಂದು ಕಥೆ ಬರ್ತದೆ ರಾಮಾಯಣದಲ್ಲಿ. ಅದೇ ಪರಿಸರದಲ್ಲೇನೆ ಭರತ ರಾಮನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬಂದಂತೆ. ಅದೇ ಚಿತ್ರಕೂಟದಲ್ಲೇ ಇರುವಾಗ ನನಗೆ ರಾಜ್ಯ ಬೇಡ ಅಂತ ಭರತ, ನನಗೆ ರಾಜ್ಯ ಬೇಡ ಅಂತ ರಾಮ. ಇದು ನಡೆದದ್ದು ಭರದ್ವಾಜರ ಆಶ್ರಮ ಚಿತ್ರಕೂಟದಲ್ಲಿ. ಇದು ಮನುಷ್ಯನಿಗೆ ಕಲಿಬೇಕಾದ ಮತ್ತೊಂದು ಪಾಠ ಅಂತದೆ ರಾಮಾಯಣ. ರಾಮಾಯಣಕ್ಕೆ ತುಂಬ ಮಹತ್ವ ಬಂದದ್ದೇ ಈ ಪಾತ್ರದಿಂದ, ಈ ಸಂದರ್ಭದಿಂದ ಅಂತ. ಯಾವ ಸಂದರ್ಭ ಅಂದರೆ, ಸಾಮ್ರಾಜ್ಯ ಲಕ್ಷ್ಮಿ ಅದರ ಅಧಿಕಾರ ಕೈ ತನಕ ಬಂದಿದೆ. ರಾಮ ಅಂತಾನೆ ನನಗೆ ಬೇಡ ಅಂತ, ಭರತ ಅಂತಾನೆ ನನಗೆ ಬೇಡ ಅಂತ. ಲೋಕಕ್ಕೆ ರಾಮಾಯಣ ತೋರಿಸೋ ಮತ್ತೊಂದು ಸಂದೇಶ, ಸಂಪತ್ತು ಸಿರಿವಂತಿಕೆ ದುಡಿಯದೇನೆ ನಮ್ಮ ಕೈ ತನಕ ಬರೋ ಸಂಭವ ಬಹಳ ಇರ್ತದೆ. ಹೇಳ್ತಿರ್ತಾರೆ ಕೆಲವೊಮ್ಮೆ, ಯಾಕೆಂದರೆ ತಂದೆಗೆ ಅಂತಃಕರಣ ಅಲ್ಲ ಎಷ್ಟೇ ಆಗಲಿ, ಇನ್ಯಾಕೆ ದುಡಿತೀಯ, ನಾನು ನಿನಗೆ ಎಷ್ಟು ಬೇಕೋ ಮಾಡಿ ಇಟ್ಬಿಟ್ಟಿದ್ದೇನೆ, ಚೆನ್ನಾಗಿ ಅದನ್ನೇ ಸ್ವೀಕಾರ ಮಾಡ್ಕೊಂಡು ಇದ್ದುಬಿಡು. ಯಾಕೆಂದರೆ ತಂದೆಗೆ ಅಂತಃಕರಣ ಯಾವ ತಂದೆಗಿರಲ್ಲ ಹೇಳ್ರಿ. ತಾನು ದುಡಿದ ಸಂಪತ್ತು ತನ್ನ ಮಕ್ಕಳಿಗೆ ಸೇರಬೇಕು ಅನ್ನೋದು ಒಂದಾದರೆ, ನನ್ನಷ್ಟು ಕಷ್ಟ ನನ್ನ ಮಕ್ಕಳು ಪಡೋದು ಬೇಡ ಅಂತ ಮತ್ತೊಂದಿರ್ತದೆ. ಇದು ಪ್ರಸಂಗ ಒದಗಿ ಬಂತು ರಾಮಾಯಣದೊಳಗೆ. ಸಹಜವಾಗಿ ಹೇಳ್ತದೆ, ನಿನಗಿರಲಿ ಅಧಿಕಾರ, ನಿನಗಿರಲಿ ಸಂಪತ್ತು, ನೀನಿರಬೇಕು ರಾಜನಾಗಿ ಅನ್ನೋದು ಭರತನ ವಾದ. ಭರತನಿಗೆ ರಾಮ ಹೇಳ್ತಾನೆ, ಬೇಡ, ನಮ್ಮಪ್ಪ ವರ ಕೊಟ್ಟಿದ್ದಾನೆ ಕೈಕೇಯಿಗೆ, ಆ ವರ ಸತ್ಯ ಮಾಡಬೇಕು, ಅದಕ್ಕೆ ನಾನು ರಾಜ್ಯಭಾರ ಮಾಡಲ್ಲ, ನೀನೇ ರಾಜನಾಗಬೇಕು, ಕೈಕೇಯಿಗೆ ಅದೇ ಇಷ್ಟ ಇದೆ, ನಿನಗಿರಲಿ ಅಂತ ರಾಮ. ಆದರೆ ಕೊನೆಗೆ ಕೊಟ್ಟ ರಿಸಲ್ಟ್ ಏನು ರಾಮಾಯಣ ಅಂದರೆ, ಒಂದೆಡೆಗೆ ಭರತನೂ ಬೇಡ ಅಂದ ರಾಜ್ಯಭಾರವನ್ನು, ರಾಮನೂ ಬೇಡ ಅಂದ ರಾಜ್ಯಭಾರವನ್ನು, ಇಬ್ಬರೂ ದೂರ ಸರಿಸಿಟ್ರೆ ಸಂದರ್ಭ ಹೇಗೆ ಬಂತು? ಹಿರಿಯ ಅಣ್ಣನಾಗಿ ರಾಮ ನೀನು ರಾಜ್ಯ ಬೇಡ ಅಂತ ಕಾಡಿಗೆ ಹೋದರೆ ಪ್ರಜೆಗಳ ರಕ್ಷಣೆ ಅಂತನ್ನೋ ಕರ್ತವ್ಯ ನಿಭಾಯಿಸ್ದಂಗೆ ಆಗಲ್ಲಲ್ಲ ಅಂದ ಭರತ. ರಿಸಲ್ಟ್ ಕೊಡಬೇಕಾದ್ರೆ ನೋಡ್ರಿ ಎಷ್ಟು ವಿಚಿತ್ರ ಇದೆ. ಅದಕ್ಕೆ ರಾಮ ಏನು ಮಾಡಿದ, ಈ ಸಂದರ್ಭದಲ್ಲಿ ನನ್ನ ಅಚಿಂತ್ಯ ಶಕ್ತಿ ತೋರಿಸದೇ ಇದ್ರೂ ಉಪಾಯ ಇಲ್ಲ ಅಂದ ರಾಮ. ಅದಕ್ಕೆ ಭಗವಂತ ಒಂದು ಅಚಿಂತ್ಯ ಶಕ್ತಿ ಏನು ತೋರಿಸಿದ ಅಂದರೆ, ತನ್ನ ಪಾದುಕೆಗಳನ್ನು ಭರತನಿಗೆ ಕೊಟ್ಟು ರಾಜ್ಯದ ಭಾರ ನಡೆಸು ಅಂತ ಹೇಳಿದ. ಇದು ರಾಮಾಯಣದಲ್ಲಿ ಬರುವಂಥ ಪ್ರಸಂಗ. ಆ ಪಾದುಕೆ ಅಂದರೆ ಏನು ಅಂತ ಒಬ್ಬರು ವ್ಯಾಖ್ಯಾನ ಮಾಡ್ತಾರೆ. ಆ ಪಾದುಕೆ ಅಂದರೆ ಏನು? ದತ್ವಾಸ್ಮೈ ಪಾದುಕೆ ಸ್ವೇ ಕ್ಷಿತಿಭರಣ ಕೃತೌ ಪ್ರೇಷ್ಯತಂ ಅಂತ ವ್ಯಾಖ್ಯಾನ ಮಾಡ್ತಾರೆ. ಮೇಲ್ನೋಟಕ್ಕೆ ಅದು ಪಾದುಕೆ, ಒಳನೋಟದಲ್ಲಿ ಭಗವಂತನದೇ ಮತ್ತೊಂದು ಸ್ವರೂಪ ಕೊಟ್ಟು ಕಳಿಸಿದ್ದಂತೆ ಭರತನ ಭಕ್ತಿಗೆ ಮೆಚ್ಚಿ ಭಗವಂತ. ಇಲ್ಲಿ ಅಚಿಂತ್ಯ ಶಕ್ತಿಯನ್ನೇ ಮಾಡಬೇಕಾಯಿತು, ಬೇರೆ ಉಪಾಯನೇ ಇಲ್ಲ. ಯಾಕೆಂದರೆ ರಾಜ್ಯದಲ್ಲಿದ್ದು ಪ್ರಜೆಗಳನ್ನು ರಕ್ಷಿಸಬೇಕಾಗಿರೋದು ರಾಮನ ಕರ್ತವ್ಯ ಅಂತಾಯಿತು. ಭರತ ಮಾಡೋ ನೀನು ಅಂದರೆ, ಹಿರಿಯ ಅಣ್ಣ ನೀನಿರುವಾಗ ನಿನ್ನ ಮುಂದೆ ನಾನು ರಾಜನಾಗೋದೇ ಅದು ನನಗೆ ಶೋಭೆ ತರಲ್ಲ ಅಂತ ಭರತ ಒಂದೆಡೆ ಭಕ್ತಿ ಮೆರಿತಾನೆ, ಇನ್ನೊಂದೆಡೆಯಲ್ಲಿ ನನಗೇನ ಆಸೆ ಇಲ್ಲ, ನನಗದು ಬೇಡವೂ ಬೇಡ ಅಂತ ತ್ಯಾಗನೂ ಮೆರಿತಾನೆ ಭರತ. ತ್ಯಾಗ ಭಕ್ತಿ ಭರತನಲ್ಲಿಯೂ ಇದೆ. ಪ್ರಜೆಗಳನ್ನು ರಕ್ಷಿಸಬೇಕಲ್ಲ ಅನ್ನೋ ಕರುಣೆ, ಅದು ತಕ್ಕಂತೆ ತಂದೆಯ ವಾಕ್ಯ ಪಾಲನೆ ಮಾಡಬೇಕು ಅನ್ನೋ ಪಿತೃಭಕ್ತಿ, ಇದೆಲ್ಲ ರಾಮನಲ್ಲಿದೆ. ತಂದೆಯ ವಾಕ್ಯ ಪಾಲನ, ಪಿತೃಭಕ್ತಿ,
ತ್ಯಾಗ ಅದು ರಾಮನಲ್ಲೂ ಇದೆ, ಅಣ್ಣನ ಮೇಲೆ ಭಕ್ತಿ ತ್ಯಾಗ ಅದು ಭರತನಲ್ಲೂ ಇದೆ. ಇಬ್ಬರ ಮಧ್ಯದೊಳಗೆ ಪ್ರಜಾರಕ್ಷಣೆ ಯಾರು ಮಾಡಬೇಕು? ಅಚಿಂತ್ಯ ಶಕ್ತಿನೇ ತೋರಿಸಿ ಪಾದುಕೆಗಳನ್ನು ಕೊಡಬೇಕಾಯ್ತಂತೆ. ಇದು ರಾಮಾಯಣದಲ್ಲಿ ಬಂದ ಮತ್ತೊಂದು ಪ್ರಸಂಗ. ಇದು ಮನುಷ್ಯನಿಗೆ ಯೌವನದಲ್ಲಿ ಬಹಳ ಮುಖ್ಯ ಅಂತ ತೋರಿಸ್ತದೆ. ಮನುಷ್ಯ ತನ್ನ ಬದುಕಿನುದ್ದಕ್ಕೂ ಮುಖ್ಯವೇ, ಅದರಲ್ಲೂ ಯೌವನದಲ್ಲಿ ಇದನ್ನು ಬಹಳ ಕಲಿಬೇಕಂಥದ್ದು. ಏನು ಕಲಿಬೇಕು ಅದನ್ನೇ ರಾಮ ತೋರಿಸಿದ. ನೀನು ನಿನ್ನ ಅಣ್ಣನ ಜೊತೆಗಿರ್ತೀಯ, ಅಥವಾ ನಿನ್ನ ತಮ್ಮನ ಜೊತೆಗಿರ್ತೀಯ, ನಿನ್ನ ತಂಗಿಯ ಜೊತೆಗಿರ್ತೀಯ, ನಿನ್ನ ಹೆಂಡತಿಯ ಜೊತೆಗಿರ್ತೀಯ, ನಿನ್ನ ತಂದೆ ತಾಯಂದ್ರ ಒಟ್ಟಿಗೆ ಇರ್ತೀಯ ಮನೆ ಒಳಗೆ. ಆದಷ್ಟು ತ್ಯಾಗ ಮೆರಿ ನಿನಗೆಲ್ಲರೂ ಗೌರವ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ನೀನು ಭೋಗ ಮೆರೆದಿ ಅಂದರೆ ಯಾರೂ ನಿನಗೆ ಗೌರವ ಕೊಡಲ್ಲ. ಎಂಥ ಅದ್ಭುತವಾದ ಸಂದೇಶ! ಮನುಷ್ಯನಿಗೆ ಬಹಳ ಅದ್ಭುತವಾದ ಸಂದೇಶವನ್ನು ರಾಮಾಯಣ ಈ ಪ್ರಸಂಗದಿಂದ ಕೊಡ್ತದೆ. ಹೀಗಾಗಿ ಈ ಸಂದರ್ಭವನ್ನು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಬರ್ತದೆ. ಅರಣ್ಯಕಾಂಡದಲ್ಲಿ ಮತ್ತೊಂದು ಸಂದರ್ಭವನ್ನು ವರ್ಣನೆ ಮಾಡ್ತಾರೆ. ಭರತನಿಂದ ಕಲಿಬೇಕಾದದ್ದು ಪಾಠ ಇದೆ, ರಾಮನಿಂದ ಕಲಿಬೇಕಾದ ಪಾಠನೂ ಇದೆ ಇಲ್ಲಿ. ಆ ರಾಮ ಭರತರ ಈ ಸಂವಾದ ಬಹಳಷ್ಟು ಸಂದೇಶಗಳನ್ನು ನಮಗೆ ಅನುಸಂಧಾನ ಮಾಡುತ್ತದೆ. ಭಕ್ತಿಗೆ ಭರತ, ತ್ಯಾಗದಲ್ಲಿ ರಾಮ ಅಂತ ರಾಮಾಯಣ ಹೇಳ್ತದೆ. ಒಬ್ಬ ಪಾಶ್ಚಾತ್ಯ ರಾಮಾಯಣದ ಅಧ್ಯಯನ ಮಾಡಿ ಕೊನೆಗೊಂದು ಮಾತು ಬರೆದಿಟ್ಟ. ಪ್ರಾಯ ಭರತ ದೇಶದಲ್ಲಿ ಹುಟ್ಟಿದವರಿಗೆ ಬರಬಹುದಾದ ಗುಣ ಅಂದರೆ ಇದು ಅಂತ ಬರೆದ ಅವನು. ಏನಂದರೆ, ಸಾಮ್ರಾಜ್ಯ ಲಕ್ಷ್ಮಿ ಕೈ ತನಕ ಬಂದರೂ ಬ್ಯಾಡ ಅಂತನ್ನುವ ಗುಣ ಇದೆಯಲ್ಲ, ಇದು ಭರತ ದೇಶದಲ್ಲಿ ಹುಟ್ಟಿದವರಿಗೆ ಅಟ್ಟೆ ಬರ್ತದೆ ಅನ್ನಿಸ್ತದೆ ಅಂತ ಬರೆದ. ಅವನಿಗೆ ಬೇರೆ ದೇಶದವನು ಎಲ್ಲ ಕಡೆಯಲ್ಲಿ ಅನೇಕ ಕಥೆಗಳನ್ನು, ಫಿಲಾಸಫಿಗಳನ್ನು, ಇತಿಹಾಸಗಳನ್ನು ಓದಿ ಅವನಿಗೆ ಮನಸ್ಸೊಳಗೆ ಏನು ಅನಿಸಿತ್ತು ಅಂದರೆ, ಎಲ್ಲ ದೇಶದೊಳಗೂ ಕೂಡ ರಾಜ್ಯಕ್ಕಾಗಿ ಜಗಳ ಆಡಿದ್ದು ನೋಡಿದ್ದೇವೆ, ರಾಜ್ಯ ಬ್ಯಾಡ ಅಂತಂದದ್ದಕ್ಕಾಗಿ ಅಣ್ಣ ತಮ್ಮಂದ್ರ ಜಗಳ ಅಂದರೆ ಅದು ರಾಮಾಯಣದಲ್ಲಿ ಮಾತ್ರ ಅಂತ. ಹಾಗೆ ಅಲ್ವಾ? ಎಷ್ಟು ಇತಿಹಾಸಗಳನ್ನು ನೋಡ್ತೇವೆ, ಎಷ್ಟು ಕೋಟೆ ಎಂಥೆಂಥ ಸಾಮ್ರಾಜ್ಯಶಾಹಿಗಳಿದ್ದರು, ಅವರೆಲ್ಲ ಜಗಳ ಆಡಿ ಮಣ್ಣಾದದ್ದು ನನಗಧಿಕಾರ ಬೇಕು ಅಂತ. ಆದರೆ ರಾಮಾಯಣದ ಒಂದು ಪ್ರಸಂಗ ಮಾತ್ರ ಅವನಿಗೆ ಹುಚ್ಚಿಡಿಸ್ಬಿಟ್ಟಿತ್ತಂತೆ. ಏನಂದರೆ, ನನಗಧಿಕಾರ ಬ್ಯಾಡ ಅಂತ. ಎಂಥ ಅದ್ಭುತ! ಇದು ರಾಮಾಯಣದಿಂದ ತಿಳಿಬೋದು ಅಂತ ಅವನು ಬರೆದಿರ್ತಾನೆ, ಕೊಟೇಶನ್ ಕೊಟ್ಟು ಬರೀತಾನೆ. ನೋಡಿ, ಗಮನಿಸ್ರಿ, ಎಲ್ಲ ಅಣ್ಣ ತಮ್ಮಂದರು, ಬಂಧು ಬಾಂಧವರು, ದಾಯಾದಿಗಳು ತಮ್ಮ ಇಡೀ ಜೀವಮಾನದೊಳಗೆ ಸುಲಭವಾಗಿ ಸಿಗುವ ಅಧಿಕಾರ, ಸುಲಭವಾಗಿ ಸಿಗ್ತಾ ಇದೆ ಅಂದರೆ ಸಂಪತ್ತು, ಅದನ್ನು ಹೊಂಚಾಕಿ ಕಸ್ಕೊಳ್ಳಿಕ್ಕೆ ನೋಡೋರಿದ್ದಾರೆ. ಆದರೆ ಭರತ ತನ್ನ ತನಕ ಬಂದದ್ದನ್ನು ಬ್ಯಾಡ, ರಾಮನಿದ್ದಲ್ಲಿ ಹೋಗಿ ಒಪ್ಪಿಸಿ ಬರ್ತೇನೆ, ಅವನ್ನೇ ಕರ್ಕೊಂಡು ಬರ್ತೇನೆ, ಅವನ್ನೇ ಅಯೋಧ್ಯೆಯಲ್ಲಿ ಕೂಡಿಸಿ ಸಿಂಹಾಸನದಲ್ಲಿ ರಾಜ್ಯಾಭಿಷೇಕ ಮಾಡಿಸ್ತೇನೆ ಅಂತಂದ. ಬಾರೋ ರಾಮ ಅಂತಂದರೆ ರಾಮ ಅಂದ, ನಾನು ಬರಲ್ಲ ಅಂತಂದಂತ. ಇದು ಮನುಷ್ಯನಿಗೆ ಮತ್ತೊಂದು ಸಂದೇಶವನ್ನು ಸ್ಪಷ್ಟ ಸಾರ್ತಾ ಇದೆ ಅಂತ ನಮಗೆ ಅನುಸಂಧಾನ ಮಾಡಿಸ್ತಾನೆ. ಒಂದು ಮಾತು ಅನ್ನಂತೆ ಭರತ, ರಾಮ ತಂದೆಯ ಮಾತನ್ನು ಪರಿಪಾಲಿಸಬೇಕು ಅಂತಿದೆಯಲ್ಲ, ಸರಿ ನಾನು ಒಪ್ತೇನೆ, ಹೀಗೂ ಬದಲಾಯಿಸ್ಬೋದಾ ಅಂತ ಕೇಳಿದ್ನಂತೆ ಭರತ. ನಾನು ಕಾಡಿನಲ್ಲಿ 14 ವರ್ಷ ವನವಾಸ ಮಾಡಿ ಬರ್ತೇನೆ, ನೀನು ಅಯೋಧ್ಯೆಯಲ್ಲಿದ್ದು ಸಿಂಹಾಸನ ಆಳಿಬಿಡು. ಈಗ ತಂದೆ ಮಾತು ಪಾಲನೆ ಮಾಡಬೇಕಲ್ಲ, ನಾನು ಅದನ್ನು ಪಾಲನೆ ಮಾಡ್ತೇನೆ, ನೀನು ಸಿಂಹಾಸನ ಏರು. ಯಾಕಂದರೆ ಸಿಂಹಾಸನ ನಾನು ಏರಬೇಕು ಅಂತಿದೆ, ಅದನ್ನು ನೀನು ಮಾಡಿಬಿಡು, ರಾಜ ನೀನಾಗು, ವನವಾಸ ನಾನು ಮಾಡ್ತೇನೆ. ತಂದೆ ಮಾತು ಬಿಟ್ಟಂಗೇನಾಗಲಿಲ್ಲಲ್ಲ. ಇದು ಭರತ ಒಂದು ಆಪ್ಷನಲ್ ವ್ಯವಸ್ಥೆಯನ್ನು ರಾಮನ ಮುಂದೆ ಇಟ್ಟ ಅಂತ ಹೇಳ್ತದೆ ವಾಲ್ಮೀಕಿ ರಾಮಾಯಣ. ಒಂದು ಸಂದರ್ಭದಲ್ಲಿ ನಾವ್ಯಾರಾದರೂ ರಾಮನ ಸ್ಥಾನದಲ್ಲಿ ಇದ್ದಿದ್ದರೆ ಸುಮ್ಮನೆ ಹಾಗೆ ಹೇಳಿರ್ತೀವಿ,
ಎಂಥ ಆಪ್ಷನ್ ಕೊಟ್ಟಿಯೋ ಭರತ, ಮೊದಲು ನೀನು ಕಾಡಿಗೆ ಹೋಗ್ಬಿಡು ಅಂತ. ಅಲ್ಲ, ಬಾಯಿ ಮಾತಿನಲ್ಲಿ ಅಂದೇ ಇದ್ರೂ ಮನಸ್ಸಿನಲ್ಲಾದರೂ ಬಂದಿರ್ತದಲ್ಲ ಈ ಭಾವ. ಎಂಥ ಪರೀಕ್ಷೆ ಇದೆ ನೋಡ್ರಿ ಇಲ್ಲಿ. ಇದು ಮನುಷ್ಯನ ಬದುಕಿನುದ್ದಕ್ಕೂ ಇಂಥದ್ದು ನಡೀತಿರ್ತದಂತೆ. ಅಂದರೆ ಇದಕ್ಕೆ ಫ್ರಾಕ್ಸಿ, ಅಂದರೆ ಅವನ ಕರ್ತವ್ಯವನ್ನು ಇನ್ನೊಬ್ಬರ ಹೆಗಲ ಮೇಲೆ ಹಾಕಿ ನೋಡೋದು ಅಂತ ಅರ್ಥ. ಅಂದರೆ ತಂದೇನೋ ಒಂದು ಕರ್ತವ್ಯ ಇರ್ತದೆ, ಅದನ್ನು ಮತ್ತೊಬ್ಬರ ಹೆಗಲ ಮೇಲೆ ಹಾಕಿಬಿಡೋದು. ತಂದೆ ತಾಯಂದ್ರನ್ನು ನೋಡ್ಕೊಳ್ಳೋದು ಇರ್ಬೋದು, ಮನೆ ಒಳಗೆ ಹೆಂಡತಿಯನ್ನು ಚೆನ್ನಾಗಿ ಕಾಣೋದಿರ್ಬೋದು, ಮಕ್ಕಳನ್ನು ಸಾಕೋದಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ ಸುಮಾರು ಇದ್ದಾವೆ. ಅದನ್ನು ಹೇಳ್ತಾ ಕೂತ್ರೆ ಬಹಳ ಆಗ್ತದೆ. ತನಗೇಂತ ಯಾವುದು ನಿಜವಾಗ್ಲೂ ಇರ್ತದೋ ಅದನ್ನು ತನ್ನ ಹೆಗಲ ಮೇಲೆ ಇದ್ದದ್ದನ್ನು ಇನ್ನೊಬ್ಬರ ಹೆಗಲಿಗೆ ಹಾಕಿಬಿಡೋದು. ಇದಕ್ಕೆ ಫ್ರಾಕ್ಸಿ, ಅಂದರೆ ತಂದನ್ನು ಬೇರೆಯವ್ರದ್ದು ತನಗೆ ಯಾವುದು ಅನುಕೂಲ ಅನ್ನಿಸ್ತದೆ ಅದನ್ನು ತಂದು ಅಂತ ತೊಗೊಂಡ್ಬಿಡೋದು. ಹೀಗೆ ಬದುಕಿನಲ್ಲಿ ಮಾಡಬಹುದಾ ಹೇಗೆ ಅಂತ. ಅದಕ್ಕೆ ರಾಮಾಯಣದಲ್ಲಿ ರಾಮ ತೋರಿಸಿದ ಸ್ಪಷ್ಟ ನಿರಾಕರಣೆ ಮಾಡಿದ್ದಂತೆ. ಭರತ ತಂದೆ ಇದ್ದಾಗ ಒಂದು ರೀತಿ ಮಾತು ಕೊಟ್ಟು ನಮಗೀಗ ಅದು ಅನಾನುಕೂಲ ಆಗಿದೆ ಅಂತ ಬದಲಾಯಿಸುವಂತಹ ಧರ್ಮ ನಾನು ಮಾಡಲ್ಲ ಅಂತಂದಂತೆ. ವಿನಿಮಯ ಮಾಡಲ್ಲ. ಎರಡು ಹೇಳಿದ್ನಂತೆ ರಾಮ, ತಂದೆ ಇದ್ದಾಗ ಒಂದು ರೀತಿ, ತಂದೆ ಹೋದ್ಮೇಲೆ ಒಂದು ರೀತಿ ನಾನು ಮಾಡಲ್ಲ. ತಂದೆಯ ಮಾತನ್ನು ನನ್ನ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆ ನಾನು ಮಾಡಲ್ಲ, ಅದು ನನಗೆ ಶ್ರೇಯಸ್ಸಲ್ಲ ಅಂತಂದಂತೆ. ಇದನ್ನೆಲ್ಲ ನಾವು ಕೂಲಂಕುಷವಾಗಿ ಗಮನಿಸಿದರೆ ಕಾಡಿಗೆ ಬಂದ ರಾಮನಂಥವನ ವ್ಯಕ್ತಿತ್ವ ಹೇಗಿತ್ತು, ನಾಡಿನಿಂದ ಪುನಃ ಭರತ ಬಂದು ಬಾರೋ ಬಾರೋ ಅಂತ ಕರೆಯುವ ಸಂದರ್ಭ ಹೇಗಿತ್ತು, ಇವೆಲ್ಲ ಯೋಚನೆ ಮಾಡಿ ನಮ್ಮ ಬದುಕಿನಲ್ಲಿ ಸುಖ, ಸಂಪತ್ತು, ಅಧಿಕಾರ, ಈ ವ್ಯವಸ್ಥೆಗಳೆಲ್ಲ ನಾವಾಗಿ ಪರಿಶ್ರಮ ಪಡದೆ ನಮ್ಮ ಕೈಗೆ ಸೇರ್ತದೆ ಅಂದರೆ ಅದನ್ನು ತಗೊಳ್ಳುವಾಗ ಎಷ್ಟು ಜವಾಬ್ದಾರಿ ಇರಬೇಕು, ಎಷ್ಟು ಎಚ್ಚರಿಕೆ ಇರಬೇಕು ಅನ್ನೋದನ್ನು ರಾಮ ಜಗತ್ತಿಗೆ ಸಂದೇಶ ಕೊಡ್ತಾನೆ. ಇದೆಲ್ಲ ರಾಮಾಯಣದಲ್ಲಿ ವಿಸ್ತಾರವಾಗಿ ಅನುಸಂಧಾನ ಮಾಡಬೇಕಾದಂಥದ್ದು. ಇದಾದ ಮೇಲೆ ರಾಮ ಎಷ್ಟು ರಾಕ್ಷಸರನ್ನು ಸಂಹಾರ ಮಾಡಿದ, ಅದೆಲ್ಲ ರಾಮನ ದುಡಿತ, ರಾಮನ ಕರ್ತವ್ಯ. ಅದನ್ನು ಯೋಗಿಗಳು ಒಂದು ರೀತಿ ಬಣ್ಣಿಸ್ತಾರೆ, ಕವಿಗಳು ಮತ್ತೊಂದು ರೀತಿ ತಮಗೆ ಬೇಕಾದಂತೆ ಅವರು ವರ್ಣನೆ ಮಾಡ್ತಾರೆ. ಆದರೆ ನಾವು ವರ್ಣನೆ ಮಾಡೋದು ಅದನ್ನು ಹೇಗೆ ಚಿಂತಿಸಬೇಕು ಅಂದರೆ, ಅನಂತ ಶಕ್ತಿಯುತನಾದ ರಾಮನಿಗೆ ಕಾಡಿನಲ್ಲಿದ್ದ ಎಲ್ಲ ರಾಕ್ಷಸರು ಭೂಮಿಗೆ ಭಾರ ಆದದ್ದಕ್ಕೆ ಅವರನ್ನು ಸಂಹರಿಸೋದು ಅದು ಅವನ ಕರ್ತವ್ಯ ಅಂತ ಮಾಡಿದ್ದಂತೆ ಭಗವಂತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಒಂದು ಮಾತು, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಅನ್ನೋದು ಇನ್ನೊಂದು ಮಾತು. ಈ ಮಾತುಗಳನ್ನು ಗಮನಿಸಿದರೆ ಸಾಧೂನಾಂ ಪರಿತ್ರಾಣಾಯ ದುಷ್ಕೃತಾಂ ವಿನಾಶನಾಯ ಎಷ್ಟು ಸ್ಪಷ್ಟ ಹೇಳ್ತಾನೆ ಪರಮಾತ್ಮ. ಎಲ್ಲೆಲ್ಲಿ ಸಜ್ಜನರಿರ್ತಾರೆ ಅವ್ರ ರಕ್ಷಣೆ ಅನ್ನೋದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ ಅಂತ ವಹಿಸಿದ. ಎಲ್ಲಿ ದುಷ್ಕೃತ್ಯಗಳನ್ನು ಎಸಗುವ ಉಗ್ರಗಾಮಿಗಳು, ಆತಂಕಿಗಳಿರ್ತಾರೆ ಅವರನ್ನು ಸಂಹರಿಸಬೇಕಾಗಿರೋದು ನನ್ನ ಕರ್ತವ್ಯ ಅಂತಾನಂತೆ ಭಗವಂತ. ನಾನು ಮಾಡ್ತೇನೆ. ನೋಡಿ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಸ್ಪಷ್ಟವಾದ ಆಧಾರ. ಯಾವ ಅಂಶದಲ್ಲೂ ರಾಮ ತನ್ನ ಸಂಕಲ್ಪ, ತನ್ನ ಕರ್ತವ್ಯ, ತನ್ನ ಸ್ವಧರ್ಮ ಅನಿಸಿದ್ದನ್ನು ಎಲ್ಲೂ ಪರಿತ್ಯಜಿಸಲಿಲ್ಲ. ಪೂರ್ಣಾಂಕ ಪಡಿತಾನೆ. ಇದು ನಮಗೆ ಕೊಡುವ ಸಂದೇಶ. ಬದುಕಿನಲ್ಲಿ ನಾವು ಹುಟ್ಟುವಾಗಲೇ ಇಂತಿಂಥ ವಯಸ್ಸಿನಲ್ಲಿ ಇದನ್ನು ಮಾಡಲೇಬೇಕು ಅಂತ ಕ್ಲುಪ್ತ ಇರ್ತದಂತೆ. ರಾಮನಂಥವನು ಲೋಕಕ್ಕೆ ಶಿಕ್ಷಣ ಕೊಡಲಿಕ್ಕೆ ಸಜ್ಜನರ ರಕ್ಷಣೆಯನ್ನು, ದುರ್ಜನರ ಶಿಕ್ಷೆ, ದುರ್ಜನರ ನಾಶವನ್ನು ಕರ್ತವ್ಯ ಅಂತ ನಿಭಾಯಿಸಿದ. ನಮ್ಮ ಬದುಕಿನಲ್ಲೂ ಕೂಡ ತಂದೆ ತಾಯಂದರ ರಕ್ಷಣೆ, ಹೆಂಡತಿ ಗಂಡ ಮಕ್ಕಳು ಅನ್ನುವ ಸಂಬಂಧಗಳ ರಕ್ಷಣೆ, ಇದು ಬಹಳ ಮುಖ್ಯ. ಇವತ್ತು ನಾನು ಹೇಳಬೇಕಾಗಿರೋದು, ಇತ್ತೀಚೆಗೆ ಸಂಬಂಧಗಳು ಬಿಡಿಬಿಡಿಸಿ ಹೋಗ್ತಾ ಇದ್ದಾವೆ. ಬಂಧುತ್ವ ರಕ್ಷಣೆ ಆಗ್ತಾ ಇಲ್ಲ.
ಶತ್ರುತ್ವ ಚೆನ್ನಾಗಿ ರಕ್ಷಣೆ ಆಗ್ತಾ ಇದೆ, ಒಳೊಳಗೆ. ಸಂಬಂಧಿಗಳು ಅಸಂಬಂಧಿಗಳಾಗಿ ಬಾಂಧವ್ಯ ಇಲ್ಲ, ಎಲ್ಲ ಮೆಕ್ಯಾನಿಸಮ್, ಮಷಿನರಿ ವರ್ಕ್ ಇದ್ದಾಗ ಆಗ್ತಾ ಇದೆ. ಆದರೆ ರಾಮ ಯಾವ ಬಂಧುತ್ವವನ್ನು ಕೂಡ ಆತ ಎಂದೂ ಕಡಿದುಕೊಳ್ಳಿಕ್ಕೆ ಇಷ್ಟಪಡ್ತಿರಲಿಲ್ಲ. ಇದು ರಾಮನಿಂದ ತಿಳಿಬೇಕಾದ ಸಂದೇಶ. ಒಂದು ಕಡೆ ಹೇಳ್ತಾರೆ ವಾಲ್ಮೀಕಿ ಋಷಿಗಳು, ಪ್ರಜೆಗಳ ಜೊತೆಗೆ ರಾಮನ ಸಂಬಂಧ ರಕ್ಷಣೆ ಮಾಡ್ಕೋತಿದ್ದ ಅನ್ನೋದು ಬೇಡ, ಪಶು ಪಕ್ಷಿ ಪ್ರಾಣಿಗಳ ಜೊತೆಗೆ ಸಂಬಂಧ ಇಟ್ಟುಕೊಂಡಿದ್ದ ಅನ್ನೋದು ಅರ್ಥ ಮಾಡ್ಕೊಳ್ರಿ ಅಂತಾರೆ ರಾಮಾಯಣದೊಳಗೆ. ಮುಗೀತಲ್ಲ. ಇತ್ತೀಚೆಗೆ ಒಂದು ದುರಂತ ಏನು ಅಂದರೆ, ತುಂಬ ಜನ ಪಶುಗಳ ಜೊತೆಗೆ ಒಳ್ಳೆ ಸಂಬಂಧ ಇಟ್ಟುಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಪ್ರಾಣಿ ಪ್ರೇಮಿಗಳು ಅಂತ, ಕೆಲವರು ಪರಿಸರ ಪ್ರೇಮಿಗಳು, ಕೆಲವರು ಪ್ರಾಣಿ ಪ್ರೇಮಿಗಳು ಅಂತ ಹೊಸ ಹೆಸರುಗಳು. ಆದರೆ ಸಂಬಂಧದಲ್ಲಿ ಅವರಿಗೆ ಪ್ರೇಮ ಇಲ್ಲ, ಬಹಳ ಆಶ್ಚರ್ಯ. ಮನುಷ್ಯತ್ವ ಕಾಣ್ತಾ ಇಲ್ಲ, ಬಹಳ ಆಶ್ಚರ್ಯ. ಮನುಷ್ಯರೋ ಮೃಗಗಳು ಅಂತ ಅರ್ಥ ಆಗ್ತಾ ಇಲ್ಲ, ಬಹಳ ಆಶ್ಚರ್ಯ. ರಾಮನಂತಾನೆ ನಾನೊಂದು ಪಶು ಪಕ್ಷಿ ಪ್ರಾಣಿಯಾದಿಯಾಗಿ ಅವರ ಜೊತೆಗೆ ನನ್ನ ಸಂಬಂಧವನ್ನು ನಾನು ರಕ್ಷಿಸ್ಕೊಳ್ತೇನೆ. ಇದು ಯೌವನಕ್ಕೆ ಕಾಲಿಡುವ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸ್ನೇಹ ಜೀವಿಯಾಗಿ ಎಲ್ಲರ ಜೊತೆಗೆ ಸಂಬಂಧಗಳನ್ನು ಬೆರೆಸಿಕೊಂಡು ತನ್ನ ಬದುಕನ್ನು ಕಾಡಿನ ಪಶು ಪಕ್ಷಿ ಪ್ರಾಣಿಗಳ ಜೊತೆಗೂ ರಾಮ ಇದ್ದು ತೋರಿಸಿದಂತೆ ನಾವಿರಬೇಕಂತೆ. ಇದು ನಿಜವಾಗ್ಲೂ ರಾಮ ಕೊಡುವಂಥ ಸಂದೇಶ. ಒಂದು ಮಾತು ಬರೀತಾರೆ, ಅಯೋಧ್ಯೆಯಿಂದ ರಾಮ ಹೊರಟಾಗ ಕಣ್ಣಿನಲ್ಲಿ ನೀರು ಹಾಕಿ ದುಃಖಿತರಾಗಿ ಯಾರ್ಯಾರಿದ್ರು, ಅಮಾತ್ಯರು ಅಂದರೆ ಮಂತ್ರಿಗಳು, ಪೌರಜನರು, ಪಟ್ಟಣದ ಜನರು, ಅಂತಃಪುರದಲ್ಲಿ ವಾಸ ಮಾಡಿಕೊಂಡಿದ್ದ ಕರ್ಮಚಾರಿಗಳು, ಅವರಿಗೆಲ್ಲ ರಾಮ ಕಾಡಿಗೆ ಹೊರಟಾನೆ ಅಂತಾದಾಗ ತುಂಬ ದುಃಖ ಆಗಿತ್ತಂತೆ, ರಾಮ ಕಾಡಿಗೆ ಹೊರಟನಲ್ಲ ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಅಧ್ಯಾಯದಲ್ಲಿ ಒಂದು ಸಂಗ್ರಹ ಏನು ಮಾಡ್ತಾರೆ ಅಂದರೆ, ಓದುವಾಗ ರೋಮಾಂಚನ ಆಗ್ತದೆ. ಗಜಶಾಲೆಯಲ್ಲಿದ್ದ ಗಜ ಕಣ್ಣೀರು ಹಾಕ್ತಿತ್ತಂತೆ, ಅಶ್ವಶಾಲೆಯಲ್ಲಿದ್ದ ಕುದುರೆಗಳು ಕಣ್ಣೀರು ಹಾಕ್ತಿದ್ದವಂತೆ. ಎಷ್ಟೋ ವೃಕ್ಷಗಳು ಆ ರಾಮ ಹೋಗುವ ವರ್ಣನೆ ಅಲ್ಲ, ಇದು ಬರೀ ಕಪೋಲ ಕಲ್ಪಿತ ವರ್ಣನೆ ಅಲ್ಲ, ಫ್ಯಾಕ್ಟ್ ಹೇಳ್ತಾರೆ ವಾಲ್ಮೀಕಿ ಋಷಿಗಳು. ರಾಮ ಹೋಗ್ತಾ ಇದ್ದಂಥ ಸಂದರ್ಭದೊಳಗೆ ಎಷ್ಟೋ ವೃಕ್ಷಗಳು ಬಾಡಿ ನಿಂತುವಂತೆ, ಬಳ್ಳಿಗಳು ಬಾಡಿಬಿಟ್ಟುವಂತೆ. ಅಂದರೆ ರಾಮ ವೃಕ್ಷಗಳ ಜೊತೆಗೆ, ಬಳ್ಳಿಗಳ ಜೊತೆಗೆ, ಗಜಶಾಲೆಯ ಗಜಗಳ ಜೊತೆಗೆ, ಅಶ್ವಶಾಲೆಯ ಅಶ್ವಗಳ ಜೊತೆಗೆ ಹೇಗೆ ಇಟ್ಕೊಂಡಿದ್ದ ತನ್ನ ಸಂಬಂಧವನ್ನ ಅಂತ ಯೋಚನೆ ಮಾಡ್ರಿ ಇರ್ತದೆ ರಾಮಾಯಣ. ಆ ಸಂಬಂಧದ ಕಲ್ಪನೆನೇ ನಮಗೆ ಇವತ್ತು ಬರ್ತಾ ಇಲ್ಲ, ಆಶ್ಚರ್ಯ ಆಗ್ತದೆ ನಮಗೆ. ಅದು ಕಲ್ಪನೆನೂ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಹೇಳಿದೆ, ಪಶು ಇರಲಿ, ಪಕ್ಷಿಗಳಿರಲಿ, ಪ್ರಾಣಿಗಳಿರಲಿ, ಅಟ್ಲೀಸ್ಟ್ ಮನುಷ್ಯರ ಜೊತೆಗಾದರೂ ಒಳ್ಳೆಯ ಸಂಬಂಧವನ್ನು ರಕ್ಷಣೆ ಮಾಡಿಕೊಳ್ಳ್ರಿ. ಅದಕ್ಕೇನೆ ಭಗವಂತ ಸಾಧೂನಾಂ ಪರಿತ್ರಾಣಾಯ ಅಂದರೆ ಸಜ್ಜನರ ರಕ್ಷಣೆಗೋಸ್ಕರ ಅಂದರೆ ಅಭಿಪ್ರಾಯ ಬರೀ ಸಜ್ಜನರ ರಕ್ಷಣೆ ಅಲ್ಲ, ಸಜ್ಜನರ ಜೊತೆಯಲ್ಲಿರುವ ಒಡನಾಡಿಯ ಸಂಬಂಧದ ರಕ್ಷಣೆನೇ ಸಜ್ಜನರ ರಕ್ಷಣೆ ನಮಗೆಲ್ಲ. ಅವನಿಗೆ ಸಜ್ಜನರ ರಕ್ಷಣೆ, ನಮಗೆ ಇವತ್ತು ಸಂಬಂಧದ ರಕ್ಷಣೆ ಬಹಳ ಮುಖ್ಯವಾಗಿದೆ. ಇದನ್ನು ರಾಮ ಜಗತ್ತಿಗೆ ಸಾರಿ ತನ್ನ ಶಿಕ್ಷಣ ಕೊಡ್ತಾನೆ ಚರಿತ್ರೆಯಿಂದ ಅಂತ ನಾವು ತಿಳಿಬೋದು. ಇನ್ನು ಅಲ್ಲಲ್ಲಿ ಬಂದ ದುಷ್ಟರು ಎಷ್ಟು ಜನ ಇದ್ದರು ಅಂದರೆ, ಒಟ್ಟು 14,000 ರಾಕ್ಷಸರನ್ನು ರಾಮ ಕೊಂದ ಅಂತ ರಾಮಾಯಣ ಲೆಕ್ಕ ಮಾಡಿ ಕೊಡ್ತದೆ. 14,000. ಶೂರ್ಪಣಖೆ ಬಂದ್ಲು, ಜೊತೆಯಲ್ಲಿ ಖರ, ದೂಷಣ ಅಂತ ಬಂದ, ತ್ರಿಶಿರ ಅಂತ ಮತ್ತೊಬ್ಬ ರಾಕ್ಷಸ. ಎಲ್ಲ ರಾಕ್ಷಸರನ್ನು ರಾಮ ಅನೇಕ ರೂಪನಾಗಿ ಅವತ್ತು ಭೂಭಾರಹರಣ ಮಾಡಿದ ದಂಡಕಾರಣ್ಯದಲ್ಲಿ. ಎಲ್ಲ ಋಷಿಮುನಿಗಳಿಗೆ ಭಾರಿ ಸಂತೋಷ ಆಯಿತು. ಕಾಡಿನ ವಾಸಿಗಳು ಒಬ್ಬೊಬ್ಬರಿಗೆ ಈ ರಾಕ್ಷಸರ ವಿಘ್ನ ತಡ್ಕೊಳ್ಳಿಕ್ಕಾಗದಷ್ಟಾಗಿತ್ತಂತೆ. ರಾಮಾಯಣದ ಕಥೆ ಹೇಳುವಾಗ ರಾಮನಲ್ಲಿ ಭಕ್ತಿ ಮೂಡಿಸೋದಕ್ಕಿಂತ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಅವಶ್ಯಕವಾದದ್ದೇನು ಅಂದರೆ ಶಕ್ತಿ ಮೂಡಿಸುವ ಕಥೆ ಹೇಳಬೇಕು ಇವಾಗ. ಯಾಕಂದರೆ ಎಲ್ಲರೂ ರಾಮನ ಕಥೆ ಹೇಳುವಾಗ ಒಂದು ಕಡೆಯಲ್ಲಿ ಮಾತ್ರ ಟ್ರ್ಯಾಕ್ ಅವರಿಗೆ, ಏನು ರಾಮನಲ್ಲಿ ಭಕ್ತಿ ಮಾಡ್ರಿ ಅಂತ ಹೇಳಬೇಕು, ಕಣ್ಣು ಮುಚ್ಚಿಸ್ಬೇಕು, ಭಜನೆ ಮಾಡಿಸ್ಬೇಕು, ಎಲ್ಲರೂ ಚಪ್ಪಾಳೆ ತಟ್ಟಬೇಕು, ರಾಮ ಭಜನೆ ಮುಗೀತಲ್ಲಿ ರಾಮ ಭಜನೆ.
ವಾಸ್ತವಿಕವಾಗಿ ರಾಮ ಎಲ್ಲ ವಯಸ್ಸಿನವರಿಗೆ ಭಜನೆ ಮಾಡಲಿಕ್ಕೆ ಹೇಳಿಲ್ಲ. ಆ ವಯಸ್ಸಿನ ತಕ್ಕಂತೆ ಶಕ್ತಿ ಮೆರೀರಿ, ಅದು ನನ್ನ ಭಕ್ತಿನೇ ಆಗ್ತದೆ. ಆವಾಗ ಆ ವಯಸ್ಸಿಗೆ ತಕ್ಕಂತೆ ನನ್ನನ್ನು ಭಜನೆ ಮಾಡ್ರಿ. ಹಾಗಾಗಿ ಒಳ್ಳೆ ವೀರ ಯೋಧ ನವಯುವಕನಾಗಿ ಲೋಕದೊಳಗೆ ಏನೆಲ್ಲ ಸಾಧಿಸಬೇಕಾಗಿರ್ತದೆ, ಏನೆಲ್ಲ ಧರ್ಮ ರಕ್ಷಣೆ ಮಾಡಬೇಕಾಗಿರ್ತದೆ ಅವನಿಗೆ ಹೇಳಿ ಬಾಯಿಲ್ಲಿ ಅಂತ ಕರೆದು ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೋ, ವೈರಾಗ್ಯದಿಂದ ಇರು, ನಾಳೆಯಿಂದ ನೀನು ದೇವರ ಭಜನೆ ಮಾಡು ಅಂತ ಭಗವಂತನ ಧ್ಯಾನ ಮಾಡು. ಹಿಂಗೆ ಕೂಡಿಸ್ಬಿಟ್ರೆ ಸಮಾಜದ ಸ್ವಾಸ್ಥ್ಯ ಕಾಪಾಡೋರು ಯಾರಪ್ಪ? ರಾಮನ ವೀರ್ಯ, ರಾಮನ ಪರಾಕ್ರಮ, ರಾಮ ಶತ್ರುಗಳನ್ನು ನಿಗ್ರಹಿಸಿದಂಥ ಕ್ರಮ, ಅವುಗಳನ್ನು ಬೋಧಿಸಬೇಕು ಅಂತ ಹೇಳ್ತದೆ ರಾಮಾಯಣ. ಹೀಗಾಗಿ ಎಲ್ಲ ಕಾಲದಲ್ಲಿ ಸಮಾಜ, ಕುಟುಂಬ ಎರಡರ ಮೇಲೆ ಶೂರ್ಪಣಖೆ ಅಂತವ್ರ ದಾಳಿ ಬಹಳ ಆಗ್ತಿರ್ತದಂತೆ. ಇದು ಯೌವನದಲ್ಲಿ ಮನುಷ್ಯ ಬಹಳ ಗಮನಿಸಬೇಕು. ತನ್ನ ಕುಟುಂಬದ ಮೇಲೆ ಅಷ್ಟೇ ಅಲ್ಲ, ಅನೇಕ ಸಾತ್ವಿಕರ ಕುಟುಂಬಗಳ ಮೇಲೆ ಶೂರ್ಪಣಖೆ ಅಂತವ್ರು ದಾಳಿ ಆಗ್ತದೆ. ಅರ್ಥ ಆಗಲ್ಲ ಮೇಲ್ನೋಟಕ್ಕೆ. ಶೂರ್ಪಣಖೆ ಬಂದ್ಲಂತೆ. ಯಾರವಳು? ವಿದ್ಯುಜ್ಜಿಹ್ವ ಅಂತ ಒಬ್ಬ ರಾಕ್ಷಸನನ್ನು ವಿವಾಹ ಮಾಡಿಕೊಂಡಿತ್ತು. ರಾವಣ ಯುದ್ಧ ಮಾಡಲಿಕ್ಕೆ ಹೋಗಿದ್ದ. ಶತ್ರುಗಳು ಕಾಲಕೇಯರು ಅಂತ ಒಂದು ಗುಂಪು. ಯುದ್ಧ ಮಾಡುವಾಗ ಅವನು ರಭಸದಿಂದ ಕೈಯಲ್ಲಿ ಆಯುಧ ಬೀಸ್ತಾ ಇದ್ದ. ಅವನಿಗೆ 20 ಕೈ 10 ತಲೆ, ಏನು ಉಪಯೋಗ ಆಗಲಿಲ್ಲ ಅಂತದ ರಾಮಾಯಣ. ಏನು ಉಪಯೋಗ ಆಗಲಿಲ್ಲ. ಯಾಕೆ ಅಂದರೆ ತನ್ನ ತಂಗಿ ಗಂಡ ಅಂಥೇಳಿ ಗೊತ್ತೇ ಮಾಡಿಕೊಳ್ಳಿಲ್ಲ ಅಂತ. ಕತ್ತರಿಸ್ತಿದ್ದಾನೆ ಕಾಲಕೇಯರ ತಲೆ, ಜೊತೆಯಲ್ಲಿ ವಿದ್ಯುಜ್ಜಿಹ್ವ ಬಂದ, ಅವನ ತಲೆನೂ ಕತ್ತರಿಸಿಬಿಟ್ಟ. ಒಂದ ಎರಡ ತಲೆ ನೋಡಿದರೆ ಮತ್ತೆ 10 ತಲೆ ಇದೆ ರಾವಣನಿಗೆ. ತನ್ನ ತಂಗಿ ಗಂಡನನ್ನು ಪರಿಚಯ ಮಾಡಿಕೊಳ್ಳಿಕ್ಕಾಗಲಿಲ್ಲ, ಗುರುತಿಸ್ಲಿಕ್ಕಾಗಲಿಲ್ಲ. ರಭಸದಲ್ಲಿ ತಲೆ ಕತ್ತರಿಸಿ ಹಾಕಿಬಿಟ್ಟ. ಭಾರಿ ಅತ್ಲಂತೆ, ವಿಧವೆ ಆಗಿಬಿಟ್ಲು ಶೂರ್ಪಣಖೆ. ಅವಳನ್ನು ಹ್ಯಾಕೆ ಸಮಾಧಾನ ಮಾಡಬೇಕು? ನೋಡಿದ್ರ ಇಡೀ ಕೌಟುಂಬಿಕ ವ್ಯವಸ್ಥೆಯಲ್ಲಿ ದೊಡ್ಡ ದುರಂತಕ್ಕೆ ನಾಂದಿ ಹಾಡಿದವನೇ ರಾವಣ. ರಾವಣ ಏನು ಮಾಡಿದ? ಅವಳನ್ನು ಸಮಾಧಾನ ಮಾಡಬೇಕೀಗ. ತಪ್ಪು ತಾನು ಮಾಡಿದ್ದಾನೆ, ತಪ್ಪಿತಸ್ಥ ಅಂತ ತನಗೆ ಶಿಕ್ಷೆ ಹಾಕ್ಕೊಳ್ಳಿಲ್ಲ, ಅಧಿಕಾರದ ದುರುಪಯೋಗ ಮಾಡಿದ ರಾವಣ. ನೋಡಿದ್ರ ಸಾರ್ವಕಾಲಿಕ ಈ ವ್ಯವಸ್ಥೆ. ಇದು ಧರ್ಮದ ಬಗ್ಗೆ ಇರ್ಬೋದು, ಅಥವಾ ಕೌಟುಂಬಿಕವಾಗಿ ವ್ಯವಸ್ಥೆಯಲ್ಲಿರ್ಬೋದು, ಅಧಿಕಾರದ ಶಾಹಿ ಇರ್ಬೋದು. ಅವರವರಿಗೆ ಸಿಕ್ಕ ಸವಲತ್ತನ್ನು ಹೇಗೆ ಬೇಕಾದರೂ ದುರುಪಯೋಗ ಮಾಡ್ತಾರೆ. ಅವರ ಅಧಿಕಾರದಲ್ಲಿದ್ದ. ಶೂರ್ಪಣಖೆ ತಂಗಿ ಹೇಳ್ದ, ವಿಧವೆ ಅಂತ ನೀನೇನು ವ್ಯಥೆ ಪಡಬೇಡ. ಆಗಿಂದ ಶುರು ಆಯ್ತು ನೋಡ್ರಿ. ನಿನಗೇನಂತೆ, ಎಲ್ಲಿ ಯಾವ ಪುರುಷ ನಿನಗೆ ಅಂತ ಸುಂದರನಾಗಿ ಕಾಣ್ತಾನೋ ಅವನು ಮದುವೆ ಮಾಡ್ಕೊ ಶುರು ಮಾಡಿದರು. ಅಲ್ಲಿಂದ ಶುರು ಆಯಿತು ಅಂತ ಹೇಳಿದ. ಇದು ಕರುಣೆಯಿಂದ ಮಾಡಿದ್ದಲ್ಲ, ತನ್ನ ತಪ್ಪನ್ನು ಮುಚ್ಚಿ ಹಾಕ್ಕೊಳ್ಳಿಕ್ಕೆ ಹೊಸ ರೂಪ ಕೊಟ್ಟ. ಏನು ಕೊಟ್ಟ ಅಂದರೆ 14,000 ರಾಕ್ಷಸರನ್ನು ನಿನ್ನ ಜೊತೆ ಕಳಿಸ್ತೀನಿ, ಇಡೀ ದಂಡಕಾರಣ್ಯದಲ್ಲಿ ನೀನು ಇದ್ದುಬಿಡು, ನಿನಗೆ ಅಂತ ಆಹಾರದ ವ್ಯವಸ್ಥೆ ಪ್ರತ್ಯೇಕ ಬೇಡ. ಯಾಕೆಂದರೆ ದಂಡಕಾರಣ್ಯದ ಋಷಿಗಳೆಲ್ಲ ಚೆನ್ನಾಗಿ ರುಚಿಯಾಗಿ ಇರ್ತಾರೆ. ನೋಡ್ರಿ, ನರಭಕ್ಷಕಿ ಅವಳು ವ್ಯವಸ್ಥೆ ಮಾಡಿದ ಇವ. ನೋಡಿ, ಮೂಲಭೂತ ಸೌಕರ್ಯ ಹ್ಯಾಕೆ ಕಲ್ಪಿಸ್ತಾರೆ ನೋಡಿದ್ರಿಲ್ಲ ಅಧಿಕಾರಶಾಹಿಗಳು. ಇದನ್ನು ಕೊಟ್ಟ, ಕಳಿಸಿದ. ಹಿಂದೆ ನಿನಗೆ ಯಾವಾಗಲೂ ರಕ್ಷಕರಾಗಿ ರಾಕ್ಷಸರಿರ್ತಾರೆ, ಯಾವುದಕ್ಕೂ ನಿನಗೆ ಕೊರತೆ ಇಲ್ಲದಂತೆ ನಾನು ವ್ಯವಸ್ಥೆ ಮಾಡ್ತೇನೆ, ಹೋಗು, ಎಲ್ಲಿ ಹೋಗ್ತಿ ಹೋಗು, ಎಲ್ಲೂ ಯಾರೂ ನಿನಗೆ ಅಂತ ಒಬ್ಬರು ಎದುರಾಳಿಗಳೇ ಇರಲ್ಲ. ಹೀಗೊಬ್ಬಳು ವಿಧವೆ ರಾಕ್ಷಸಿ ಶೂರ್ಪಣಖಿಯನ್ನು ತಾ ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ಅಧರ್ಮಕ್ಕೆ ನಾಂದಿ ಹಾಡಿ ಇನ್ಯಾರನ್ನಾದರೂ ನೀನು ವರಸು ಅಂತ ಕಳಿಸಿಬಿಟ್ಟ. ಶೂರ್ಪಣಖೆ ಬಂದಳು, ನೋಡ್ತಿದ್ದಾಳೆ ತನಗೆ ಅಂತ ತನ್ನ ಕಾಮತೃಷೆ, ಅದಕ್ಕೂ ಅಂತ ಒಬ್ಬ ಪುರುಷ ಬೇಕು ಅವಳಿಗೆ. ಸುಂದರನಾಗಿ ಯಾರು ಕಾಣ್ತಾನೆ? ರಾಮ ಕಂಡ. ರಾಮನ ಬಳಿಗೆ ಬಂದು, ರಾಮ ನನ್ನ ಮದುವೆ ಮಾಡಲು ಶುರು ಮಾಡಿದ್ಲು. ನಾನು ರಾವಣನ ತಂಗಿ, ಅಕ್ರಾಳ್ ವಿಕ್ರಾಳ್ ದೇಹ. ಉದಾಹರಣೆ ಕೊಡ್ತಾರೆ, ಬಹಳ ಅದ್ಭುತ ಉದಾಹರಣೆ. ಸೂರ್ಯನನ್ನು ಕುರಿತು ನೆರಳು ಹೋಗಿ ನನ್ನ ಮದುವೆ ಮಾಡ್ಕೊ ಅಂತಂದರೆ ಹೇಗೆ ಆಗಬೇಕು? ಶೂರ್ಪಣಖೆ ರಾಮನನ್ನು ಕೇಳಿದಾಗ ಹಾಗಾಗಿತ್ತು ಅಂತ ಹೇಳ್ತಾರೆ. ಸಾಕಲ್ಲ ಉದಾಹರಣೆ? ಛಾಯೇವ ನಿರ್ಗತಾಸ,
ನೆರಳಿನಂತೆ ಬಂದು ಅಟ್ಟಿಸ್ಕೊಂಡು ಸೂರ್ಯನನ್ನು ನನ್ನ ಮದುವೆ ಮಾಡ್ಕೊಂಡ್ರೆ ಏನು ಮಾಡಬೇಕು? ರಾಮಚಂದ್ರ ಅಂದ, ಈಗಾಗಲೇ ನಾನು ವಿವಾಹ ಮಾಡ್ಕೊಂಡು ಬಂದಿದ್ದೇನೆ ಅಂತಂದ. ನೋಡಿದ್ರ ಆ ಮಾತಿನಲ್ಲಿ ಎಷ್ಟು ಅರ್ಥ ಇದೆ. ಅದಕ್ಕೆ ತೋರಿಸಿದ, ಇಲ್ಲೇ ಇದ್ದಾಳೆ ಸೀತೆ, ಇವಳೇ ನನ್ನ ಪತ್ನಿ, ಮತ್ತೆ ನನಗೆ ವಿವಾಹದ ಅವಶ್ಯಕತೆ ಇಲ್ಲ. ಇದು ರಾಮ ಜಗತ್ತಿಗೆ ತೋರಿಸಿದ ಅಂದಿನ ಎಷ್ಟು ಹಿಂದಿನ ನೋಡ್ರಿ ಎಷ್ಟು ವ್ಯವಸ್ಥೆ ಇತ್ತು. ಇವತ್ತು ಇದನ್ನು ಜಗತ್ತಿಗೆ ರಾಮ ಸಂದೇಶವಾಗಿ ಕೊಡಲಿಕ್ಕೆ ಇಷ್ಟಪಡ್ತಾನೆ. ನಿನ್ನ ಯೌವನದಲ್ಲಿ ಇಂಥ ಆಗುಹೋಗುಗಳು ನಡೆಯೋ ಪ್ರಸಂಗಗಳು ಬರ್ತಾವೆ, ಆಗ ನೀನು ಎಚ್ಚರಿಕೆ ಇರಬೇಕು ಅಂತ ರಾಮಚಂದ್ರ. ಎಷ್ಟು ಅದ್ಭುತ ಇದೆ ನೋಡ್ರಿ ಈ ಸಂದೇಶ. ಶೂರ್ಪಣಖೆ ಅಂಥವಳು ಎದುರುಗಡೆಗೆ ಬಂದು ವಿವಾಹ ಮಾಡ್ಕೋತ ಹಠಕ್ಕೆ ಬಿತ್ತಲಂತೆ. ಬಹಳ ಸುಂದರನಿದ್ದಿ ನೀನು, ನಿನ್ನನ್ನು ಎಲ್ಲಾದರೂ ಎತ್ಕೊಂಡು ತಿರುಗಾಡ್ತೇನೆ, ರಾಕ್ಷಸೇಶ್ವರ ರಾವಣನ ತಂಗಿ ನಾನು, ಯಾವ ಸಂಪತ್ತಿ ಕೊರತೆ ಇಲ್ಲ, ಅಧಿಕಾರ ಕೊರತೆ ಇಲ್ಲ, ನಾನು ನೀನು ಇಬ್ಬರೇ ಜಗತ್ತನ್ನು ಆಳೋಣ ಶುರು ಮಾಡಿದ್ಲಂತೆ. ಯೋಚನೆ ಮಾಡ್ರಿ, ಇಂಥ ಸ್ಥಿತಿಗಳು ಮನುಷ್ಯನ ಬದುಕಿನಲ್ಲಿ ಏನು ಅಲ್ಲೋಲ ಕಲ್ಲೋಲ ಮಾಡಲಿಕ್ಕಿಲ್ಲ. ಕೌಟುಂಬಿಕ ವ್ಯವಸ್ಥೆಯನ್ನು ಹದಗೆಡಿಸ್ಲಿಕ್ಕೆ ಬಂದ ಶೂರ್ಪಣಖೆ, ಅದಕ್ಕೆ ರಾಮ ಉಪಾಯ ಏನು ಮಾಡಿದ ಅಂದರೆ ಸಂಯಮ. ರಾಮನ ಮಾತಿನಲ್ಲಿರುವ ಗಾಂಭೀರ್ಯ ಜಗತ್ತಿಗೆ ಆದರ್ಶ ಅಂತದ. ಅದಕ್ಕೆ ರಾಮ ಅಂದ, ಶೂರ್ಪಣಖೆ, ಸೀತೆಯನ್ನು ನಾನು ಈಗಾಗಲೇ ವಿವಾಹಿತನಾಗೇ ಬಂದಿದ್ದೇನೆ, ನನಗೆ ಅವಶ್ಯಕತೆ ಇಲ್ಲ ಇನ್ನೊಂದರದ್ದು ಅಂತಂದಂತೆ. ತಕ್ಷಣ ತೋರಿಸಿದ, ಲಕ್ಷ್ಮಣ ಒಬ್ಬನೇ ಬಂದಿದ್ದಾನೆ ಅಂತ. ಅದು ಬೇಕಂತಲೇ ಮಾತನಾಡಿದ. ಲಕ್ಷ್ಮಣ ಒಬ್ಬನೇ ಬಂದಿದ್ದಾನೆ. ರಾಮಾಯಣದಲ್ಲಿ ಹೇಳ್ತಾರೆ, ಲಕ್ಷ್ಮಣನ ತೋರಿಸಿದ ಉದ್ದೇಶ ಏನು ಅಂದರೆ, ಲಕ್ಷ್ಮಣನ್ನು ಪರೀಕ್ಷೆ ರಾಮ ಮಾಡಿದ್ದಂತೆ. ಯಾಕಂದರೆ ಈತ ನನ್ನ ಸೇವೆಗಷ್ಟೇ ಬಂದಿದ್ದಾನೋ ಅಥವಾ ಅವಕಾಶ ಸಿಕ್ಕರೆ ಬೇರೆ ಕಡೆಯಲ್ಲಿ ವಾಲ್ಬಹುದಾ ಅಂತ ರಾಮನು ಪರೀಕ್ಷೆ ಮಾಡಿದ್ದಂತೆ. ಲಕ್ಷ್ಮಣನ ಹತ್ರ ಬಂದರೆ ಲಕ್ಷ್ಮಣ ಏನು ಉತ್ತರ ಕೊಟ್ಟ? ಅಲ್ಲ, ನಾನು ಬಂದದ್ದೇ ರಾಮನ ಸೇವೆಗಾಗಿ ಶೂರ್ಪಣಖಿ, ನೀ ನನ್ನ ವಿವಾಹ ಮಾಡಿಕೊಂಡ್ರೆ ನಾನಂತೂ ರಾಮದಾಸ, ನೀ ರಾಮದಾಸಿ ಆಗಬೇಕಾಗ್ತದೆ. ಅದು ಸಾಧ್ಯ ಇಲ್ಲ ಅಂತ ಶೂರ್ಪಣ. ನೋಡಿದ್ರೆ ರಾಮನ ದಾಸಿ ಆಗಲಿಕ್ಕೆ ಇನ್ನೊಬ್ಬರ ಕೈ ಕೆಳಗಿರ್ಲಿಕ್ಕೆ ಇಷ್ಟ ಇಲ್ಲ. ಎಂಥ ವಿಚಿತ್ರ. ತನ್ನ ಕೈ ಕೆಳಗೆ ಎಲ್ಲರೂ ಇರ್ಬೇಕಂತೆ, ತಾನು ಯಾರ ಕೈ ಕೆಳಗಿಲ್ಲ. ನೋಡಿ, ಕೌಟುಂಬಿಕ ವ್ಯವಸ್ಥೆ ಹದಗೆಡೋದು ಯಾವಾಗ ಅಂದರೆ, ಇನ್ನೊಬ್ಬರು ಮಾತು ನಾನು ಕೇಳಲ್ಲ ಅಂತ ಹೆಣ್ಣು ಹೇಳಿದ್ರೂ ಹದಗೆಡುತ್ತದೆ. ಎದುರುಗಡೆ ಹೇಳ್ತಿರೋರ ಮಾತೇ ಕೇಳಿಸ್ಕೊಳ್ಳೋಷ್ಟು ಪೇಷನ್ಸ್ ಇರಲ್ಲ ಕೆಲವರಿಗೆ ಮನೆ ಒಳಗೆ. ನೀವು ಹೇಳಿದ್ದು ಯಾಕೆ ಕೇಳಬೇಕು, ಅಲ್ಲಿದೆ ಶುರು ಆಗ್ತದೆ ಜಗಳ. ಹೆಂಡತಿಗೆ ಗಂಡನ ಮಾತು ಕೇಳಲಿಕ್ಕೆ ಇಷ್ಟ ಆಗಲ್ಲ. ನೀನು ಹೇಳಿದ್ದು ಯಾಕೆ ಕೇಳಬೇಕು, ಇವಳು ಅಂತಾಳೆ. ಹೋಗಲಿ, ಅವನಿಗೆ ಇವಳು ಹೇಳಲಿಕ್ಕೆ ಹೋದ್ರೆ ಹೀಗೆ, ಇವನಿಗೆ ಅವಳು ಹೇಳಲಿಕ್ಕೆ ಹೋದ್ರು ಹೀಗೆ. ಮತ್ತು ಮುಗಿಯೋದು ಯಾವಾಗ? ಯಾಕೆ ಅಂದರೆ ಯಾರೂ ಸೋಲಿಕ್ಕೆ ತಯಾರಿಲ್ಲ. ಈಗೋ ಪ್ರಾಬ್ಲಮ್ಸ್ ಅಂತ ಇವತ್ತು ಹೆಸರಿಟ್ಟಿದ್ದಾರೆ ಇದಕ್ಕೆ ಇನ್ನೇನಾದರೂ ಹೆಸರಿಟ್ಟಿರ್ಬೇಕಂದ್ರೆ. ಅಂತೂ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಬಿರುಗಾಳಿಯನ್ನು ಬೀಸುವಂತಹದ್ದು ಈಗೋ. ಇದನ್ನೂ ಮೆಟ್ಟಿ ನಿಲ್ಲುವ ಪ್ರಸಂಗ ರಾಮ ಲಕ್ಷ್ಮಣರು ನಾಟಕ ಮಾಡಿ ಜಗತ್ತಿಗೆ ತೋರಿಸ್ತಾರೆ, ಶೂರ್ಪಣಖೆಯನ್ನು ಮುಂದಿಟ್ಟುಕೊಂಡು. ಶೂರ್ಪಣಖೆ ಏನು ಮಾಡಿದ್ಲು, ತಾನು ಇನ್ನೊಬ್ಬರ ದಾಸಿಯಾಗಿ ಬದುಕಲಿಕ್ಕೆ ಇಷ್ಟ ಇಲ್ಲ ಅಂತ ಶುರು ಮಾಡಿದ್ಲು. ಹಾಗಾದರೆ ಮತ್ತೆ ನಿನಗೆ ರಾಮನೇ ಗತಿ ಎಂದ ಲಕ್ಷ್ಮಣ. ಓಡಿ ಬಂದ್ಲು ಲಕ್ಷ್ಮಣನಿಂದ, ರಾಮನೇ ಬರಲಿ, ರಾಮ ಲಕ್ಷ್ಮಣ ಬೇಡ ನನಗೆ, ಅವ ನಿನ್ನ ದಾಸಿಯಾಗಿ ನಾನು ಇರಲಾರೆ. ರಾಮನ ಹತ್ರನೇ ಬಂದು ಹೇಳ್ತಾಳೆ ಲಗ್ನ ಮಾಡ್ಕೊ ಅಂತ. ಲಗ್ನ ಮಾಡ್ಕೊ ಅಂತ ಹೇಳಿದ ಮೇಲೆ ಮತ್ತಂತಾಳೆ ನಿನ್ನ ದಾಸಿಯಾಗಿ ನಾನು ಇರಲಾರೆ ಅಂತ ಶುರು ಮಾಡ್ತಾಳೆ. ರಾಮನಂದ ಸೀತೆ ಇದ್ದಾಳೆ. ಮತ್ತೆ ಎಲ್ಲಿಗೆ ಏರಿದ್ಲು ಶೂರ್ಪಣಖೆ ಅಂದರೆ ಕೊನೆಗೆ ಎಷ್ಟು ಕುಯುಕ್ತಿ ಬಳಸ್ತಾಳೆ, ಎಷ್ಟು ದುರ್ವಿಚಾರ ಮಾಡ್ತಾಳೆ. ಶೂರ್ಪಣಖೆ ಒಬ್ಬಳು ಹೆಣ್ಣಾಗಿಯೂ ಯೋಚಿಸಿದ್ಯಂಥದ್ದು ಅಂದರೆ, ರಾಮ ಸೀತೆ ಇರೋ ತನಕ ನೀನು ನನಗೆ ಸಿಗಲ್ಲಲ್ಲ, ಹಾಗಾದರೆ ಸೀತೆಯನ್ನೇ ನುಂಗುತ್ತೇನೆ ಅಂತ ಶುರು ಮಾಡಿ. ನೋಡಿ ಅಲ್ಲಿಗೆ ಬಂದಂತೆ, ಸೀತೆಯನ್ನು ನುಂಗುತ್ತೇನೆ, ತಿಂದಾಕ್ತೇನೆ, ಆಗ ನೀನು ಒಬ್ಬನಾಗ್ತೀಯ, ಆಗಲಾದರೂ ನೀನು ನನಗೆ ಸಿಗ್ತೀಯಲ್ಲ ಅಂತ ಶುರು ಮಾಡಿದ್ರಂತೆ ಶೂರ್ಪಣಖೆ. ನೋಡಿ, ರಾಮಾಯಣದ ಈ ಪ್ರಸಂಗ ಮನುಷ್ಯತ್ವ ಕಳೆದುಕೊಂಡು ಮಾತನಾಡೋರು ಹೇಗಿರ್ತಾರೆ ಅನ್ನಲಿಕ್ಕೆ ಶೂರ್ಪಣಖೆ ನಿದರ್ಶನ.
ಮನೆಯಲ್ಲಿ ವಿಷ ಹಾಕಲಿಕ್ಕೂ ಹಿಂದೆ ನೋಡ್ತಿಲ್ಲ ಕೆಲವರು, ಇವತ್ತು ಕೊಲ್ಲಲಿಕ್ಕೆ ಹಿಂದೆ ನೋಡ್ತಿಲ್ಲ, ಇನ್ನೊಬ್ಬರನ್ನ ಹಿಂಸೆ ಮಾಡಲಿಕ್ಕೆ ಹಿಂದೆ ನೋಡ್ತಿಲ್ಲ. ಅಂಥ ಸ್ಥಿತಿಗಳು ಇವತ್ತು ಒಳಗಾಗ್ತಿದ್ದಾವೆ ಅಂದರೆ ಇವರೆಲ್ಲ ಒಂದರ್ಥದಲ್ಲಿ ಶೂರ್ಪಣಿಕೆಯ ಪರಂಪರೆಯಲ್ಲಿ ಬಂದವರೇ ಇರಬಹುದು. ನೋಡಿದ್ರ, ನೀನು ಬೇಕಂದ್ರೆ ನನಗೆ ಸಿಗಬೇಕು, ನೀನು ಸಿಗಬೇಕಾದ್ರೆ ಸೀತೆ ಹೋಗಬೇಕು, ಸೀತೆ ಹೋಗದೊತ್ತು ನೀನು ಸಿಗಲ್ಲ, ಸೀತೆಯನ್ನು ಕೊಂದು ಹಾಕ್ತೇನೆ ಶುರು ಮಾಡಿ. ಹೀಗಾಗಿ ಮನುಷ್ಯನ ಕೌಟುಂಬಿಕ ಬಾಳಿನಲ್ಲಿ ಶೂರ್ಪಣಕ್ಕೆ ಅಂತವ್ರು ಬಿರುಗಾಳಿ ಬೀಸುವ ಸಂಭವ ಇರ್ತದೆ ಎನ್ನುವುದು ರಾಮಾಯಣ ಅಂದು ತೋರಿಸಿದ್ದು ಇಂದಿಗೂ ಕೂಡ ಇದು ರೆಲೆವೆಂಟ್ ಹೌದೋ ಅಲ್ಲೋ. ಅಲ್ಲಿಯ ಮಾತು, ಅಲ್ಲಿಯ ನಡೆದ ಪ್ರಸಂಗ, ಅಲ್ಲಿ ನಡೆದ ರಾಕ್ಷಸೀತನ, ಅದಕ್ಕೆ ರಾಮ ಅಂದ ನೀನು ಹೆಣ್ಣಲ್ಲ ಅಂದ, ನೀನು ಹೆಣ್ಣಲ್ಲ, ನೀನು ಹೆಣ್ಣಿನ ರೂಪದಲ್ಲಿ ಬಂದ ಹೆಮ್ಮಾರಿ ಅಂತನ್ನಂತೆ. ನಮ್ಮ ಕನ್ನಡದಲ್ಲಿ ಈ ಭಾಷೆ ಇದೆ ಇಲ್ಲೋ, ಈ ಹೆಣ್ಣು ಹೆಮ್ಮಾರಿನೋ ಅಂತಿರ್ತಾರೆ. ಹಾಗೆ ಶೂರ್ಪಣಖೆ ನೀನು ಸಹಜ ಹೆಣ್ಣಲ್ಲ, ಹೆಣ್ಣಿನ ರೂಪದಲ್ಲಿ ಬಂದ ಹೆಮ್ಮಾರಿ. ಬದುಕಿನಲ್ಲಿ ಇಂಥ ಹೆಮ್ಮಾರಿಗಳು ಕೂಡ ನಮ್ಮ ಕಣ್ಣು ಮುಂದೆ ಬರ್ತಾರೆ ಎನ್ನುವುದು ಅಂದೇ ರಾಮ ತೋರಿಸಿದ. ಇವಳಿಗೆ ಶಿಕ್ಷೆ ಹಾಕಬೇಕು, ದಂಡನಾಯಕ ರಾಮ. ಅಸಹ್ಯ ಆಯ್ತು ಅವನಿಗೆ, ಇಂಥವಳಿಗೆ ಶಿಕ್ಷೆ ನನ್ನ ಕೈಯಿಂದನ ಬೇಡ ಅಂದ. ಮರ್ಯಾದೆ ಇರ್ತದ? ಮರ್ಯಾದೆ ಇರ್ತದ? ಛೇ ಛೇ, ಎಷ್ಟು ಕುಬುದ್ಧಿ, ಎಷ್ಟು ದುರ್ವಿಚಾರ. ಆದರೆ ಶಿಕ್ಷೆ ಹಾಕಬೇಕು. ಇವಳನ್ನು ಹೀಗೆ ಬಿಟ್ಟು ಕಳಿಸಿದರೆ ಇವತ್ತು ನನ್ನ ಸಂಸಾರದಲ್ಲಿ ಹುಳಿ ಹಿಂಡ್ಲಿಕ್ಕೆ ಬಂದಿದ್ದಾಳೆ, ನಾಳೆ ಇನ್ಯಾರ್ದೋ ಸಂಸಾರಕ್ಕೆ ಹೋಗಿ ಅಲ್ಲೂ ಹೀಗೆ ಹುಳಿ ಹಿಂಡ್ತಾಳೆ. ಅವಳಿಗೆ ರಾಮ ಬೇಕಿಲ್ಲ, ಲಕ್ಷ್ಮಣ ಬೇಕಿಲ್ಲ, ತನ್ನ ತೃಷೆಗೆ ಒಬ್ಬ ಪುರುಷ ಬೇಕಷ್ಟೇ. ಇದು ಸ್ಪಷ್ಟಪಡಿಸ್ತದೆ ವಾಲ್ಮೀಕಿ ರಾಮಾಯಣ. ಇದು ಬದುಕೆ. ಹೀಗಾಗಿ ರಾಮ ಅದಕ್ಕೆ ಶಿಕ್ಷೆ ಹಾಕಬೇಕು ಅಂದ ಇವಳಿಗೆ. ಏನು ಶಿಕ್ಷೆ ಹಾಕಿಸಿದ ಅಂದರೆ, ಲಕ್ಷ್ಮಣ ಯಾವುದು ಇದೆ ಅಂತ ಇಷ್ಟು ಹಾರಾಡ್ತಾಳೋ ಅದನ್ನೇ ಕತ್ತರಿಸಿಬಿಡು ಅಂತಂದಂತೆ. ಅದೊಂದು ಮೂಗು ಕತ್ತರಿಸು, ಅದೊಂದು ಕಿವಿ ಕತ್ತರಿಸ್ಬಿಡು. ಇಡೀ ಮುಖ ವಿಕಾರ ಆಯಿತು ಅಂದರೆ ಯಾರನ್ನಾದರೂ ಮದುವೆ ಮಾಡ್ಕೊಳ್ಳಿಕ್ಕೆ ಹೋಗಿ ಕೇಳಲಿ ಇವಳು, ಅವರೇ ಇವಳನ್ನು ಉಗಿದು ದೂರ ಅಟ್ಟುತ್ತಾರೆ. ಹಾಗೆ ಮಾಡಿ ಕಳಿಸು ಅಂತಂದಂತೆ. ಹಾಗೆ ಮಾಡಿ ಕಳಿಸು. ಕೊಲ್ಲಿಲ್ಲ, ಪೂರ್ಣ ಕೊಲ್ಲಿಲ್ಲ ಅವಳನ್ನು. ಇದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದಿದೆ? ಬದುಕಿನುದ್ದಕ್ಕೂ ಮುಖ ವಿಕಾರ ಮಾಡಿಕೊಂಡು ಮಾಡಿದ್ದೆಲ್ಲ ತಪ್ಪು, ಹಾಕಿದ ನನಗೆ ದಂಡ ರಾಮ ಅಂತ ನೆನಪಿಸ್ಕೊಳ್ತಾಳಲ್ಲ, ಇದು ಅವಳಿಗಷ್ಟೇ ಅಲ್ಲ, ಈ ಕಥೆ ಕೇಳೋ ಮುಂದೆ ಬರುವ ಎಷ್ಟೋ ಹೆಮ್ಮಾರಿಗಳಿಗೂ ಇದು ಶಿಕ್ಷಣ ಆಯ್ತಂತೆ. ಹೀಗೆ ರಾಮ ಶೂರ್ಪಣಖೆ ಅಂತವಳಿಗೆ ಬಹಳ ದೊಡ್ಡ ದಂಡ ಹಾಕಿದ. ಅದಕ್ಕೇನೆ ಅವಳಿಗೆ ಬುದ್ಧಿ ಕಲಿಸಿದ, ಅವಳನ್ನು ದೂರ ಅಟ್ಟಿದ ಅನ್ನೋ ಕಥೆ ರಾಮಾಯಣದಲ್ಲಿ ಬರ್ತದೆ. ಇದು ನಮ್ಮ ಬದುಕಿನಲ್ಲೂ ಕೂಡ ಇಂಥ ಘಟನೆಗಳು ಮರುಕಳಿಸ್ಲಿಕ್ಕೆ ಅವಕಾಶ ಇರ್ತದೆ. ಮನುಷ್ಯ ಅದನ್ನು ಎಚ್ಚರಿಕೆಯಿಂದ ನಿಭಾಯಿಸಲಿ ಅನ್ನೋದಕ್ಕೆ ರಾಮಾಯಣ. ಶೂರ್ಪಣಖೆ ಅನ್ನೋದು ಪಾತ್ರ ಅಷ್ಟೇ, ಅದರಿಂದ ತಿಳಿಬೇಕಾದದ್ದು ಬೇರೆಯೇ ಇದೆ. ಇದು ಅರಣ್ಯಕಾಂಡದಲ್ಲಿ ಇಂಥ ಸಂದರ್ಭಗಳನ್ನು ನೋಡ್ತೇವೆ. ವಿರಾಧ ಅಂತೊಬ್ಬ, ಕಬಂಧ ಅಂತೊಬ್ಬ, ಶಬರಿ ಅಂತ ಮತ್ತೊಬ್ಬಳು, ಶರಭಂಗ ಅಂತ ಒಬ್ಬ, ಈ 4 ಜನ ತನ್ನ ಭಕ್ತರನ್ನು ರಾಮ ಉದ್ಧರಿಸಿದ ಕಥೆ ಅರಣ್ಯಕಾಂಡದಲ್ಲಿ ಬರ್ತದೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದು ಅರಣ್ಯಕಾಂಡದಲ್ಲಿ ಶಬರಿ ಅಂತೊಬ್ಬಳು ಭಕ್ತಳು. ಆ ಭಕ್ತಳ ಬಳಿಗೆ ರಾಮ ಬಂದ ಸೌಹಾರ್ದ ಮೆರಿತಾನೆ. ಬಹಳ ಜನರಿಗೆ ಒಂದು ಕಲ್ಪನೆ ರಾಮನ ಬಗ್ಗೆ ಏನಿದೆ ಅಂದರೆ, ರಾಮ ಅಂದರೆ ಬರೀ ಬ್ರಾಹ್ಮಣರಿಗಷ್ಟೇ ಒಲಿತಾನೆ, ಕೆಲವ್ರ ಕಲ್ಪನೆ, ಎಲ್ಲರದ್ದಲ್ಲ. ಆದರೆ ರಾಮಾಯಣ ಸ್ಪಷ್ಟಪಡಿಸ್ತದೆ, ರಾಮ ಭಕ್ತರಿಗೆ ಒಲಿತಾನೆ ಹೊರತು ಬ್ರಾಹ್ಮಣರಿಗೆ ಒಲಿಯಲ್ಲ ಅಂತ. ಶಬರಿ ವರ್ಣದಿಂದ ಅವಳು ಬ್ರಾಹ್ಮಣಳಲ್ಲ, ಅವಳು ವೇದ ಓದಿದವಳಲ್ಲ. ಹೀಗೆ ರಾಮಾಯಣ ದೈವತ್ವದ ಬಗ್ಗೆಯೂ ನಮಗೆ ಕಲ್ಪನೆ ಕೊಡ್ತದೆ. ಒಬ್ಬಳು ಬೇಡರ ವರ್ಣದಲ್ಲಿ ಹುಟ್ಟಿದ ವೇದಾದಿಗಳನ್ನು ಓದದಂತಹ ಶಬರಿಗೂ ರಾಮ ಅನುಗ್ರಹ ಮಾಡಿದ ಅನ್ನೋ ಕಥೆ ಜಗತ್ತಿಗೆ ಸಂದೇಶ ಕೊಡ್ತದೆ. ರಾಮ ಭಕ್ತರಿಗೆ ಒಲಿತಾನೆ ಹೊರತು ಮತ್ತೊಬ್ಬನಿಗಲ್ಲ. ಹೀಗೆ ಅರಣ್ಯಕಾಂಡದ ಪ್ರಸಂಗಗಳು ಮನುಷ್ಯನ ಜೀವನದಲ್ಲಿ ಇಂಥ ಸಂದರ್ಭಗಳನ್ನು ನಮಗೆ ವ್ಯಾಖ್ಯಾನಿಸೋದಲ್ಲದೆ ರಾಮನ ದೈವತ್ವವನ್ನು, ಶಬರಿಯನ್ನು ಉದ್ಧರಿಸಿದ್ರಿಂದ ನಮಗೆ ಅನುಸಂಧಾನ ಮಾಡಿಸ್ತದೆ. ಇನ್ನು ಸೀತಾಪಹರಣ ಆಯಿತು, ಅದು ಅರಣ್ಯಕಾಂಡದ ಕಥೆ. ಸೀತಾಪಹರಣದ ಬಗ್ಗೆ
ಒಂದು ಕಲ್ಪನೆಯನ್ನು ರಾಮ ನಮಗೆ ನೀಡ್ತಾನೆ. ಏನು ಅಂದರೆ, ಭಾರೀ ಸೀತೆಯ ಮೇಲೆ ರಾಮನಿಗೆ ಪ್ರೀತಿ ನಿಜ, ಸೀತೆಗೂ ರಾಮನ ಮೇಲೆ ಅಷ್ಟೇ ಪ್ರೀತಿ ನಿಜ. ಆದರೆ ಅದು ಅತಿಯಾದಾಗಲೂ ದುಃಖ ಜಾಸ್ತಿ ಆಗ್ತದೆ ಅನ್ನೋದನ್ನು ರಾಮಾಯಣ ತನ್ನ ಕಲ್ಪನೆ ಕೊಡ್ತು. ಇತಿಮಿತಿಗಿಂತ ಮೀರಿದ ಅಂತಃಕರಣ ಸ್ನೇಹಗಳು ಮನುಷ್ಯನನ್ನು ದುಃಖಕ್ಕೀಡು ಮಾಡ್ತಾರೆ. ಅಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ತೋರಿಸ್ಬೇಕಾಗಿತ್ತು ರಾಮ. ಅದಕ್ಕೇನು ನಟನೆ ಮಾಡಿದ ಅಂದರೆ, ಸೀತೆ ಕೇಳಿದ್ದೆಲ್ಲ ನಾ ಕೊಡಿಸ್ತೇನೆ ಅಂತ ಮೊದಲೊಂದು ಹಾಕ್ಕೊಂಡ ಬೇಕಂತಲಿ. ಅದಕ್ಕೆ ಅವಳು ಸರಿಯಾಗಿ ಬಂಗಾರದ ಜಿಂಕೆ ಓಡಾಡ್ಲಿಕ್ಕೆ ಶುರು ಮಾಡ್ತು. ಅದ್ರ ಹಿಂದೆ ಇವ ಓಡಾಡಿದ, ಸೀತೆಯನ್ನು ಕಳ್ಕೊಂಡ. ಅಂತೂ ಬಂಗಾರದ ಜಿಂಕೆ ಹಿಂದೆ ರಾಮ ಹೋದ, ಸೀತೆ ರಾವಣನ ಹಿಂದೆ ಹೋಗ್ಬೇಕಾಯ್ತಂತ. ಇದು ಮೇಲ್ನೋಟದ ಕಥೆ ಸಾಕು. ಅಂತೂ ಲೋಕದಲ್ಲಿ ಹೆಂಡತಿ ಮತ್ತು ಗಂಡ ಇಬ್ಬರ ಮಧ್ಯದಲ್ಲಿ ಹೆಂಡತಿ ಆದವಳು ಎಲ್ಲೂ ಇಲ್ಲದನ್ನು ನನಗೆ ತಂದು ಕೊಟ್ರೇ ನನ್ನ ಮೇಲೆ ನಿಮಗೆ ಪ್ರೀತಿ ಇದೆ ಅಂತ ಅವಳು ಅಂತಿರ್ತಾಳೆ. ಖರೆ ಬಾಯಿ ಮಾತಿನಲ್ಲಿ ಅಂತಿರ್ತಾಳೆ. ಅದನ್ನೂ ಇವ ಪೂರೈಸ್ತೇನೆ ಅಂತ ಹೋದರೆ ಹೆಂಡತಿಗೆ ಗಂಡನೂ ಸಿಗಲ್ಲ, ಗಂಡನಿಗೆ ಹೆಂಡತಿ ಸಿಗಲ್ಲ, ವಿಯೋಗ ಆಗಬೇಕಾಗ್ತದೆ. ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಏನಾಗಿದೆ, ಇತ್ತೀಚೆಗೆ ರಾಮಾಯಣ ವಿಯೋಗ ಆದರೆ ಭಾಳ ಚಲೋ ಆಯ್ತಲ್ಲ ಅನ್ನೋರು ಜಾಸ್ತಿ ಆಗಿದ್ದಾರೆ ಈಗ. ಯಾವ ಭಾರತೀಯ ಸಂಸ್ಕೃತಿ ಗಂಡ ಹೆಂಡತಿಯರ ವಿಯೋಗವನ್ನು ಸುತರಾಮ್ ಖಂಡಿಸ್ತಿತ್ತೋ, ಯಾವ ಭಾರತೀಯ ಸಂಸ್ಕೃತಿ ಎಲ್ಲರನ್ನ ಒಂದುಗೂಡಿಸಿ ಕಷ್ಟವೋ ಸುಖವೋ ಇರೋದೇ ಒಂದಿಷ್ಟು ವರ್ಷ ಭೂಮಿಯ ಮೇಲೆ ಕಳೆದು ಮುಗಿಸ್ಕೊಂಡು ಹೋಗಿಬಿಡ್ಲಿ ಸಾಧನೆ ಮಾಡಿಕೊಂಡು ಅಂತ ಅಂತಿತ್ತೋ, ಇವತ್ತು ಅದೆಲ್ಲ ಮಾರ್ಪಾಡಾಗ್ಲಿಕ್ಕೆ ಶುರುವಾಗಿದೆ. ಹೀಗಾಗಿ ರಾಮಾಯಣದ ಕೆಲವು ಸಂದರ್ಭಗಳನ್ನು ನಾವು ಬಿಚ್ಚಿ ತೋರಿಸಿದರೆ ಉಳಿದವರಿಗೆಲ್ಲ ಹಾಸ್ಯ ಅನ್ನಿಸ್ತದೆ. ಅರೆ ಬೇಡ ಅಂದರೆ ಬಿಟ್ಟರಾಯಿತು, ವಿಯೋಗ ಆದರಾಯಿತು. ಆದರೆ ರಾಮಾಯಣ ಅದನ್ನು ಒಪ್ಪಲ್ಲ. ರಾಮಾಯಣ ತೋರಿಸೋ ಸಿದ್ಧಾಂತ ವಿಯೋಗದ ಸಿದ್ಧಾಂತ ಅಲ್ಲ, ಸುಯೋಗದ ಸಿದ್ಧಾಂತ. ಹೇಗೆ ರಾಮಾಯಣದ ಹತ್ರ ನೀವು ಬಂದರೆ ಸುಯೋಗ, ರಾಮಾಯಣವನ್ನು ದೂರ ಸರಿಸಿ ಬೇರೆ ರೀತಿ ನೋಡಿದರೆ ಅದು ಪ್ರಪಂಚದಲ್ಲಿ ನಡೀತಾ ಇರೋದೆಲ್ಲ ಬರೀ ವಿಯೋಗನೇ. ವಿಯೋಗವನ್ನು ರಾಮ ಒಪ್ಪಲ್ಲ, ಸುಯೋಗವನ್ನು ರಾಮ ಭಾಳ ಒಪ್ತಾನೆ ಯಾವಾಗಲೂ. ಅದಕ್ಕಾಗಿ ರಾಮ ಅಹಲ್ಯ ಗೌತಮರು ಬಹುದಿವಸದಿಂದ ಬೇರೆ ಆಗಿದ್ದರೂ ಕೂಡ ಹೋಗಲಿ ಬೇರ್ಪಟ್ಟೆ ಇದ್ದು ಬಿಡ್ರಿ ಅಂತಂದರೆ ರಾಮ ಬೇಡ ಅಂದ. ಹಂಗಿರಬೇಡ್ರಿ ಅಂದ, ಹಾಗಿರಬೇಡ್ರಿ, ವಿಯೋಗ ಬೇಡ ಅಂದ ರಾಮ. ಸುಯೋಜಯ ಮಾಸ ಸಗೌತಮೇನ. ಎಂಥ ವಿಚಿತ್ರ ನೋಡ್ರಿ, ಸುಯೋಗದಲ್ಲಿ ಸುಖ ಇದೆ. ಇದು ರಾಮ ಅಹಲ್ಯ ಗೌತಮರನ್ನು ಅಂದೇ ಸೇರಿಸಿ ಜಗತ್ತಿಗೆ ಸಾರಿಬಿಟ್ಟ ಸಿದ್ಧಾಂತವನ್ನು. ವಿಯೋಗವನ್ನು ಒಪ್ಪಲಿಲ್ಲ ಆತ. ತನ್ನಲ್ಲೂ ಕೂಡ ವಿಯೋಗ ಅನ್ನೋದು ಬಹಳ ದುಃಖಕ್ಕೀಡು ಮಾಡ್ತದೆ. ಇದನ್ನು ಲೋಕಕ್ಕೆ ಸಂದೇಶ ಕೊಡಲಿಕ್ಕೆ ರಾಮ ತನ್ನ ಸೀತೆಯನ್ನು ಕಳ್ಕೊಂಡಾಗ ಆ ದುಃಖಪಟ್ಟು ಲೋಕಕ್ಕೆ ತೋರಿಸಿದ. ಎರಡನೇ ಅಂಶ, ವಿಯೋಗ ದುಃಖಕ್ಕೀಡು ಮಾಡ್ತದೆ ಅಂದರೆ ವಿಯೋಗ ಆಗೋದು ಯಾವಾಗ ಅಂತ. ಆಗೋದು ಯಾವಾಗ? ಕಾರಣಗಳು ತುಂಬ ಇದ್ದಾವೆ. ಯಾಕಂದರೆ ಅದಕ್ಕೇನು ದೊಡ್ಡ ನ್ಯಾಯಾಲಯನೇ ತೆಗೆದ ಮೇಲೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಹೇಳಿ. ಈ ಕೌಟುಂಬಿಕ ನ್ಯಾಯಾಲಯ ಶುರುವಾಗಿದೆ, ಬಹಳ ಸಮಸ್ಯೆ ಇದೆ ಅದ್ರ ಬಗ್ಗೆ ಮಾತನಾಡೋದು. ಆದರೆ ರಾಮ ಜಗತ್ತಿಗೆ ಒಂದಂತೂ ಸಂದೇಶ ಕೊಟ್ಟ. ಏನಂದರೆ, ಎಲ್ಲೂ ಇಲ್ಲದನ್ನು ತಂದು ಕೊಡುವಂಥ ಹಠ ಬೀಳೋದು, ನಾನು ಅದನ್ನು ತಂದು ಕೊಡ್ತೇನೆ ಅಂತ ಗಂಡನನ್ನು ದೂರ ಕಳಿಸೋದು, ಕಳಿಸಿದ ಗಂಡನಿಂದ ತಾನೂ ದೂರ ಆಗಿಬಿಡೋದು. ಇದಂತೂ ಮನುಷ್ಯ ಬಹಳ ಎಚ್ಚರಿಕೆಯಿಂದ ನಿಭಾಯಿಸಲಿ ಅಂತ ಹೆಣ್ಣಿಗೂ ಸಂದೇಶ, ಗಂಡಿಗೂ ಸಂದೇಶವನ್ನು ಸೀತಾರಾಮರು ನಟನೆ ಮಾಡಿ ಸೀತೆಯ ವಿಯೋಗವನ್ನು ಭರಿಸ್ಲಿಕ್ಕಾಗದೆ ರಾಮ ಅತ್ತ ಅನ್ನೋ ಪ್ರಸಂಗ ರಾಮಾಯಣದಲ್ಲಿ ತೋರಿಸ್ತದೆ. ಅಂತೂ ಸೀತಾಪಹರಣ ಆಯಿತು. ಮುಂದೆ ನಡೆದ ಕಥಾಭಾಗ ಅರಣ್ಯಕಾಂಡದಲ್ಲಿ ಬಹಳ ಆಶ್ಚರ್ಯ ತರ್ತದೆ. ಮಾರೀಚನನ್ನು ಮುಂದೆ ಮಾಡಿಕೊಂಡು ಸೀತೆಯನ್ನು ಅಪಹರಿಸಿದ ರಾವಣ ಅಂತೂ ಸ್ವಾರ್ಥ ಸಾಧಿಸಿಕೊಂಡ. ಅದೇ ರಾವಣನನ್ನು ಬಿಡು ಸೀತೆಯನ್ನು, ಯಾಕೆ ಹಿಡ್ಕೊಂಡು ಹೋಗ್ತಿದ್ದಿ ರಾಮನ ಪತ್ನಿ ಸೀತೆಯನ್ನು ಅಂತ ಯುದ್ಧ ಮಾಡಲಿಕ್ಕೆ ಬಂದದ್ದು ಜಟಾಯು. ಕಥೆ ಕೇಳಿರ್ತೀರಿ. ಜಟಾಯು ಏನು ಮಾಡಿದರೂ ಕೂಡ ರಾವಣ ಸುಮ್ಮನಾಗಲಿಲ್ಲ. ಕಾಲು ಕತ್ತರಿಸಿ ರೆಕ್ಕೆ ಕತ್ತರಿಸಿ ಜಟಾಯುನನ್ನು ಥಳಿಸಿಬಿಟ್ಟ.
ಮಾರೀಚನನ್ನು ರಾಮ ಥಳಿಸಿದ. ಸೈಮಲ್ಟನ್ಸ್ಲಿ ಒಂದು ಕಥಾನಕ ಯೋಚನೆ ಮಾಡಿ. ಆಶ್ಚರ್ಯದ ಸಂಗತಿ, ರಾವಣ ಜಟಾಯುನನ್ನು ಥಳಿಸಿ ಕೆಳಗೆ ಹಾಕಿ ಸೀತೆಯನ್ನು ಅಪಹರಿಸಿ ಹೋಗಿಬಿಟ್ಟ. ಕಾಡಿನಲ್ಲಿ ಸೀತೆಯನ್ನು ಅಪಹರಿಸ್ಲಿ ಅಂಥೇಳಿ ಜಿಂಕೆಯಾಗಿ ಬಂದಿದ್ದಲ್ಲ ಮಾರೀಚ, ಸತ್ತು ಬಿದ್ದಿದ್ದ. ಆದರೆ ರಾಮ ಜಟಾಯುಗೆ ಮುಕ್ತಿ ಕೊಡಿಸಿದ. ಮಾರೀಚನಿಗೆ ರಾವಣ ದೇಹಕ್ಕೆ ಸಂಸ್ಕಾರನೂ ಮಾಡಲಿಲ್ಲ ಅಂತದೆ ರಾಮಾಯಣ. ಒಟ್ಟಿಗೆ ಹೇಳ್ತದೆ ಕಥೆಯನ್ನು. ಒಟ್ಟಿಗೆ ಹೇಳಿ ಕಥೆಯನ್ನು ಹೇಳಿ ಏನು ತೋರಿಸ್ತದೆ ಅಂದರೆ, ಜಟಾಯು ಪ್ರಾಣ ಹಿಡ್ಕೊಂಡು ಕೂತಿತ್ತಂತೆ ಇನ್ನು ದೇಹದಲ್ಲಿ. ರಾಮ ಬಂದೇ ಬರ್ತಾನೆ, ಸುದ್ದಿ ಮುಟ್ಟಿಸ್ತೇನೆ, ರಾವಣನನ್ನು ಕೊಲ್ಲಬೇಕು ನೀನು ಅಂತ ಅವನಿಗೆ ಹುರಿದುಂಬಿಸ್ತೇನೆ, ಸೀತೆ ಸಿಗ್ತಾಳೆ ಅಂತ ಹೇಳಿ ಆಮೇಲೆ ರಾಮನ ಮುಂದೆನೇ ಪ್ರಾಣ ಬಿಡ್ತೇನೆ ಅಂತ ಕೂತಿತ್ತಂತೆ ಜಟಾಯು. ರಾಮ ಬಂದ ಕಾಡಿನಲ್ಲಿ. ಅದೇ ನನ್ನ ಹೆಂಡತಿಗಾಗಿ ನೀನು ಯಾಕೆ ಪ್ರಾಣ ಕೊಟ್ಟಿ ಅಂತ ಕೇಳಿದ ರಾಮ. ನನ್ನ ಹೆಂಡತಿಗಾಗಿ ಹಾಗನ್ಬೇಡ ರಾಮ ಅಂತಂತಂತೆ ಜಟಾಯು. ಯಾಕೆ ಅಂದರೆ ನಿನ್ನ ಹೆಂಡತಿ ಅಂದರೆ ನೀನು ನನ್ನ ಸೊಸೆ ಇದ್ದ ಹಾಗೆ ಅಂತಂತಂತೆ ಜಟಾಯು. ಯಾಕೆ? ನಿಮ್ಮಪ್ಪ ದಶರಥ ನನ್ನ ಸ್ನೇಹಿತ ಅಂತ ಹೇಳ್ತಂತೆ ಜಟಾಯು. ದಶರಥನ ಸ್ನೇಹಿತ ಜಟಾಯು. ರಾಮ ನೀನು ಅಂದರೆ ನನ್ನ ಮಗನಿದ್ದ ಹಾಗೆ, ನಾನು ರಕ್ಷಿಸ್ತೇನೆ ಅಂತ ಜವಾಬ್ದಾರಿ ತಗೊಂಡಿದ್ದೆ, ನನ್ನ ಕೈಯಲ್ಲಾಗಲಿಲ್ಲ, ಅಸಕ್ತನಾಯಿದೆ, ಕ್ಷಮಿಸಿಬಿಡು ನನ್ನ. ಆದರೆ ಒಂದು ಹೇಳ್ತೀನಿ ರಾಮ, ನಿನಗೆ ಸೀತೆ ಸಿಕ್ಕೇ ಸಿಗ್ತಾಳೆ, ಹುಡುಕು ಅಂತ ಹೇಳ್ತಂತೆ. ರಾಮ ಅಂದ, ಅದು ಯಾಕೆ ಹೇಳ್ತೀಯ ಅಂದ ಜಟಾಯು. ಇಲ್ಲ ಸೀತೆ ಸಿಗ್ತಾಳೆ, ನನಗೆ ಮುಹೂರ್ತ ಜ್ಞಾನ ಇದೆ ಅಂತಂತಂತೆ ಜಟಾಯು. ಹನುಮನ್ ನಾಟಕ ಅಂತೊಂದಿದೆ, ರಾಮಾಯಣದ ಬಗ್ಗೆ ಬರೆದ ಮತ್ತೊಂದು, ಅಲ್ಲಿ ಒಂದು ಮಾತು ಹೇಳ್ತಾರೆ ಜಟಾಯು. ಕಳ್ತನ ಆದ ಮುಹೂರ್ತ ಇದೆಯಲ್ಲ, ಅದನ್ನು ನಾನು ಲೆಕ್ಕ ಹಾಕಿದೆ, ಕಳ್ತನ ಮಾಡಿದ ವಸ್ತು ಅವನಿಗೆ ದಕ್ಕಲ್ಲ ಅಂತ ಬರ್ತಾ ಇದೆ ಅಂತ ಹೇಳ್ತಂತೆ. ವಿಂದ ಮುಹೂರ್ತ ಅಂತ ಹೇಳ್ತಾನೆ ಜಟಾಯು. ವಿಂದ ಅಂತ ಒಂದು ಮುಹೂರ್ತ, ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ಮಧ್ಯಾಹ್ನ ಪಿತೃಕಾಲದಲ್ಲಿ ವಿಂದ ಮುಹೂರ್ತ ಅಂತಿತ್ತಂತೆ. ಅವತ್ತು ಸೀತಾಪಹರಣ ಮಾಡಿದ. ವಿಂದ ಮುಹೂರ್ತದಲ್ಲಿ ಯಾವ ವಸ್ತು ಕಳ್ತನ ಆಗ್ತದೋ ಅದು ಮತ್ತೆ ಪುನಃ ಅವರಿಗೆ ಮರಳುತ್ತದೆ ಅಂತ ಲೆಕ್ಕ, ಮುಹೂರ್ತ ಶಾಸ್ತ್ರ. ಇದನ್ನು ಜಟಾಯು ತಿಳಿದಿತ್ತಂತೆ. ಹೇಳ್ತು ರಾಮನಿಗೆ, ರಾಮ, ಕಳ್ತನ ಆದ ಮುಹೂರ್ತ ವಿಂದ ಮುಹೂರ್ತ, ಅದು ಯಾವ ಕಾರಣಕ್ಕೂ ರಾವಣನಿಗೆ ದಕ್ಕಲ್ಲ, ಅದು ಪುನಃ ನಿನಗೇ ದಕ್ತದೆ, ನೀನು ಅದನ್ನು ಹುಡುಕು ಅಂತ ಹೇಳ್ತಂತೆ ಜಟಾಯು. ರಾಮ ಭಾರಿ ಅದ್ಭುತ ಆಶ್ಚರ್ಯ ಅಂದ. ಏನು ನೀನು ಅಂದ. ಹೌದು ಸಿಗುತ್ತದೆ, ಆದರೆ ನನಗೆ ಆ ಸೀತೆಯನ್ನು ಮರಳಿ ನೋಡೋ ಭಾಗ್ಯ ಇಲ್ಲ, ರಾಮ ರಾಮ ಅಂತ ಜಟಾಯು ಉಸಿರು ಬಿಟ್ಬಿಡ್ತಂತೆ. ರಾಮನ ಕಣ್ಣಲ್ಲಿ ನೀರು ಬಂತು. ಜಟಾಯುವಿಗೆ ಶ್ಲಾಘನೆ ಮಾಡಿದ. ಜಟಾಯುವಿಗೆ ಮುಕ್ತಿ ಕೊಡಿಸ್ಬೇಕು ಅಂತ ಆ ದೇಹ ಕೈಯಲ್ಲಿ ಎತ್ತಿ ಸಂಸ್ಕಾರ ಮಾಡಿದ. ಆಮೇಲೆ ಗಂಗೆಯಲ್ಲಿ ಅಸ್ಥಿ ವಿಸರ್ಜಿಸಿ ಅದಕ್ಕೆ ಸ್ವರ್ಗ ಕೊಟ್ಟ ಅನ್ನೋ ಕಥೆ ರಾಮಾಯಣದಲ್ಲಿ ಬರ್ತದೆ. ಯೋಚನೆ ಮಾಡ್ರಿ, ಮನುಷ್ಯ ಎಫರ್ಟ್ ಹಾಕಬೇಕು, ದುಃಖನೂ ಅನುಭವಿಸಬೇಕು, ಸ್ವಲ್ಪ ಸುಖನೂ ಅನುಭವಿಸಬೇಕು, ಅಳಬೇಕು, ನಗಬೇಕು. ಆದರೆ ತನಗಾದಾಗ ದುಃಖ, ತನ್ನ ದುಃಖನೇ ಭಾರಿ ಅಂದ್ಕೊಳ್ಳೋರು ಬಹಳ. ಆಶ್ಚರ್ಯದ ಸಂಗತಿ, ರಾಮ ಸೀತೆಯನ್ನು ಕಳ್ಕೊಂಡು ದುಃಖದಲ್ಲಿಯೂ ಕೂಡ ಜಟಾಯು ಮಾಡಬೇಕಾದ ಸಂಸ್ಕಾರವನ್ನು ಮರೀಲಿಲ್ಲಂತೆ. ಇದು ರಾಮಾಯಣ ಜಗತ್ತಿಗೆ ತೋರಿಸೋದಂತೆ. ಇತ್ತೀಚೆಗೆ ಏನಾಗಿದೆ ಅಂದರೆ, ಒಂದು ಯಾವುದೋ ಪ್ರಸಂಗದಿಂದ ಮನುಷ್ಯ ದುಃಖ ಅನುಭವಿಸ್ತಿರ್ತಾನೆ, ಓಕೆ ಡನ್. ಆದರೆ ಇನ್ನೊಂದು ಯಾವುದೋ ಒಂದು ನಮಗೋಸ್ಕರ ಅಂತ ಅವರು ಪ್ರಾಣ ತೆಗೆದಿರ್ತಾರೆ, ಅವರು ನಮಗೋಸ್ಕರ ಜೀವ ಮುಡುಪಿಟ್ಟು ನಮಗೋಸ್ಕರ ಸಹಾಯ ಮಾಡಿರ್ತಾರೆ, ಅವ್ರ ಕಡೆಗೆ ನಮ್ಮ ಇಂಟೆನ್ಷನ್ ಕಡಿಮೆ ಆಗಿಬಿಡ್ತದೆ. ಯಾಕೆಂದ್ರೆ ನಂದೇ ನನಗೆ ದುಃಖ ಆಗಿದೆ ಅಂತೆ, ನಿಂದೆಲ್ಲಿ ಹೋಗೋ ಅಂದ್ಬಿಡ್ತಾರೆ. ಆದರೆ ರಾಮ ಬ್ಯಾಲೆನ್ಸ್ ಹೇಗೆ ಮಾಡ್ತಾನೆ ಅಂತ, ಇದು ಉಳಿದೆಲ್ಲ ನಿಮಗೆ ಗೊತ್ತಿರ್ತದೆ, ನನಗನಿಸಿದ್ದು ಇಂಥ ಪ್ರಸಂಗಗಳು ಅಂತ ತಿಳಿಸ್ತೇನೆ ಅಷ್ಟೆ. ನಿನಗೇಂತಾದ ದುಃಖವನ್ನು ಕೂಡ ನಿನಗೆ ಮಾಡಿದ ಉಪಕಾರದ ಸ್ಮರಣೆಯೊಂದಿಗೆ ಆ ದುಃಖ ಜಾಸ್ತಿ ಆದಾಗ ಅವರನ್ನು ಮರಿಬೇಡ, ಅದನ್ನು ರಾಮ ಜಗತ್ತಿಗೆ ತೋರಿಸಿದಂತೆ. ಯಾಕೆ ಅಂದರೆ ನನ್ನ ಹೆಂಡತಿಗೋಸ್ಕರ ತನ್ನ ಪ್ರಾಣನೇ ಕೊಟ್ಬಿಡ್ತಲ್ಲ ಜಟಾಯು. ಹೆಂಡತಿ ಸಿಗ್ತಾಳೋ ಬಿಡ್ತಾಳೋ ಆಮೇಲೇನು ಮಾತು,
ಆದರೆ ನನ್ನ ಹೆಂಡತಿಗೋಸ್ಕರ ಪ್ರಾಣನೇ ಕೊಡ್ತಲ್ಲ. ಹೀಗೆ ಹೆಣ್ಣಿಗಾಗ್ತಿರುವ ಅನ್ಯಾಯವನ್ನು ಪ್ರತಿಭಟಿಸೋದರಲ್ಲಿ ಜಟಾಯು ಪಾತ್ರ ಬಹಳ ದೊಡ್ಡದು. ರಾಮಾಯಣ ಜಗತ್ತಿಗೆ ಕೊಟ್ಟ ಜಟಾಯುವಿನ ಪಾತ್ರದ ಸಂದೇಶ ಅತ್ಯದ್ಭುತವಾದದ್ದು. ಇವತ್ತು ನಾವು ಜಟಾಯುವಿನಿಂದ ಕಲಿಬೇಕಾದ ಪಾಠ, ರಾಮನಿಂದ ಕಲಿಬೇಕಾದ ಪಾಠ ಎರಡೂ ಮರೆತರೆ ಕೃತಜ್ಞರಾಗ್ತೇವೆ, ಪ್ರಾಣಿಗಳಂತಾಗ್ತೇವೆ, ನಾವ್ಯಾರೂ ಕೂಡ ಮನುಷ್ಯರಾಗಲಿಕ್ಕಿಲ್ಲ. ಇದನ್ನು ರಾಮಾಯಣ ಜಗತ್ತಿಗೆ ಎಚ್ಚರಿಕೆಯಿಂದ ಪಾಠ ಕಲಿಸಿಕೊಡ್ತದೆ. ಆದರೆ ರಾವಣ ನೋಡ್ರಿ ಇದಕ್ಕೆ ವಿರುದ್ಧ. ಅವ ಸೀತೆ ಸಿಕ್ಕ ಮೇಲೆ ಮಾರೀಚನ ಕಡೆಗೆ ಹಣಿಕೆ ಹಾಕಲಿಲ್ಲ. ಈ ವಿಷಯದೊಳಗೆ ನಾವು ಇದನ್ನು ತುಂಬ ಆ್ಯಕ್ಸೆಪ್ಟ್ ಮಾಡ್ಕೊಂಡಿರ್ತೀವಿ. ನಮ್ದಾದ ಮೇಲೆ ಮುಗಿದೋಯ್ತು, ಉಳಿದವ್ರದ್ದು ಏನಂತೆ ನಮಗೆ ಬೇಡವೇ ಬೇಡ. ನೋಡಿ ಅದಕ್ಕೆ ಹೇಳ್ತಾರೆ, ಇದ್ರೆ ರಾಮನಂತಿರಪ್ಪ, ರಾವಣನಂತಿರಬೇಡ ಅಂತಂತಾರೆ. ಅದಕ್ಕೆ ಎಷ್ಟು ಅದ್ಭುತ. ಸೀತೆಯನ್ನು ಕಳ್ಕೊಂಡು ದುಃಖದಲ್ಲಿಯೂ ಕೂಡ ಜಟಾಯುನಂಥವನಿಗೆ ಸ್ವರ್ಗ ಸಿಗಬೇಕು, ಅವನ ದೇಹಕ್ಕೆ ಸಂಸ್ಕಾರ ಆಗಬೇಕು, ಅವನಿಗೆ ಅಂತ ಒಳ್ಳೆ ಲೋಕ ಕೊಡಬೇಕು ಅಂತಂತಾನೆ ರಾಮ. ಅಂದರೆ ರಾಮನ ವ್ಯಕ್ತಿತ್ವ ಹೇಗಿರಬೇಡ, ಹೇಗೆ ದುಃಖವನ್ನು ನಿಭಾಯಿಸಬೇಕು ಅಂತ ತೋರಿಸಿಕೊಡ್ತಾನೆ. ಹೇಗೆ ಇನ್ನೊಬ್ಬರಿಗೆ ಮಾಡಿದ ಉಪಕಾರಕ್ಕೆ ನಾವು ಪ್ರತ್ಯುಪಕಾರ ಸಲ್ಲಿಸಬೇಕು ಅಂತ ತೋರಿಸಿಕೊಡ್ತಾನೆ. ಇದು ರಾಮಾಯಣದಲ್ಲಿ ನಾವು ನೋಡಬೇಕಾದ ಮತ್ತೊಂದು ರಹಸ್ಯ. ಇನ್ನೂ ತುಂಬ ಇದೆ ಇದೆಲ್ಲ ವಿಷಯಗಳು. ಇದು ಅರಣ್ಯಕಾಂಡದಲ್ಲಿ ನೋಡಿದ ಸಂದರ್ಭ. ಮುಂದೆ ರಾಮ ಪ್ರಯಾಣ ಮಾಡ್ತಾ ಬಂದ. ಕಿಷ್ಕಿಂಧಾಕಾಂಡ ಪ್ರಾರಂಭ ಆಯಿತು. ಕಿಷ್ಕಿಂಧಾಕಾಂಡದಲ್ಲಿ ಅಣ್ಣ ತಮ್ಮಂದರ ಕಥೆ. ಒಟ್ಟು ರಾಮಾಯಣದೊಳಗೆ ನಾನು ಲೆಕ್ಕ ಹಾಕಿದ ಅಣ್ಣ ತಮ್ಮಂದ್ರದ್ದು ಒಂದು ಜೋಡಿಗಳಿದ್ದಾವೆ. ನಿಮಗೂ ಸುಮ್ಮನೆ ಹಾಗೆ ನೆನಪಿಸ್ಕೊಟ್ಟಿರ್ತೇನೆ. ರಾಮ ಲಕ್ಷ್ಮಣ, ರಾಮ ಭರತ, ವಾಲಿ ಸುಗ್ರೀವ, ಈಗ ಮುಂದೆ ಬರಲಿಕ್ಕಿದೆ. ಜಟಾಯು ಸಂಪಾತಿ ಮುಂದೆ, ಈಗ ರಾವಣ ವಿಭೀಷಣ, ರಾವಣ ಕುಂಭಕರ್ಣ. ಇಷ್ಟೋ ತನಕ ನಾನು ತೋರಿಸಿಕೊಟ್ಟಿದ್ದೇನೆ. ಈ ಅಣ್ಣ ತಮ್ಮಂದರಲ್ಲಿ ವಾಲಿ ಸುಗ್ರೀವರ ಆ ಬಾಂಧವ್ಯದಲ್ಲಿ ಒಂದು ಒಡಕು ಮೂಡಲಿಕ್ಕೆ ಕಾರಣ ಇದೆ. ರಾಮ ಲಕ್ಷ್ಮಣರ ಬಾಂಧವ್ಯ ಎಂದೂ ಕೂಡ ಒಡಕೆ ಮೂಡಲಿಲ್ಲ. ರಾಮ ಭರತರ ಬಾಂಧವ್ಯ ಒಡಕಾಗಲಿಲ್ಲ. ರಾವಣ ಕುಂಭಕರ್ಣರ ಬಾಂಧವ್ಯ ಒಡಕಾಗಲಿಲ್ಲ. ರಾವಣ ವಿಭೀಷಣರ ಮಧ್ಯದಲ್ಲಿ ಮತ್ತೆ ಒಡಕಾಯಿತು. ಜಟಾಯು ಸಂಪಾತಿ ಅವರ ವೈಯಕ್ತಿಕ ದ್ವೇಷ ಇಲ್ಲ. ಆದರೂ ಜಟಾಯು ಸಂಪಾತಿಗಳಲ್ಲಿ ಒಂದು ಸಂದರ್ಭದೊಳಗೆ ಸಂಪಾತಿ ಸ್ವಲ್ಪ ಕೆಳಗಾಗಿಬಿಡ್ತಾನೆ, ಜಟಾಯು ಮೇಲಾಗಿದ್ದ. ಹೀಗೆ ಅಣ್ಣ ತಮ್ಮದ್ರದ್ದೊಂದು ಜೋಡಿ ಇದೆ. ಇಡೀ ರಾಮಾಯಣವನ್ನು ನಾವು ಅವಲೋಕಿಸುವಾಗ ನಾನು ಅಂದ್ಕೊಂಡ ಕೆಲವು ಸಂದರ್ಭಗಳನ್ನು ನೋಡಿ ಅಲ್ಲಲ್ಲಿ ಹೇಳುವಾಗ ಹೇಳ್ತಿರ್ತೇನೆ. ನೋಡಿ, ಏನು ಜೋಡಿಗಳಿವೆ ಇವೆಲ್ಲ ಒಂದೊಂದು ಹಂತದಲ್ಲಿ ನಮಗೊಂದೊಂದು ಸಂದೇಶವನ್ನು ಕೊಟ್ಟು ನಮ್ಮನ್ನು ಬಡಿದೆಬ್ಬಿಸ್ತಾರೆ. ವಿಭೀಷಣ ರಾವಣನಿಂದ ಏನು ತಿಳಿಬಹುದು, ಲಕ್ಷ್ಮಣ ರಾಮನಿಂದ, ಭರತ ರಾಮನಿಂದ, ಸುಗ್ರೀವ ವಾಲಿಯಿಂದ ಏನು ತಿಳಿಬಹುದು. ಬಹಳ ಅದ್ಭುತವಾದ ಸಂದೇಶ. ಅದರಲ್ಲಿ ಪ್ರಕೃತ ಬಂದ ಸಂದೇಶ, ವಾಲಿ ಮತ್ತು ಸುಗ್ರೀವ ಒಂದೇ ತೆರನಾಗಿದ್ರಂತೆ ಇಬ್ಬರು ಕೂಡ. ಇಲ್ಲಿ ರಾಮನ ಪಾತ್ರ ಏನು, ಇದು ನಮ್ಮ ಬದುಕಿನಲ್ಲಿ ಇದು ಹೇಗೆ ನಮಗೆ ಅದು ಸಂದೇಶ ಕೊಡ್ತದೆ ಅಂತ ಚಿಂತಿಸೋಣ. ಇಲ್ಲೊಂದು ರಹಸ್ಯ ಇದೆ. ಅಧಿಕಾರಶಾಹಿಯ ವ್ಯವಸ್ಥೆ. ನನಗೆ ಕಪಿರಾಜ್ಯದ ರಾಜನಾಗಬೇಕು ಅಂತ ಸುಗ್ರೀವ, ನನಗೆ ರಾಜ್ಯ ಬೇಕು, ನಾ ರಾಜನಾಗಬೇಕು ಅಂತ ವಾಲಿ. ಇಬ್ಬರಲ್ಲಿ ಒಡಕು ಮೂಡಿತ್ತು. ಅದು ಸುಗ್ರೀವನ ಹೆಂಡತಿ ವಾಲಿ, ಅವರಿಬ್ಬರು ಒಟ್ಟಾದರು. ಯಾವುದೋ ಸಂದರ್ಭ ಅದು. ಸುಗ್ರೀವ, ವಾಲಿಯ ಹೆಂಡತಿ ಸುಗ್ರೀವ ಇಬ್ಬರು ಒಟ್ಟಾಗಬೇಕಾಯಿತು. ವಾಲಿ ಯಾವಾಗೋ ಒಬ್ಬ ಯಾವುದೋ ಗುಹೆಯಲ್ಲಿ ಹೋಗಿ ಒಬ್ಬ ರಾಕ್ಷಸನನ್ನು ಕೊಲ್ಲಿಕ್ಕೆ ಹೋಗಿದ್ದ. ಕೊಲ್ಲಿಕ್ಕೆ ಹೋದಾಗ ಆತ ಪುನಃ ವಾಪಸ್ ಬರ್ತಾನೋ ಇಲ್ಲೋ ಅಂತ ಸುಗ್ರೀವ ಹೊರಗಿದ್ದ. ಒಳಗಿನಿಂದ ಭಾರೀ ಶಬ್ದ ಆಗ್ತಾ ಇದೆ ಯುದ್ಧದ್ದು ಗುಹೆ ಒಳಗೆ. ಎಷ್ಟೊತ್ತಾದರೂ ವಾಲಿ ಬರಲೇ ಇಲ್ಲ. ಶಬ್ದ ಆಗುವಾಗ ರಕ್ತ ಸುರಿಲಿಕ್ಕೆ ಶುರು ಆಯಿತು. ವಾಲಿಯ ಹೊಡೆದಾಟದ ಶಬ್ದಗಳು ಬರ್ತಾ ಇತ್ತು. ನೋಡಿದ್ರೆ ಇವನಿಗನಿಸ್ತು, ರಾಕ್ಷಸನ ಜೊತೆ ಯುದ್ಧ ಮಾಡ್ತಾ ನಮ್ಮ ಅಣ್ಣನೇ ಸತ್ತೋದ ಅಂತ ಭ್ರಮಿಸಿ ಎಲ್ಲಿ ವಾಪಸ್ ರಾಕ್ಷಸ ಗುಹೆಯಿಂದ ಹೊರಗೆ ಬರ್ತಾನೋ ಅಂತ ತಪ್ಪು ತಿಳುವಳಿಕೆಯಲ್ಲಿ ಗುಹೆ ಮುಂದೆ ಒಂದು ದೊಡ್ಡ ಬಂಡೆಗಲ್ಲು ಮುಚ್ಚಿಬಿಟ್ಟಂತೆ.
ನೋಡಿದರೆ ಸತ್ತದ್ದು ರಾಕ್ಷಸ, ವಾಲಿ ಅಲ್ಲ. ವಾಲಿ ಬದುಕಿದ್ದಾನೆ, ತಮ್ಮ ಹೊರಗಿನಿಂದ ಗುಹೆ ಮುಚ್ಚಿಬಿಟ್ಟಿದ್ದಾನೆ. ಏನು ಮಾಡ್ತೀರಿ ಹೇಳಿ? ಮುಚ್ಚಿದ, ವಾಪಸ್ ಬಂದ. ಸುಗ್ರೀವ ನಾನೇ ರಾಜ ಅಂತ ಘೋಷಣೆ ಮಾಡ್ಕೊಳ್ಬೇಕಿನ್ನು. ಮಾಡಿಕೊಂಡ, ಕಪಿಗಳನ್ನು ಸೇರಿಸಿದ. ವಾಲಿ ಹೆಂಡತಿನ ಬೇರೆ ತನ್ನ ಅಧೀನ ಮಾಡಿಕೊಂಡು ಬಿಟ್ಟ. ವಾಲಿ ಅಣ್ಣನ ಹೆಂಡತಿ ತನ್ನ ಅಧೀನ ಮಾಡಿಕೊಂಡ. ತಾನೇ ಸಿಂಹಾಸನ ಏರ್ತೀನಿ, ಕಪಿರಾಜ್ಯದ ರಾಜನಾದ. ಆಮೇಲೆ ಒಂದು ಸ್ವಲ್ಪ ದಿನ ಕಳೀತು. ಆ ಗುಹೆ ಬಾಗಿಲಿಗಿಟ್ಟಂಥ ಏನು ಅಡ್ಡ ಇಟ್ಟ ಬಂಡೆಗಲ್ಲನ್ನು ಒತ್ತಿ ಒತ್ತಿ ವಾಲಿ ಹೊರಗೆ ಸರಿಸಿ ತಾನು ಬರಬೇಕಾದ್ರೆ ಹೈರಾಣಾಗಿಬಿಟ್ಟಿದ್ದ ಪಾಪ. ನೋಡ್ತಾನೆ ಸುಗ್ರೀವ ಎಲ್ಲ ಕಬಳಿಸಿಬಿಟ್ಟಿದ್ದ ರಾಜ್ಯ. ಸಿಟ್ಟು ಬಂತು. ಹೇಳಿ ಕೇಳಿ ವಾಲಿ ಯುದ್ಧ ಮಾಡಿ ಸುಗ್ರೀವನನ್ನು ರಾಜ್ಯದಿಂದ ಓಡಿಸಿಬಿಟ್ಟ. ಒಬ್ಬಂಟಿಗನಾಗಿ ಸುಗ್ರೀವನನ್ನು ಓಡಿಸಿದ. ರೊಚ್ಚಿಗೆದ್ದ ಸುಗ್ರೀವ ರಾಮನ ಬಳಿಗೆ ಬರ್ತಾನೆ. ಹನುಮ ರಾಮನ ಬಳಿಗೆ ಬಂದು ರಾಜ್ಯ ಕೊಡಿಸು, ವಾಲಿನ ಕೊಲ್ಲು ಅಂತ. ಇದು ಸೀಕ್ವೆನ್ಸು ವಾಲ್ಮೀಕಿ ರಾಮಾಯಣ ಹೇಳೋದು. ಅಂತೂ ಈ ಇಡೀ ಕಥೆ ಟೋಟಲಿ ನಮಗೆ ಕೊಡೋದೇನು ಸಂದೇಶ ಅಂದರೆ, ಅಧಿಕಾರದ ವ್ಯವಸ್ಥೆಗೆ ಅಧಿಕಾರ ಬೇಕು, ನನಗೆ ರಾಜ್ಯ ಬೇಕು, ನನಗೆ ಅಧಿಕಾರ ಬೇಕು, ಭೋಗ ಬೇಕು. ಅದಕ್ಕೆ ಅಣ್ಣನನ್ನು ಕೊಂದಾದರೂ ಪರವಾಗಿ. ನೋಡ್ರಿ, ಇದು ಸುಗ್ರೀವ ವಾಲಿಯಲ್ಲಿ ಬಂದ ಪ್ರಸಂಗ. ಯೋಚನೆ ಮಾಡ್ರಿ, ವಾಲಿನ ಕೊಂದಾದರೂ ಪರವಾಗಿಲ್ಲ, ನನಗೆ ಕಪಿರಾಜ್ಯ ಬೇಕು. ಈ ಹಠಕ್ಕೆ ಬಿದ್ದ. ವಾಲಿನ ಕೊಲ್ಲೋದು ಹೇಗೆ? ಅಷ್ಟು ಸುಲಭ ಸಾಧ್ಯದ ಕೆಲಸ ಅಲ್ಲ. ಅದಕ್ಕೇನು ಮಾಡಿದ? ಹನುಮನಿದ್ದದ್ದಕ್ಕೆ ಹನುಮ ರಾಮನ ಜೊತೆಗೆ ಸಖ್ಯ ಬೆಳೆಸಿದ. ಸುಗ್ರೀವನ ಜೊತೆಗೆ ಸಖ್ಯ ಬೆಳೆಸಿದಾಗ ಇಬ್ಬರಲ್ಲಿ ಒಂದು ವಿನಿಮಯ ನಡೀತಂತೆ. ವಿನಿಮಯದ ಪ್ರತಿಜ್ಞೆ. ನೀನು ವಾಲಿನ ಕೊಲ್ಲು, ನಾನು ಸೀತೆಯನ್ನು ಹುಡುಕಿಸ್ತೇನೆ. ಹಿಂಗೊಂದು ವಿನಿಮಯ ನಡೀತಂತೆ. ಈ ಥರದ್ದೊಂದು ಸಖ್ಯ. ಸರಿ, ನಾನು ವಾಲಿನ ಕೊಲ್ತೇನೆ ಅಂತ ರಾಮ, ಸೀತೆಯನ್ನು ಹುಡುಕಿಸ್ಕೊಡ್ತೇನೆ ಅಂತ ಸುಗ್ರೀವ. ಇದು ಕಥಾ ರಾಮಾಯಣದಲ್ಲಿ ಬರ್ತದೆ. ವಾಲಿನ ಕರ್ಕೊಂಡು ಬಾ ಅಂದ ರಾಮ. ಕರ್ಕೊಂಡು ಬರಲಿಲ್ಲ ರಾಮಚಂದ್ರ, ಕರ್ಕೊಂಡು ಬರಲಿಲ್ಲ ಸುಗ್ರೀವ. ಯಾಕೆ ಅಂತ ಕೇಳಿದ ರಾಮ. ಯಾಕೆ ಅಂತಂದರೆ, ನಿನಗೆ ವಾಲಿನ ಕೊಲ್ಲೋಷ್ಟು ಶಕ್ತಿ ಇದೆ ಇಲ್ಲೋ ಅಂತ ನಾ ಪರೀಕ್ಷೆ ಮಾಡಬೇಕು ಅನ್ನಂತೆ ಸುಗ್ರೀವ. ಅದಕ್ಕೆ ತಾಳೆ ಮರಗಳನ್ನು ಸೀಳಿದ, ದುಂದುಬಿ ರಾಕ್ಷಸನ ಶರೀರವನ್ನು ಎಸೆದ. ಅಂತೂ ಇಂತೂ ಆಮೇಲೆ ವಾಲಿನ ಕರ್ಕೊಂಡು ಬಂದ. ಮೊದಲನೇ ಬಾರಿ ವಾಲಿನ ರಾಮ ಕೊಲ್ಲೇ ಇಲ್ಲ. ಎರಡನೇ ಬಾರಿ ಕರ್ಕೊಂಡು ಬಾ ಅಂದ, ಎರಡನೇ ಬಾರಿ ಕೊಂದ ಅಂತ ಇಷ್ಟು ಕಥೆ ರಾಮಾಯಣದಲ್ಲಿ ಬರ್ತದೆ. ಇದು ಏನು ಈಗ ಒಟ್ಟು ಇದು ಏನು ಕಥೆ? ಇದು ಎದಕ್ಕೆ ಬೇಕಿದು ನಮಗಿದು? ಈ ಕಥೆ ನಮಗೆ ಎದಕ್ಕೆ ಬೇಕು ಅಂತ ಪ್ರಶ್ನೆ. ವಾಲಿನ ರಾಮ ಕೊಂದ ಅನ್ನೋದು ನಮಗೆ ಯಾಕೆ ಬೇಕು? ಸುಗ್ರೀವನಿಗೆ ರಾಮ ಸಹಾಯ ಮಾಡ್ದ ಅನ್ನೋ ಕಥೆ ನಮಗೆ ಯಾಕೆ ಬೇಕು? ಇದು ನಾನು ತಿಳಿದಂಥ ಪ್ರಸಂಗ ಏನು ಅಂದರೆ, ವಾಲಿನ ರಾಮ ಕೊಂದದ್ದಕ್ಕೆ ಸುಗ್ರೀವನಿಗೆ ಮಾತು ಕೊಟ್ಟ ಅಂತ ಕೊಂದೋ, ಅಥವಾ ವಾಲಿಯಿಂದ ಏನಾದರೂ ಸಮಾಜದಲ್ಲಿಯೋ ಇನ್ನೆಲ್ಲೋ ಅನಾಹುತ ಆಗಿತ್ತು ಅಂತ ರಾಮ ಕೊಂದೋ? ಒಂದು ಪ್ರಶ್ನೆ. ರಾಮ ಸುಗ್ರೀವನಿಗೆ ಮಾಡಿದ ಸಹಾಯದ ಹಿಂದೆ ರಾಮನ ಮನಸ್ಸು ಏನಿತ್ತು? ಎರಡು. ಯಾಕೆಂದರೆ ಸುಗ್ರೀವನಿಗೂ ರಾಜ್ಯದ ಆಸೆ ಇದೆ, ವಾಲಿಗೂ ರಾಜ್ಯದ ಆಸೆ ಇದೆ. ನಾ ರಾಜ ಇಬ್ಬರಿಗೂ ಇತ್ತು. ಅದಕ್ಕೆ ರಾಮಾಯಣ ಎಷ್ಟು ಸೂಕ್ಷ್ಮ ಅಂದರೆ, ರಾಮ ತಪ್ಪಿತಸ್ಥನ ಆಗದಂತೆ ಮಾಡಿಕೊಂಡಂತೆ. ಸರಿ, ಸಹಾಯ ಮಾಡ್ತೀನಿ, ವಾಲಿನ ಕರ್ಕೊಂಡು ಬಾ ಅಂದರೆ ಮೊದಲು ಕರ್ಕೊಂಡು ಬಂದಾಗ ರಾಮ ಕೊಲ್ಲೇ ಇಲ್ಲ. ಅಟ್ಟಿಸ್ಕೊಂಡು ಬಂದಿದ್ದಾನೆ ಸುಗ್ರೀವ. ಗಟ್ಟಿ ಹಿಡಿದಂತೆ ವಾಲಿ ಸುಗ್ರೀವನನ್ನು. ಸುಗ್ರೀವನಿಗೆ ತಲೆ ಒಳಗೇನು ಅಂದರೆ, ರಾಮ ಹಿಂದಿನಿಂದ ಬಾಣ ಬಿಡ್ತಾನೆ ಅಂತ. ಬಾಣನೇ ಬಿಡಲಿಲ್ಲ ಇವ. ಭಾಳ ಕಷ್ಟಪಟ್ಟ ವಾಲಿ ಕೈಯಿಂದ ತಪ್ಪಿಸ್ಕೊಂಡು ಬರಲಿಕ್ಕೆ. ರಾಮನ ಹತ್ರ ಬಂದು ಕೂಡಲೇ ಅನ್ನಂತೆ, ರಾಮ ನಿನಗೆ ಸಿಟ್ಟಿದ್ರೆ ನಾಕೆಟ್ ನೀನೇ ಹೊಡೆದು ಬಿಡು, ಈ ಥರ ಕೈ ಕೊಡಬೇಡ ಅಂತನ್ನಂತೆ. ಯಾಕೆ ಕೈ ಕೊಟ್ಬಿಟ್ಟಿಲ್ಲ ನನ್ನ? ಯಾಕೆ ಹೊಡೆಸಿದಿ ಅಂತಂದ. ಅದಕ್ಕೆ ರಾಮ ಅಂತಾನೆ ಒಂದೇ ಮಾತು ಹೇಳ್ದ, ನಿಮ್ಮಿಬ್ಬರಲ್ಲಿ ಯಾರು ವಾಲಿ ಯಾರು ಸುಗ್ರೀವ ಅಂತ ನನಗೆ ತಿಳಿಲಿಲ್ಲ, ಅದಕ್ಕೆ ಕೊಲ್ಲಿಲ್ಲ ಅಂತಂದಂತೆ. ಅಲ್ಲೇ ಇದ್ದ ಹನುಮ ಎದ್ದು ಬಂದು ಒಂದು ಗಜಪುಷ್ಪದ ಬಳ್ಳಿಯ ಹಾರವನ್ನು ತೆಗೆದು ಸುತ್ತಿ, ಗಜಪುಷ್ಪ ಅಂತ ಉಲ್ಲೇಖ ಮಾಡಿದ್ದಾರೆ ವಾಲ್ಮೀಕಿಗಳು, ಅದನ್ನು ತೆಗೆದು ಸುಗ್ರೀವನ ಕೊರಳಿಗೆ ಹಾಕಿ ಹನುಮ ಹೇಳಿದ್ದಂತೆ, ರಾಮಚಂದ್ರ
ಯಾರ ಕೊರಳಲ್ಲಿ ನನ್ನ ಹಾರ ಇದೆ ಅವ ಸುಗ್ರೀವ, ಯಾರ ಕೊರಳಲ್ಲಿ ನನ್ನ ಹಾರ ಇಲ್ಲ ಅವ ವಾಲಿ ಅಂತಂದಂತೆ. ಈ ಬಾರಿ ಕರ್ಕೊಂಡು ಬಾ, ಆಗ ರಾಮ ಬಾಣ ಬಿಟ್ಟ ಅಂತ ಕಥೆ ಬರ್ತದೆ. ಈ ಸೀಕ್ವೆನ್ಸನ್ನು ರಾಮಾಯಣ ಎತ್ತಿ ತೋರಿಸ್ಬೇಕು ಅಂತದು. ಯಾಕೆ ಅಂದರೆ ರಾಮ ನೀನು ಯಾರು ಅವನು ಯಾರು ಅಂತ ನನಗೆ ತಿಳಿಲಿಲ್ಲ ಅಂತ ಸರ್ವಜ್ಞ. ಇದರ ಅರ್ಥ ಏನು ಅಂತಂದರೆ ತುಂಬ ಅರ್ಥ ಇದೆ, ಒಂದು ಅರ್ಥ ಹೇಳಿರ್ತೀನಿ. ಅರ್ಥ ಏನಿದಕ್ಕೆ, ರಹಸ್ಯ ಏನಿಲ್ಲಿ ಅಂದರೆ, ನಿನಗೂ ರಾಜ್ಯದ ಆಸೆ ಇದೆ, ಅವನಿಗೂ ರಾಜ್ಯದ ಆಸೆ ಇದೆ, ಇಬ್ಬರಿಗೂ ರಾಜ್ಯದ ಆಸೆ ಇರಬೇಕಾದ್ರೆ ಮತ್ತು ನಿನ್ನಲ್ಲಿ ಅವನಲ್ಲಿ ಹೆಚ್ಚಿಂದೇನು ಕಾಣಲಿಲ್ಲ, ಅದಕ್ಕೆ ನಾ ಯಾಕೆ ಬಾಣ ಬಿಡಲಿ ಅಂತ ಅರ್ಥ ಅಂತ ರಾಮ ಸ್ಪಷ್ಟಪಡಿಸ್ತಾನೆ. ರಾಜ್ಯದ ಆಶಾ ಇಬ್ಬರಿಗೂ ಇದ್ದ ಮೇಲೆ ಮೇಲ್ನೋಟಕ್ಕೆ ಏನು ಅನ್ನಿಸ್ಬಿಡ್ತದೆ, ಯಾರು ವಾಲಿ ಯಾರು ಸುಗ್ರೀವ, ಅವಳಿ ಮಕ್ಕಳು ನೀವು, ನನಗೆ ಸುಗ್ರೀವ ವಾಲಿಯರ ಭೇದ ಗೊತ್ತಾಗಲಿಲ್ಲ ಅಂತ. ಆ ಅರ್ಥ ಅಲ್ಲ. ಗೊತ್ತಿದೆ ರಾಮನಿಗೆ ಸುಗ್ರೀವ ಯಾರು ಅಂತ ಗೊತ್ತಿದೆ, ವಾಲಿ ಯಾರು ಅಂತ ಗೊತ್ತಿದೆ, ಮತ್ತಾದರೂ ಯಾಕೆ ಹಾಗಂದ, ಈ ಅರ್ಥ. ರಾಜ್ಯದ ಆಸೆ, ಹೆಣ್ಣಿನ ಆಸೆ, ಭೋಗದ ಆಸೆ ಇಬ್ಬರಲ್ಲೂ ಸಮಾನ ಇರುವಾಗ ನಾನು ಬಾಣ ಯಾರಿಗೆ ಬಿಡಬೇಕು, ಬಿಟ್ಟರೆ ಇಬ್ರಿಗೂ ಬಿಡಬೇಕು. ನೋಡ್ರಿ ರಾಮ ಎಂಥ ಮಾತಾಡಿಬಿಟ್ಟ, ಒಬ್ಬನಿಗೆ ಮಾತ್ರ ಬಿಟ್ಟು ಇನ್ನೊಬ್ಬನಿಗೆ ಬಿಟ್ಟರೆ ತಪ್ಪಾಗ್ತದಲ್ಲ. ಇದು ಒಂದು ಅರ್ಥ. ಎರಡನೇ ಅರ್ಥ ಏನು ಅಂದರೆ, ಎರಡನೇ ಅಭಿಪ್ರಾಯ ರಾಮ ಹೇಳಿದ್ದು, ಬಾಣ ಒಂದ್ಸಲಿ ಬಿಡದೇ ಇದ್ದಾಗ ಸುಗ್ರೀವನಿಗೆ ಅನ್ನಿಸ್ಬೋದಲ್ಲ, ಇಬ್ಬರೂ ರಾಜ್ಯದ ಸಲುವಾಗಿ ಕಿತ್ತಾಡ್ತಾ ಇದ್ದೇವೆ, ಮೂರನೇವನಾಗಿ ರಾಮನನ್ನು ಕರ್ಕೊಂಡು ವಾಲಿನ ಕೊಂದರೆ ಅಣ್ಣನನ್ನು ಕೊಲಿಸ್ದಂಗೆ ಆಗ್ತದಲ್ಲ ಅಂತ ಸುಗ್ರೀವನಿಗೂ ಅನ್ನಿಸ್ಬೋದಲ್ಲ. ಅದಕ್ಕೆ ಬೇಕಂತಲಿ ಸುಗ್ರೀವನಿಗೆ ಹೇಳ್ತಿದ್ದಂತೆ ರಾಮ, ನೀನೇ ಹೋಗಿ ವಾಲಿನ ಕರ್ಕೊಂಡು ಬಾ ಅಂತಿದ್ದಂತೆ. ನಾನು ಆವಾಗ ಅಂತಿರ್ತೀನಿ, ತುಂಬ ಅಣ್ಣ ತಮ್ಮಂದ್ರೆ ಜಗಳಾಡ್ತಿದ್ದಾರೆ ಅಂದರೆ ಆವಾಗ ಮೂರನೇವ್ರ ತಲೆ ಹಾಕಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕಂತ. ಯಾಕೆ ಅಂದರೆ ಯಾವಾಗೋ ಅವನಿಗೆ ಅಣ್ಣನ ಬಗ್ಗೆ ಇವನಿಗೆ ತಮ್ಮನ ಬಗ್ಗೆ ಭಾರೀ ಕರುಣೆ ಉಕ್ಕೇರಿಬಿಡ್ತದೆ, ಅದು ಇನ್ನೊಬ್ರಿಗೆ ಗೊತ್ತಾಗಲ್ಲ. ಅದಕ್ಕೆ ರಾಮ ಏನು ಮಾಡಿದ, ನೀನೇ ಕರ್ಕೊಂಡು ಬಾ ಅಂತ ಅವನಿಗೆ, ನೀನೇ ಕರ್ಕೊಂಡು ಬಾ. ಯಾಕೆ, ಅಲ್ಲಿ ಹೋಗ್ತಾರೆ ಕಿಷ್ಕಿಂಧೆ ರಾಜ್ಯದಲ್ಲಿ, ವಾಲಿನ ಅಂತ ಕೂಗಬೇಕು, ಕೂಗುವಾಗ ನೆನಪಾಗ್ತದೋ ಇಲ್ಲೋ ಸಣ್ಣ ವಯಸ್ಸಿನಲ್ಲಿ ಆಟ ಆಡಿದ್ದು, ಇಲ್ಲೇ ಹೋರಾಡಿದ್ದು, ಜಗಾಡಿದ್ದು, ಕಿತ್ತಾಡಿದ್ದು, ಮತ್ತು ಒಂದಾಗಿದ್ದು, ಊಟ ಮಾಡಿದ್ದು ನೆನಪಾಗ್ತದೋ ಇಲ್ಲೋ. ಕೆಲವರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ನೋಡಿ ಅಳುತ್ತಿರ್ತಾರೆ ಮನೆ ಒಳಗೆ, ಅಯ್ಯೋ ದೇವ್ರೆ ಹೆಂಗಿದ್ವೆಲ್ಲ. ಈಗೆಲ್ಲ ಕಲರ್ ಫೋಟೋ, ಸ್ವಲ್ಪ ಹಿಂದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇರ್ತಿತ್ತು, ಅವಾಗೆಲ್ಲ ನೋಡಿ ಅಯ್ಯೋ ನಾನು ನಮ್ಮಣ್ಣ ಎಷ್ಟು ಚೆನ್ನಾಗಿದ್ವಿ, ಏನೋ ಒಂದು ಸಣ್ಣ ಕಾರಣಕ್ಕೆ ಇಬ್ಬರು ಜಗಳ ಆಡ್ತಿದ್ದೇವೆ ರಾಜ್ಯಕ್ಕೆ, ಅದೊಂದು ಬಿಟ್ಬಿಟ್ರೆ ನಾವು ಇಷ್ಟು ಆರಾಮಿರ್ಬೋದು ಅಂತ ಅನ್ನಿಸ್ತದೋ ಇಲ್ಲ. ಇದು ಅಣ್ಣ ತಮ್ಮಂದರಲ್ಲಿ ನಡೆಯುವ ಸಂದರ್ಭ. ಇದನ್ನು ಗಮನಿಸಿ ರಾಮ ಏನು ಮಾಡಿದ, ಇಬ್ಬರು ಅಣ್ಣ ತಮ್ಮಂದರ ಮಧ್ಯದೊಳಗೆ ನಾನು ಇದ್ದಕ್ಕಿದ್ದಂತೆ ಪ್ರವೇಶಿಸಿದರೆ ನಾನು ಅಪರಾಧಿ ಆಗಬೇಕಾಗ್ತದೆ. ಅದಕ್ಕೆ ಮೊದಲನೇ ಹಂತದಲ್ಲೇ ರಾಮ ಕೊಲ್ಲದೇನೆ ನಿಮ್ಮಿಬ್ಬರಲ್ಲಿ ನೀನು ಯಾರು ಅವನು ಯಾರು ತಿಳಿಲಿಲ್ಲ ಅಂತ ನಾಟಕ ಮಾಡಿದ್ದಂತೆ. ಇಷ್ಟು ಮಾಡಿಯೂ ಕೂಡ ರಾಮಚಂದ್ರ ಸುಗ್ರೀವನಿಗೆ ಬುದ್ಧಿ ಬರಲಿಲ್ಲ. ಕೊಲ್ಲೇಬೇಕು ನೀನು ಅಂತ, ಹಾಗಾದರೆ ಕರ್ಕೊಂಡು ಬಾ ಅಂತ ಬಾಣ ಬಿಟ್ಟ. ಬಾಣನೂ ಹೇಗೆ ಬಿಟ್ಟ ಅಂದರೆ, ರಾಮ ಬಿಟ್ಟ ಬಾಣ ಒಳಗೆ ಬಾಣ ಚುಚ್ಚಿರಬೇಕು, ವಾಲಿ ಸತ್ತಿರಬಾರ್ದು, ಹಾಗೆ ಬಾಣ ಬಿಟ್ಟಿದ್ದಂತೆ. ನೋಡಿದ್ರೆ ತಾಟಕ್ಕೆ ಹಾಗೆ ಬಾಣ ಬಿಟ್ಟಿರಲಿಲ್ಲ, ಬಿಟ್ಟು ಕೂಡಲೇ ಸತ್ತು ಹೋದ್ಲಂತೆ ತಾಟಕ್ಕೆ. ಮಾರೀಚನಿಗೆ ಒಂದೇ ಬಾಣ ಸೀಳೇ ಬಿಡ್ತು ಮಾರೀಚನ ದೇಹ. ವಾಲಿಗೆ ಬಿಟ್ಟ ಬಾಣ ಹೇಗಿತ್ತು ಅಂದರೆ ಅನಸ್ತೇಷ ಕೊಟ್ಟಾಗಿತ್ತಂತ, ಆಪ್ರೇಷನ್ ಮಾಡುವಾಗ ಅವ ಬದುಕಿರಬೇಕು ಸತ್ತಿರಬಾರ್ದು, ಹಾಗೆ ಮಾಡಿತ್ತಂತೆ. ಯಾಕೆ ಅಂದರೆ ಹತ್ತಿರ ಹೋದ ರಾಮ ವಾಲಿಗೆ ಬಾಣ ಬಿಟ್ಟ ಮೇಲೆ, ವಾಲಿ ಕೂಗಾಡಿದ ವಾಲಿ ಸ್ವಲ್ಪ ಹೊತ್ತು, ಅನ್ಯಾಯ, ಇದು ತಪ್ಪು, ಇದು ಸರಿಯಲ್ಲ, ಎದುರುಗಡೆ ಯುದ್ಧ ಮಾಡಲಿಕ್ಕೆ ಬರಬೇಕು, ರಾಮ ನೀನು ಎಂಥ ಕ್ಷತ್ರಿಯ ಅಂದ್ಕೊಂಡಿದ್ದೆ ಅಂತ ಏನೇನೋ ಮಾತಾಡಿದ ಪಾಪ ವಾಲಿ. ಮಾತೆಲ್ಲ ಕೇಳಿಸ್ಕೊಂಡು ವಾಲಿಗೆ ಹೇಳಿದ್ದಂತೆ. ಇವನು ಕೆಲವುದಕ್ಕೆಲ್ಲ ಉತ್ತರ ಕೊಟ್ಟ ಅಂತದೆ ವಾಲ್ಮೀಕಿ ರಾಮಾಯಣ. ಇರಲಿ, ಕೊನೆಗೊಂದು ಮಾತು ಹೇಳಿದ ವಾಲಿಗೆ, ಉಜ್ಜೀವಯಿಷ್ಯೆ, ಈಗ ನೀನು ಯದಿ ಜೀವಿತುಮಿಚ್ಛಸಿ ಚೇತ್, ಯದಿ ಜೀವಿತುಮಿಚ್ಛಸಿ ಚೇತ್ ಉಜ್ಜೀವ ಇಷ್ಯೆ, ಇಷ್ಟೇ ಹೇಳಿದ್ದಂತೆ ರಾಮ.
ಬದುಕುವ ಆಸೆ ಇನ್ನೂ ನಿನಗಿದ್ದಿದ್ರೆ ಹೇಳಿಬಿಡು, ಬಾಣ ತೆಗಿತೇನೆ, ಬದುಕ್ತೀಯ ಅಂತಂದಂತೆ. ವಾಲಿ ಬಾಯಲ್ಲಿ ಒಂದು ಮಾತು ಬಂತಾವಾಗ, ಕೋನಾಮನೇಚ್ಛತಿ ಮೃತಿಂ ಪುರುಷೋತ್ತಮೇತಿ. ಪುರುಷೋತ್ತಮನಾದ ರಾಮ ನೀನು, ಸರ್ವಜ್ಞ, ನನಗೆ ಗೊತ್ತಿದೆ ನೀನು ಯಾರು ಅಂತ. ಈಗ ಬಾಣ ತೆಗಿಲಿಕ್ಕೆ ಹೇಳಿ ತೆಗೆದೀಂತಾಗಿ ನಾನು ಬದುಕು ಕಟ್ಟಿಕೊಂಡ್ರೂ ಕೂಡ ಮುಂದೆ ನಿನ್ನ ಪಾದಾರವಿಂದದಲ್ಲಿ ಮರಣ ಬರ್ತದೆ ಅಂತ ನನಗೆ ಅನಿಸ್ತಿಲ್ಲ, ಅದಕ್ಕೆ ನನ್ನ ಬದುಕಿಸ್ಬೇಡ ಅಂತ ನೋಡಿ. ಕೋನಾಮನೇಚ್ಛತಿ ಮೃತಿಂ ಪುರುಷೋತ್ತಮೇತಿ. ಪುರುಷೋತ್ತಮ, ಕೋನಾಮನೇಚ್ಛತಿ ಮೃತಿಂ, ನಿನ್ನ ಸನ್ನಿಹದಲ್ಲಿ ಮರಣವನ್ನು ಯಾರು ತಾನೇ ಇಚ್ಛೆ ಪಡಲ್ಲ, ನನಗೆ ಬೇಡ ಬದುಕು ಮುಂದೆ ಅಂತಂದಂತೆ. ರಾಮ ವಾಲಿಯನ್ನು ಕೊಂದದ್ದಕ್ಕೆ ಬಾಧ್ಯಸ್ಥನಲ್ಲ, ಇದಕ್ಕಿಂತ ಬೇರೆ ಆಧಾರ ಬೇಕಿಲ್ಲ. ಇದು ಜಗತ್ತಿಗೆ ರಾಮ ಕೊಡೋ ಸಂದೇಶ ಏನು ಅಂದರೆ, ಯಾವುದೇ ಕಾರಣಕ್ಕೂ ನೀನು ಮಾಡುವ ಪ್ರತಿ ಕಾರ್ಯಗಳ ಹಿಂದೆ ಬಾಧ್ಯಸ್ಥಿಕೆಯನ್ನು ವಹಿಸಿಕೊಳ್ಬೇಡ ಅಂತಾನೆ ಭಗವಂತ. ಜಗಳ ಬಿಡಿಸು, ಆದರೆ ಜಗಳದ ಮಧ್ಯದಲ್ಲಿ ಹೋಗಿ ತಲೆ ಮೇಲೆ ಹಾಕ್ಕೊಳ್ಬೇಡ. ಇದನ್ನು ರಾಮ ಲೋಕಕ್ಕೆ ಬಹಳ ದೊಡ್ಡ ಸಂದೇಶ ಕೊಟ್ಟ. ಗಂಡ ಹೆಂಡತಿಯರಿರಬಹುದು, ಅಣ್ಣ ತಮ್ಮಂದಿರಿರಬಹುದು, ಆದರೆ ಆ ನಡೆಯುವ ಘಟನೆಗಳನ್ನು ತುಂಬ ಸೂಕ್ಷ್ಮವಾಗಿ ನಿಭಾಯಿಸಬೇಕೇ ಹೊರತು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ವಾಲಿ ಕಡೆನೂ ಬಯಸ್ಕೋಬೇಕು, ಸುಗ್ರೀವನ ಕಡೆನೂ ಬಯಸ್ಕೋಬೇಕಂತ. ಭಾಳ ಜನ ಅಂತಿರ್ತಾರೆ, ನಾವೇನೋ ಅಣ್ಣ ತಮ್ಮಂದ್ರೆ ಜಗಳಾಡ್ತಿದ್ವಿ, ಅಷ್ಟಕ್ಕೆ ನೀವು ಮಧ್ಯದಲ್ಲಿ ಬಂದೇ ಬಿಡೋದಾ? ಅವರು ಒಂದಾಗ್ತಾರೆ, ಇವನ್ ಕಲ್ಲು ಹೊಡೆದು ಕಳಿಸ್ತಾರೆ. ಆಮೇಲೆ ಅದನ್ನೇ ರಾಮ ಜಗತ್ತಿಗೆ ತೋರಿಸಿದ. ಮೊದಲೇ ಬಾಣ ಬಿಟ್ಟಿದ್ದರೆ ಸುಗ್ರೀವನಿಗೆ ಅನ್ಲಿಕ್ಕೆ ಅವಕಾಶ ಇರ್ತಿತ್ತು. ಆಮೇಲೆ ಬಾಣ ಬಿಟ್ಟ, ಸುಗ್ರೀವನಿಗೆ ಅನ್ಲಿಕ್ಕೆ ಅವಕಾಶ ಆಗಲಿಲ್ಲ. ವಾಲಿ ಅಂದ, ಅವನಿಗೂ ಕರುಣೆ ತೋರಿಸಿ ರಾಮ ಅಂತಾನೆ, ಬಾಣ ತೆಗಿತೇನೆ, ಬದುಕ್ತೇನು ಅಂದರೆ, ರಾಮ ನಿನ್ನ ಪಾದಾರವಿಂದದಲ್ಲಿ ನಾನೇನಪ್ಪ ಮಾಡಲಿ, ಇನ್ನು ಬದುಕಿ ಸಾಕು, ನಾನು ಹೋಗ್ತೇನೆ ಅಂದರೆ, ಅದೇ ರಾಮ ವಾಲಿ ಮಾತಂದು ದೇಹ ಬಿಟ್ಟದ್ದಕ್ಕೆ ಮುಂದೆ ವಾಲಿ ಅರ್ಜುನನಾದಾಗ ಅವನ ರಥದ ಸಾರಥಿಯಾಗಿದ್ದಂತೆ ಕೃಷ್ಣನಾದಾಗ. ಯಾಕೆ ಅಂದರೆ ಕೋನಾಮನೇಚ್ಛತಿ ಮೃತಿಂ ಪುರುಷೋತ್ತಮೇತಿ. ಇದು ಅಚಿಂತ್ಯ ಶಕ್ತಿ. ರಾಮನೇ ಕೃಷ್ಣನಾದ, ವಾಲಿನೇ ಮುಂದಿನ ಪಾರ್ಟ್ನಲ್ಲಿ ಅರ್ಜುನನಾದ. ಅರ್ಜುನ ಹೇಳ್ತಿದ್ದಂತೆ, ಕುದುರೆಗಳಿಗೆ ಸುಸ್ತಾಗಿದೆ ಕೃಷ್ಣ, ಕುದುರೆ ತೊಳಿ ಅಂದರೆ ಆಯ್ತು ಅರ್ಜುನ ಅನ್ನಂತೆ ಕೃಷ್ಣ. ರಥ ನಿಲ್ಲಿಸು, ನಾನು ಸೈನ್ಯದ ಮಧ್ಯದೊಳಗೆ ಯಾರ್ಯಾರ ಜೊತೆ ಯುದ್ಧ ಮಾಡಬೇಕು ಅಂತ ನೋಡ್ತೇನೆ ಅಂದರೆ ಆಯ್ತು ಅರ್ಜುನ ಅನ್ನಂತೆ. ಅರ್ಜುನ ಅಂದದ್ದೆಲ್ಲ ಮಾಡಿದ ಕೃಷ್ಣ, ಸೇವಕನಂತೆ ಮಾಡಿಬಿಟ್ನಂತೆ. ಯಾಕೆ? ಕೋನಾಮನೇಚ್ಛತಿ ಮೃತಿಂ ಪುರುಷೋತ್ತಮೇತಿ. ಅಂದು ವಾಲಿಯಾದಾಗ ಹಿಂದಿನಿಂದ ಬಾಣ ಬಿಟ್ಟು ಆ ವಾಲಿನೂ ಕೂಡ ರಾಮ ಬಿಡ್ತೀಯೋ ಅಥವಾ ಬದುಕಿಸ್ಲಿಯೋ ಏನು ಮಾಡಲಿ ಅಂದರೆ ಹೋಗ್ತೀನಿ ಅಂತ ಒಪ್ಪುಗೊಂಡದ್ದಕ್ಕೆ ಅರ್ಜುನನಾದಾಗ ಅವನು ಹಿಂದೆ ಇದ್ನಂತೆ ಕೃಷ್ಣ. ಅದೇ ಅಣ್ಣನನ್ನು ಕೊಲ್ಲು ಕೊಲ್ಲು ಅಂತ ಕೊಲಿಸಿದ್ನಲ್ಲ ಸುಗ್ರೀವ, ಹಾಗೆ ಕೊಂದಿಸಿದ್ದಕ್ಕೆ ಸುಗ್ರೀವ ಕರ್ಣನಾದಾಗ ರಥ ಹೂತೋಗಿದೆ. ಅರ್ಜುನ, ಕೃಷ್ಣ ಈಗ ಬಾಣ ಬಿಟ್ಟು ಯುದ್ಧಕ್ಕೆ ಬರ್ತಿದ್ದೀರಲ್ಲ, ಯುದ್ಧದ ನೀತಿನ ಅಂತ ಕೇಳಿದ್ರೆ ಕೃಷ್ಣ ಅನ್ನಂತೆ, ಬಿಡೋ ಅರ್ಜುನ, ಅವನ ಮಾತೇನು ಕೇಳ್ತೀಯ, ಬಿಡೋ ಬಾಣ ಅಂತ ಹೇಳ್ತಿದ್ದಾನೆ ಕರ್ಣ. ರಥದ ಚಕ್ರ ಹೂತೋಗಿದೆಯೋ ಕೃಷ್ಣ, ಇದು ನೀತಿ ಏನು ಅಂದರೆ, ನೀತಿ ರೀತಿ ಈಗ ಹೇಳಲಿಕ್ಕೆ ಬರಬೇಡವೋ ಅರ್ಜುನ, ಬಿಡು ಬಾಣ ಕರ್ಣನ ಕುತ್ತಿಗೆಗೆ ಅಂತಂದಂತೆ. ಇಷ್ಟಾಗಿಯೂ ಕರ್ಣ ಹೋರಾಡಿದ, ತಪ್ಪು, ಇದು ನೀತಿ ಭಂಗ ಆಗ್ತದೆ ಎಂದ. ಕೃಷ್ಣ ಅನ್ನಂತೆ, ಅಭಿಮನ್ಯುನ್ ಕೊಲ್ಲುವಾಗಿ ಎಲ್ಲಿತ್ತೋ ನೀತಿ ಅಂತ ಕೇಳಿದ. ತಣ್ಣಗಾಗಿಬಿಟ್ಟ ಕರ್ಣ. ನೀವೆಲ್ಲ ಸೇರಿ ಹಿಂದಿನಿಂದ ಬಂದು ಅಭಿಮನ್ಯುವಿನ ಭುಜಗಳಿಗೆ ಏಟು ಹಾಕಿದ್ರಲ್ಲ, ಎಲ್ಲಿತ್ತೋ ಯುದ್ಧದ ನೀತಿ ಅಂದರೆ ತಣ್ಣಗಾಗಿಬಿಟ್ಟಂತೆ ಕರ್ಣ. ನೋಡಿದ್ರ, ಅದು ಬರೀ ಅಭಿಮನ್ಯುನ್ ಕೊಂದದ್ದಲ್ಲ, ಹಿಂದಿನ ಜನ್ಮದಲ್ಲಿ ಸುಗ್ರೀವನಾಗಿ ಕೊಲ್ಲು ವಾಲಿನ ಅಂತ ಕೊಲ್ಲಿಸಿ ರಾಜ್ಯದ ಅಭಿಲಾಷೆ, ಹೆಂಡತಿ ಭೋಗದ ಅಭಿಲಾಷೆಯನ್ನು ಅತಿಯಾಗಿ ಮಾಡಿದ ಸುಗ್ರೀವನಿಗೆ ಹುಟ್ಟಿಯೂ ಯಾರ ಮಗ ಅಂತ ಗೊತ್ತಾಗದಂತೆ ಮಾಡಿಬಿಟ್ಟ. ಕ್ಷತ್ರಿಯನಿಗೆ ಕ್ಷತ್ರಿಯನಲ್ಲ, ಬ್ರಾಹ್ಮಣನಿಗೆ ಬ್ರಾಹ್ಮಣನಲ್ಲ ಅನಿಸ್ಬಿಟ್ಟ. ಪರಶುರಾಮನ ಹತ್ರ ವೇದಾಂತ ಅಭ್ಯಾಸ ಮಾಡಲಿಕ್ಕೆ ಹೋಗಿ ಶಸ್ತ್ರ ಅಸ್ತ್ರಗಳನ್ನು ಕಲಿತು ಹರೀ ನಾಯಕ ಅಂತಾದ, ದುರಂತ ತಪ್ಪಲಿಲ್ಲ, ಶಾಪಗ್ರಸ್ತನಾಗಿಬಿಟ್ಟ.
ನೋಡಿದ್ರ ಇದು ಕರ್ಣನ ಸ್ಥಿತಿ. ಹಾಗಾಗಿ ವಾಲ್ಮೀಕಿ ರಾಮಾಯಣದ ಸುಗ್ರೀವ ಹಾಗೂ ವಾಲಿಯ ಪಾತ್ರಗಳನ್ನು ನಾವು ವಿಮರ್ಶೆಗೆ ತಗೊಳ್ಳುವಾಗ ಕೇವಲ ರಾಮಾಯಣಕ್ಕೆ ಮೀಸಲು ಮಾಡದೆ ಅದರದ್ದೇ ಎರಡನೇ ಭಾಗವಾದ ಮಹಾಭಾರತವನ್ನು ಅವಲೋಕಿಸಿದಾಗ ಮಾತ್ರ ಅದು ಪೂರ್ಣ ಆಗ್ತದೆ. ಹೀಗಾಗಿ ಎಲ್ಲ ಪಾತ್ರಗಳು ಪೂರ್ಣತೆ ಪಡೆಯೋದು ಮಹಾಭಾರತಕ್ಕೆ ಬಂದಾಗ. ಹಾಗಾಗಿ ರಾಮ ಕೃಷ್ಣನಾದದ್ದು, ವಾಲಿ ಅರ್ಜುನನಾದದ್ದು, ಸುಗ್ರೀವ ಕರ್ಣನಾದದ್ದು, ಹನುಮ ಭೀಮನಾದದ್ದು, ಈ ಪಾತ್ರಗಳನ್ನು ಈ ರೀತಿ ಅವಲೋಕಿಸಿಕೊಂಡು ಹೋದರೆ ಮಾತ್ರ ನಮಗದು ಪೂರ್ಣತೆ ಸಿಗ್ತದೆ. ಇಲ್ಲದೆ ಇದ್ದರೆ ಅದು ಅಸಂಶೋಧನೆ ಅಂತ ಆಗ್ತದೆ. ಅದು ಅಸಂಶೋಧನೆ ಆದರೆ ಸ್ಪಷ್ಟ ಆಗಲ್ಲ. ಅದಕ್ಕೆ ಮನುಷ್ಯ ತನ್ನ ಬದುಕಿನಲ್ಲಿ ಇವತ್ತಿನ ಜನ್ಮದಲ್ಲಿ ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ಹೋರಾಟ ಮಾಡುವಾಗ ಎಷ್ಟು ಕುಟಿಲ ನೀತಿಯನ್ನು ಬಳಸಿ ಸುಗ್ರೀವನಂತಾದ ಅಂದರೆ ಮರುಜನ್ಮದಲ್ಲಿ ಕರ್ಣ ಆಗಿ ಅನುಭವಿಸಲಿಕ್ಕೆ ಇರ್ತದೆ ಅನ್ನೋ ಎಚ್ಚರಿಕೆ ರಾಮಾಯಣ ಕೊಡ್ತದೆ. ಇಲ್ಲ ವಾಲಿ ಅಂತಾದರೆ ಮರುಜನ್ಮದಲ್ಲಿ ಅರ್ಜುನನಾಗಿ ಕೃಷ್ಣನ ಸನಿಹವನ್ನು ಅವನು ಬಯಸ್ಬೋದು. ಇದನ್ನು ಕೂಡ ರಾಮಾಯಣ ಕೊಡ್ತದೆ. ಹೀಗೆ ರಾಮ, ಕೃಷ್ಣ, ವಾಲಿ, ಅರ್ಜುನ, ಸುಗ್ರೀವ, ಕರ್ಣ ಈ ಪಾತ್ರಗಳನ್ನು ಜನ್ಮಾಂತರಕ್ಕೂ ಮನುಷ್ಯ ತಾನು ಮಾಡಿದ್ದರ ಅನುಭವವನ್ನು ಹೇಗೆ ಅನುಭವಿಸ್ತಾನೆ ಅನ್ನಲಿಕ್ಕೆ ಈ ಸಂದೇಶ. ಇದೆಲ್ಲ ರಹಸ್ಯಗಳೇ ಅಲ್ವೇ? ಇದು ರಾಮಾಯಣದ ರಹಸ್ಯಗಳು ಅಂತ ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾ, ಇದು ಕಿಷ್ಕಿಂಧಾಕಾಂಡ. ಇನ್ನು ಸುಂದರಕಾಂಡ. ಭಗವಂತನ ದಾಸ್ಯ ಮನುಷ್ಯನಿಗೆ ಮಾಡಿಕೊಳ್ಳೋದಲ್ಲ, ಅದು ಅವನನ್ನು ಬೇರ್ಪಡಿಸ್ಲಿಕ್ಕಾಗದಂತೆ ಇರಬೇಕಂತೆ. ಇದೇ ಸುಂದರಕಾಂಡದ ಲಕ್ಷಣ. ಸುಂದರಕಾಂಡ ಕೊಟ್ಟದ್ದೇನು? ದೇವರ ದಾಸ್ಯ ಹೇಗಿರಬೇಕು ಅಂದರೆ ನಮ್ಮಿಂದ ಎಲ್ಲ ಕಿತ್ಕೊಂಡು ಹೋಗಲಿ, ಆದರೆ ದೇವರ ದಾಸ್ಯ ಮಾತ್ರ ಬೇರ್ಪಡಿಸ್ದಂತಿರಲಿ. ಇದಕ್ಕೆ ಸಂದೇಶವೇ ಹನುಮ. ರಾಕ್ಷಸರ ಪಟ್ಟಣದ ಮಧ್ಯದಲ್ಲಿದ್ದು ಸುತ್ತುವರೆದು ರಾಕ್ಷಸರು ಕೈ ಕಾಲು ತಲೆ ಎಲ್ಲ ಕಡೆ ಬೇಡಿ ಹಾಕಿ ಸುತ್ತಲಿಕ್ಕೆ ಬಂದು ಸುತ್ತಿ ಬಂಧಿಸಿದಾಗಲೂ ಕೂಡ ಏಕಾಕಿಯಾಗಿ ರಾವಣನ ಮುಂದೆ ರಾಮ ಹೇಳಿದ ಮಾತೇನು ಅಂದರೆ ದಾಸೋಹಂ ಕೋಸಲೇಂದ್ರಸ್ಯ. ನೋಡಿ, ಇದು ದಾಸ್ಯ ಅಂದರೆ. ಸುಂದರಕಾಂಡದಲ್ಲಿ ಜಗತ್ತಿಗೆ ತೋರಿಸಿದ ಬಹಳ ದೊಡ್ಡ ಸಂದೇಶ ಅಂದರೆ ಭಗವಂತನ ದಾಸ್ಯ. ದಾಸ್ಯದಿಂದ ಏನಾದರೂ ಗಳಿಸ್ಬೋದಂತೆ, ದಾಸ್ಯದಿಂದ ಜಗತ್ತನ್ನೇ ಗೆಲ್ಲಬಹುದಂತೆ. ಇದು ರಾಮನ ದಾಸ್ಯ, ಇನ್ಯಾರ್ದೋ ದಾಸ್ಯ ಅಲ್ಲ. ಮತ್ತು ಭಗವಂತನ ದಾಸ್ಯ ಮನುಷ್ಯನಿಗೆ ಏನು ತಂದು ಕೊಡ್ತದೆ? ರಾಮ ಅಂದ, ನಿನಗೆ ನನಗಿಂತ ಬೇರೆ ಏನು ಕೊಟ್ಟರು ಕಡಿಮೆ ಆಗ್ತದೋ ಹನುಮ, ನನ್ನನ್ನೇ ಕೊಟ್ಬಿಡ್ತೀನಿ ಅಂತ. ಇದು ಸುಂದರಕಾಂಡದ ರಹಸ್ಯ. ಯುದ್ಧಕಾಂಡ ಅದು ಬೇರೆ ಏನಲ್ಲ. ಯುದ್ಧಕಾಂಡ ಅಂದರೆ ರಾಮನ ಅಪಾರವಾದ ಪೌರುಷವನ್ನು ಜಗತ್ತಿಗೆ ತೋರಿಸಿದ ಕಾಂಡ. ಯುದ್ಧ ಅಂದರೆ ಪೌರುಷ ಜಗತ್ತಿಗೆ ತೋರಿಸ್ತಾನೆ. ಆಮೇಲೆ ಸೀತೆಯನ್ನು ಕರೆತರ್ತಾನೆ. ಇದು ನಮ್ಮ ಬದುಕಿನಲ್ಲಿಯೂ ಕೂಡ ನಡೀತದೆ. ಏನು ಅಂದರೆ ಒಂದಲ್ಲ ಒಂದು ರೀತಿಯಿಂದ ಯುದ್ಧ ನಡೀತದೆ. ಯಾರ ಜೊತೆಗೆ ಯುದ್ಧ? ರಾವಣನ ಜೊತೆಗೆ, ಕುಂಭಕರ್ಣನ ಜೊತೆಗೆ, ಇಂದ್ರಜಿತ್ತನ ಜೊತೆಗೆ. ಅರ್ಥ ಮಾಡ್ಕೊಳ್ರಿ, ಕುಂಭಕರ್ಣ ಅಂದರೆ ನಿದ್ರೆಯ ಜೊತೆಗೆ ಯುದ್ಧ ಅಂತ ಅರ್ಥ. ರಾವಣನ ಜೊತೆಗೆ ಯುದ್ಧ ಅಂದರೆ 10 ತಲೆ ರಾವಣ ನೀಚ ಕಾಮುಕ, ಕಾಮನ ಜೊತೆಗೆ ಯುದ್ಧ ಅಂತ ಅರ್ಥ. ಇಂದ್ರಜಿತ್ ಅಂದರೆ ಕುಟಿಲತನ, ವಾಮಾಚಾರ, ಇನ್ನೊಬ್ಬರು ಏಳಿಗೆ ಸಹಿಸದೇ ಇರುವವನೇ ಇಂದ್ರಜಿತ್. ಇಂದ್ರಜಿತ್ತನ ಯುದ್ಧ ಅಂದರೆ ನಮ್ಮ ಬದುಕಿನಲ್ಲಿ ನಮ್ಮ ಶತ್ರುಗಳಾಗಿ ನಮ್ಮ ಮುಂದೆ ಬರುವವರು ಕುಟಿಲ ನೀತಿ, ಕೆಟ್ಟತನ, ದುಷ್ಟತನ, ಮಾಯಾವಿತನ, ಇದೆಲ್ಲ ಇಂದ್ರಜಿತ್. ಅವನ ಜೊತೆ ಯುದ್ಧ. ಇಷ್ಟರ ಮಧ್ಯದಲ್ಲಿ ನಾಗಾಸ್ತ್ರ ಪ್ರಯೋಗಿಸಿ ಕಪಿಗಳನ್ನೆಲ್ಲ ಮಲಗಿಸ್ತಾನೆ ಇಂದ್ರಜಿತ್ತು. ಮಧ್ಯದಲ್ಲಿ ಎಲ್ಲರನ್ನ ಬದುಕಿಸಿದ್ಯಾರು? ಸಂಜೀವಿನಿ ಪರ್ವತದ ಹನುಮ. ಅದರಿಂದ ಜಗತ್ತಿನೊಳಗೆ ರಾಮನಂತೆ ದುಷ್ಟರ ಜೊತೆಗೆ ಯುದ್ಧ ತಪ್ಪಿದ್ದಲ್ವೇ ಅಲ್ಲ. ಹನುಮನಂತೆ ಪರಾಕ್ರಮ ಮೆರಿಲೇಬೇಕು, ದಾಸ್ಯವನ್ನು ನಾವು ತೋರಿಸಲೇಬೇಕು ಭಗವಂತನಲ್ಲಿ. ರಾಮ, ಹನುಮ ಇವರಿಬ್ಬರಿಂದ ಜಗತ್ತಿಗೆ ಏನು ಸಂದೇಶ? ನಮ್ಮ ಬದುಕಿನಲ್ಲಿ ಮಾಡಬೇಕಾದ ಯುದ್ಧ, ಇದರಲ್ಲಿ ಜಯ ಗಳಿಸಬೇಕು ಅಂದರೆ ರಾಮ ಹನುಮರ ಅನುಗ್ರಹವೇ ಬೇಕಾಗ್ತದೆ. ಸೀತೆಯನ್ನು ಮರಳಿ ತಂದು ವಿಭೀಷಣನಿಗೆ ರಾಕ್ಷಸನ ಪಟ್ಟಣದಲ್ಲಿ ಅಭಿಷೇಕ ಮಾಡಿಸಿ
ತಾನು ಪುನಃ ಪಟ್ಟಾಭಿಷಿಕ್ತನಾದ ರಾಮ ಅನ್ನೋದು ಯುದ್ಧಕಾಂಡ. ಉತ್ತರಕಾಂಡದಲ್ಲಿ ಎಂಥ ಸಂದರ್ಭ ನೋಡ್ರಿ. ಭಗವಂತ 13,000 ವರ್ಷ ಸಂವತ್ಸರತ್ರಯೋದಶಂ 13,000 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿದ್ದು ವಾಸ ಮಾಡಿ ತನ್ನ ರಾಜ್ಯವನ್ನು ನಡೆಸಿದ ಅಂತ. ಬಹಳ ಜನರಿಗೆ ಬರೋ ಸಂದೇಶಕ್ಕಿಂತ ಸಂದೇಹ ಬರ್ತದೆ. ಏನೇ ಆಗಲಿ ಸೀತೆಯನ್ನು ಕಳಿಸ್ಬಾರ್ದಾಗಿತ್ತು. ದೊಡ್ಡ ವಾದ. ಏನೇ ಆಗಲಿ ಇಷ್ಟು ರಾಮನ ಕಥೆ ಎಲ್ಲ ಹೇಳ್ತೀರಿ, ಖರೆ ಸೀತೆಯನ್ನು ಮಾತ್ರ ಗರ್ಭಿಣಿಯಾದಾಗ ಅದೂ ಹೋಗಿ ಕಾಡಿಗೆ ಲಕ್ಷ್ಮಣ ಬಿಟ್ಟು ಬಂದುಬಿಡು ಅಂತನ್ನಲ್ಲ. ಇಡೀ ರಾಮಾಯಣ ಬೇಡ ಅವರಿಗೆ, ಅದೊಂದು ಕ್ಲಿಪ್ ತೊಗೊಂಡ್ಬಿಟ್ಟಿರ್ತಾರೆ. ಅದು ಯಾರು ಎಡಿಟ್ ಮಾಡಿ ಕಳಿಸಿರ್ತಾರೋ ಏನೋ ಇವ್ರ ಮೊಬೈಲಿಗೆ. ಸೀತೆಯನ್ನು ಕಾಡಿಗೆ ರಾಮ ಕಳಿಸಿತ್ತೊಂದು ಹಿಡಿದ್ನೇನೋ ಹೋರಾಟ ಮಾಡೇ ಮಾಡ್ತಾನೆ. ಉಳಿದು ಯಾವುದು ಬೇಕಿಲ್ಲ. ಶಬರಿನ ಉದ್ಧರಿಸಿದ್ದು ಬೇಡ, ಶೂರ್ಪಣಖಿಯನ್ನು ಇದನ್ನು ಮಾಡಿದ್ದು ಬೇಡ, ಅಹಲ್ಯೆಯನ್ನು ಉದ್ಧಾರ ಮಾಡಿದ್ದು ಬೇಡ, ಅದೆಲ್ಲ ಬೇಡ. ಏನೇ ಆಗಲಿ ಸೀತೆಯನ್ನು ಕಾಡಿಗೆ ಕಳಿಸ್ಬಾರ್ದು, ಇದಂತೂ ಶುರು ಮಾಡಿಬಿಡ್ತಾನೆ. ಎಷ್ಟು ವಿಚಿತ್ರ ಇದೆಲ್ಲ. ಅಚಿಂತ್ಯ ಅದ್ಭುತ ಶಕ್ತಿ ಇರೋ ರಾಮನಿಗೂ ಸೀತೆಗೂ ಮೊದಲು ವಿಯೋಗ ತಿಳಿಯೋದೇ ಅಪರಾಧ. ವಿಯೋಗ ತಿಳಿಯೋದು ಅಪರಾಧ ಅಂತ ಹೇಳ್ತದೆ. ಅದನ್ನು ಮಧ್ವಾಚಾರ್ಯ ಸ್ಪಷ್ಟಪಡಿಸಿದಾರಲ್ಲ ರಾಮಾಯಣದ ಚಿಂತನೆ ಮಾಡುವಾಗ. ಮತ್ತು ಬಿಟ್ಟನಲ್ಲ, ಬರೀ ರಾಮಾಯಣದ ಮೇಲ್ನೋಟದ ಅರ್ಥ ಮಾಡಿಕೊಂಡ್ರೆ ಉಪಯೋಗ ಇಲ್ಲ, ರಹಸ್ಯ ತಿಳಿಬೇಕಂತೆ. ಏನು ರಹಸ್ಯ? ಸುರಾಣಕ ಅಂತ ಕೆಲವರು ಅಸುರರು, ಅವರು ಮುಕ್ತಿಗಾಗಿ ಬ್ರಹ್ಮನನ್ನು ತಪಸ್ಸು ಮಾಡಿದ್ರಂತೆ. ತಪಸ್ಸಿನಲ್ಲಿ ಬ್ರಹ್ಮ ವರ ಏನು ಕೊಡಬೇಕು? ಮೋಕ್ಷ ಬೇಕು ಅಂದ್ರಂತವ್ರು. ಅವರಿಗೆ ಯೋಗ್ಯ ಮೋಕ್ಷ ಅಂದರೆ ವೈಕುಂಠ ಅಲ್ಲ, ತಮಸ್ಸೆ. ಅದಕ್ಕೆ ಬ್ರಹ್ಮ ಉಪಾಯ ಮಾಡಿ ವರ ಕೊಟ್ಟ. ರಾಮ ಸೀತೆಯರ ವಿಯೋಗ ಅಂತ ಆದರೆ ನಿಮಗೆ ಮುಕ್ತಿ ಅಂದರು. ಭಾಳ ಖುಷಿ ಪಟ್ಬಿಟ್ರಂತವ್ರು. ನೋಡಿದ್ರ, ಇಬ್ಬರು ಗಂಡ ಹೆಂಡತಿಯರನ್ನು ಬೇರ್ಪಡಿಸಿದ್ರೆ ಮೋಕ್ಷ ಬರ್ತದೆ ಅಂದಾಗ ಖುಷಿ ಪಟ್ಟವರು ರಾಕ್ಷಸರಾಗ್ತಾರೆ. ಹಾಗಾದರೆ ನಾವೇನಾಗಬೇಕಾಗ್ತದೆ? ಯೋಚನೆ ಮಾಡಿರಿ. ರಾಮ ಸೀತೆಯರ ವಿಯೋಗ ಇಲ್ಲವೇ ಇಲ್ಲ, ಆದರೂ ಅದನ್ನು ಹುಟ್ಟಿಸಿದ ರಾಮ ಜಗತ್ತಿಗೆ. ಹೇಗೆ? ಅವತ್ತೇ ಸೀತೆಯನ್ನು ಕಳಿಸಿದಂತೆ ನಟಿಸಿದ. ಆ ವರಕ್ಕೆ ತಕ್ಕಂತೆ ಆ ಸುರಾಣಕ ಅನ್ನೋ ಗುಂಪಿನ ಅಸುರರು ಅಂತೂ ರಾಮ ಸೀತೆಯರು ಬೇರ್ಪಟ್ರಲ್ಲ ಅಂತ ತಲೆ ಒಳಗೆ ತಂದುಕೊಂಡ್ರು. ಅವ್ರಿಗೆ ಯೋಗ್ಯವಾದ ಅಂಧತಮಸ್ಸಿಗೆ ಅವ್ರು ಹೋಗಿ ಬಿದ್ದರಂತೆ. ಇಷ್ಟೆಲ್ಲ ರಹಸ್ಯದ ಕಥೆಗಳಿದ್ದಾವೆ ರಾಮಾಯಣದೊಳಗೆ ಅಂತ ಚಿಂತನೆ ಮಾಡ್ತಾರೆ. ಇದು ಉತ್ತರಕಾಂಡದಲ್ಲಿ ಬಂದಂಥ ಕಥೆ. ಹೀಗೆ ರಾಮ ರಾಜ್ಯಭಾರ ನಡೆಸ್ತಾ ಇದ್ದರೆ ಇಡೀ ರಾಜ್ಯ ಎಷ್ಟು ಸುಭಿಕ್ಷೆಯಿಂದ ಇತ್ತು, ಎಷ್ಟು ಧರ್ಮದಿಂದಿತ್ತು, ಎಷ್ಟು ವೈಭವೋಪೇತ ಆಗಿತ್ತು. ಕಳ್ಳರಿಲ್ಲ, ಕಳ್ಳರ ಭಯ ಇಲ್ಲ, ಸುಳ್ಳು ಹೇಳೋರಿಲ್ಲ, ಮದ್ಯಪಾನ ಮಾಡೋರಿಲ್ಲ, ಮಾಂಸ ಭಕ್ಷಿಸೋರಿರಲಿಲ್ಲ. ಇದೆಲ್ಲ ರಾಮನ ರಾಜ್ಯ ಆಗಿತ್ತಂತೆ. ಇದೇ ಉತ್ತರಕಾಂಡ. ಹೀಗೆ ಹೇಳುವಾಗೆಲ್ಲ ಉಲ್ಟ ಹೇಳ್ತಾ ಇದ್ರೆ ಇವತ್ತು ನಮ್ಮ ರಾಜ್ಯ ಅಂತ ಅರ್ಥ. ಇದದ್ದೆಲ್ಲ ಉಲ್ಟ. ಸುಳ್ಳು ಹೇಳುವವರು, ಅವರವ್ರ ತಲೆ ಒಡೆಯೋರು, ಅತ್ಯಾಚಾರ ಮಾಡೋರು, ಸುಲಿಗೆ ಮಾಡೋರು, ಕೊಲೆ ಮಾಡೋರು, ಇವರೇ ತುಂಬಿಕೊಂಡಿದ್ರೆ ಅದು ರಾವಣನ ರಾಜ್ಯ, ಅದು ರಾಮರಾಜ್ಯ ಅಲ್ಲ. ಅಂತ ರಾಮರಾಜ್ಯದ ಕಲ್ಪನೆಯನ್ನು ಕೊಟ್ಟು ಉತ್ತರಕಾಂಡ ನಮಗೆ ಟ್ರೈನ್ ಮಾಡ್ತದೆ. ಹೀಗಿರ್ರಿ ಅಂತ, ಹೀಗಿತ್ತು ಅಂತ ತೋರಿಸಿ ನಮಗೆ ಹೀಗಿರಬೇಕು ಅಂತ ಹೇಳ್ತದೆ. ಅಂಥ ರಾಮಚಂದ್ರನ ಕಥೆ ಉತ್ತರಕಾಂಡದಲ್ಲಿ ಪ್ರಸ್ತುತ ಆದದ್ದು. ರಾಮ ಪರಂಧಾಮಕ್ಕೆ ಹೊರಟ ಸಾಕಿನ್ನು ಅಂತನಿಸ್ತು. ಯಾಕೆ ಅಂದರೆ ಬ್ರಹ್ಮಾದಿ ದೇವತೆಗಳು ಬಂದು ಕೇಳ್ಕೊಂಡ್ರಂತೆ, ನೀನು ಅಯೋಧ್ಯೆಯಲ್ಲಿ ರಾಜನಾಗಿದ್ದರೆ ದೇವಲೋಕಕ್ಕೆ ಬರಲಿಕ್ಕೆ ಯಾರೂ ಇಷ್ಟಪಡಲ್ಲ ಅಂದ್ರಂತೆ. ದೇವಲೋಕ ಮೀರಿಸ್ತಿದೆ ಭೂಲೋಕ ಅಂದರೆ ಯಾರು ದೇವಲೋಕಕ್ಕೆ ಬರ್ತಾರೆ? ಹೇಗಿರಬೇಡ ರಾಜ್ಯ. ಇದನ್ನು ಯೋಚಿಸಿ ಆದರೂ ರಾಮನ ಬಗ್ಗೆ ಮಾತಾಡೋನು ಸ್ವಲ್ಪ ಎಚ್ಚರಿಕೆ ಇರಬೇಕೋ ಬೇಡ? ಆಗ ಅಂದ್ರಂತೆ ರಾಮ, ಆಯ್ತು ಹಾಗಾದರೆ ಬರ್ತೇನೆ ಅಂತ. ಬರ್ತೇನೆ. ಲಕ್ಷ್ಮಣನ ಕಳಿಸಿಬಿಟ್ಟ. ದೂರ್ವಾಸರಿಗೆ ತಕ್ಷಣ ಅನ್ನವನ್ನು ಹಾಕಿದ. ನಾನು ಹೊರಡ್ತೇನೆ ಅಂತ ಘೋಷಣೆ ಕೂಗಿಸಿದ. ಎಲ್ಲ ಕಡೆ ಏನು ಘೋಷಣೆ ಅಂದರೆ ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೇಚ್ಛವಃ, ಯಾರು ಮೋಕ್ಷವನ್ನು ಬಯಸುವವರು ಅಂತಿದ್ದೀರಿ ನನ್ನ ಜೊತೆಗೆ ಬರ್ರಿ. ಫಾರಿನ್ ಟೂರ್ ಅಲ್ಲ, ವಿದೇಶದ ಪ್ರಯಾಣಕ್ಕೆ ರಾಮ ಕರೀಲಿಲ್ಲ, ಮೋಕ್ಷದ ಪ್ರಯಾಣಕ್ಕೆ ಕರೆದನಂತೆ. ರಾಮಾಯಣದಲ್ಲಿ ಉಲ್ಲೇಖಿಸ್ತಾರೆ, ನರ, ವಾನರ,
ಕಿನ್ನರ, ನೋಡ್ರಿ, ರಾಸಭ, ಪಿಪೀಲಿಕ ಇವುಗಳ ಹೆಸರು. ಇರುವೆಗಳು, ಕತ್ತೆಗಳು, ನರಿಗಳು, ನಾಯಿಗಳು, ವಾನರರು, ನರರು ರಾಮನನ್ನು ಹಿಂಬಾಲಿಸಿದ್ರಂತೆ. ಎಲ್ಲಿ ತನಕ? ಬರೀ ಭೂಮಿಯಲ್ಲಿ ಒಂದು ದಿಕ್ಕಿನ ತನಕ ಅಲ್ಲ, ಮೋಕ್ಷದ ತನಕ ಅವ್ರನ್ನ ಕರ್ಕೊಂಡು ಹೋದ್ನಂತೆ ಭಗವಂತ ಅಂತ ಹೇಳ್ತಾರೆ. ಬಹಳ ಜನ ಅಂತಾರೆ, ಆಚಾರ್ಯ ಕತ್ತೆಗೂ ಮೋಕ್ಷ ಕೊಟ್ಟಿದ್ದಾನಪ್ಪ, ತೃಣ ಹುಲ್ಲಿಗೆ ಕೊಟ್ಟಿದ್ದಾನೆ ಮೋಕ್ಷ ಅಂತಿದ್ರು. ಹುಲ್ಲಿನೊಳಗಿರೋ ಜೀವನಿಗೆ ಮೋಕ್ಷ ಕೊಟ್ಟ, ಇರುವೆಯಲ್ಲಿರೋ ಜೀವನಿಗೆ ಮೋಕ್ಷ ಕೊಟ್ಟ, ಕತ್ತೆ ಅನ್ನೋ ಜೀವನಿಗೆ ಮೋಕ್ಷ ಕೊಟ್ಟಿದ್ದಾನೆ ಅಂತ ಆ ಸಾಧನೆ ಮಾಡಿಕೊಂಡ ಇರುವೆ, ಪಶು, ಪಕ್ಷಿ, ಕತ್ತೆ ಅಂತ ಪ್ರಾಣಿಗೆ ಮೋಕ್ಷ ಕೊಟ್ಟ ರಾಮನನ್ನ ಅವ ಬರೀ ಬ್ರಾಹ್ಮಣ ಪಕ್ಷಪಾತಿ ಅಂತ ಹೇಳ್ತೀಯಲ್ಲ, ಸರಿಯಾಗಿ ಓದು ರಾಮಾಯಣದ ಟೆಕ್ಸ್ಟನ್ನು. ರಾಮನ ವ್ಯಕ್ತಿತ್ವನೇ ಗೊತ್ತಿಲ್ಲದೆ ಮಾತನಾಡಬಾರ್ದಪ್ಪ. ಇದು ರಾಮಾಯಣ. ಹೀಗೆ ಮೋಕ್ಷ ಕೊಟ್ಟ ರಾಮನನ್ನು ಎಲ್ಲರೂ ಚಿಂತಿಸಲಿ ಅಂತ ಮೋಕ್ಷಪ್ರದದ ರಹಸ್ಯವನ್ನು ರಾಮಾಯಣ ವ್ಯಾಖ್ಯಾನ ಮಾಡಿ, ರಾಮ ಮೇಲ್ಗಡೆ ಸತ್ಯಲೋಕಕ್ಕೆ ಹೋದಾಗ ಒಂದು ರೂಪ ಕಿಂಪುರುಷ ಖಂಡದಲ್ಲಿ ಹನುಮನಿಂದ ಸೇವೆ ಮಾಡಿಸ್ಕೊಳ್ಳಿಕ್ಕಿಟ್ಟ, ಇನ್ನೊಂದು ರೂಪದಿಂದ ಸೂರ್ಯ, ಇನ್ನೊಂದು ರೂಪದಿಂದ ಸತ್ಯಲೋಕಕ್ಕೆ ಹೋಗಿದಾನಂತೆ. ಬ್ರಹ್ಮದೇವರಿಗೆ ಕೇಳ್ದ, ರಾಮಾಯಣದ ಪಾತ್ರಧಾರಿಗಳಿಗೆಲ್ಲ ಕೊಡಬೇಕಾದದ್ದನ್ನು ಕೊಟ್ಟಿದೆಯಾ ಅಂತ ಕೇಳಿದ್ದಂತೆ. ಕೊಟ್ಟಿದ್ದೇನೆ. ಕೈಕೇಯಿಗೆ ಅಂತ ಕೇಳಿದೆ. ಕೈಕೇಯಿಗೆ ಎಂದಂತೆ ರಾಮ. ಬ್ರಹ್ಮದೇವರಂತಾರೆ, ನೀನು ಹೇಳಿದಂತೆ ಮಾಡ್ತೇನೆ ಸ್ವಾಮಿ ಅಂತ. ಕೌಸಲ್ಯ ಕೊಟ್ಟ ಸ್ಥಾನ ಕೈಕೇಯಿ ಕೊಡು ಅಂತಂದಂತೆ ರಾಮ. ಒಳ್ಳೆ ಉತ್ತರಕಾಂಡದ ಕಥೆ. ಬ್ರಹ್ಮದೇವರಿಗೆ ಅರ್ಥ ಆಗಲಿಲ್ಲ ಅಂದರು ಬೇಕಂತಲಿ. ಏನು ಸ್ವಾಮಿ, ಕೌಸಲ್ಯ ಕೊಟ್ಟ ಸ್ಥಾನ ಕೈಕೇಯಿ ಕೊಡು ಅಂತ ಗದರಿಸಿದ್ನಂತೆ. ಎಲ್ರಿಗೂ ಆಶ್ಚರ್ಯ, ಯಾಕೆ ಹೀಗೆ ಹೇಳ್ತಿದ್ದಾನೆ ರಾಮ ಅಂತ. ಭರತನಂಥ ಮಗನನ್ನು ಸಮಾಜಕ್ಕೆ ಕೊಟ್ಟದ್ದಕ್ಕೆ ಕೈಕೇಯಿಗೆ ಕೌಸಲ್ಯ ಸ್ಥಾನ ಕೊಡುವಂತಂದಂತೆ. ನನ್ನ ಪಟ್ಟಾಭಿಷೇಕ ತಪ್ಪಿಸಿದ್ಲು ಅಂತ ಅನ್ನೋದು ಮುಖ್ಯ ಅಲ್ವೋ, ಭರತನಂಥ ಮಗನನ್ನು ಸಮಾಜಕ್ಕೆ ಕೊಟ್ಟಿದ್ದಾಳೆ. ಇದು ರಾಮ ಅಂತ ತೋರಿಸ್ತಿದೆ. ಇದರಿಂದ ಜಗತ್ತು ತಮ್ಮನ್ನು ತಾವು ಹೇಗೆ ತಿದ್ದುಪಡಿ ಮಾಡಿಕೊಳ್ಳಿ, ರಾಮ ಅನ್ನೋ ವ್ಯಕ್ತಿಯನ್ನು ಹೇಗೆ ಅರ್ಥೈಸಿಕೊಳ್ಳಿ, ಎರಡೂ ಮುಖವಾಗಿ ರಾಮಾಯಣದ ಚಿಂತನೆಯನ್ನು ನಾವು ಮಾಡಬೇಕು ಅಂತ ತಿಳಿಸ್ತಾ, ಈ 2 ದಿನಗಳ ಉಪನ್ಯಾಸದಲ್ಲಿ ನೀವು ಕುಳಿತು ರಾಮಾಯಣ ಚಿಂತನ, ರಾಮಾಯಣ ರಹಸ್ಯದ ಚಿಂತನ ಅನ್ನುವ ಹೆಸರಿನಂತೆ ವಿಷಯವನ್ನು ಮಂಡಿಸುವ ಭಾಗ್ಯ ನನ್ನದಾಗಿದೆ. ನಮ್ಮ ವರದರಾಜನವರು ತುಂಬ ಅಂತಃಕರಣ, ಬಹಳ ಅಭಿಮಾನದಿಂದ ರಾಮಸೇವಾ ಮಂಡಳಿಯ ಸದಸ್ಯರಲ್ಲಿ ಒಬ್ಬರಾಗಿ ನನ್ನನ್ನು ಪ್ರವಚನಕ್ಕೆ ಬರಮಾಡಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದ. ಹಾಗೂ ಶ್ರೀ ರಾಮಸೇವಾ ಮಂಡಳಿ ಅನೇಕ ವರ್ಷಗಳಿಂದ ಅಂತಾರಾಷ್ಟ್ರ ಮಟ್ಟದ ಈ ಕಾರ್ಯಕ್ರಮವನ್ನೇನು ಹಮ್ಮಿಕೊಂಡು ಅನೇಕ ಭಕ್ತರನ್ನು ಕರೆಸಿ ಎಲ್ಲರಿಗೆ ರಾಮಾಯಣದ ದಾಸೋಹ, ಎಲ್ಲರಿಗೆ ರಾಮನ ಬಗ್ಗೆ ಅದ್ಭುತವಾದಂಥ ಚಿಂತನೆ ಕೊಡುವ ಕಾರ್ಯವನ್ನು ಮಾಡ್ತಿದ್ದಾರೆ. ಪ್ರಾಯ ರಾಮಸೇವಾ ಮಂಡಳಿ ಅಂದರೆ ನನಗೆ ನೆನಪಾಗುವುದು, ಆ ಕಾಲದಲ್ಲಿ ರಾಮನಿದ್ದಾಗಲೇ ರಾಮನ ಕಥೆಯನ್ನು ನಿರ್ಮಿಸಿ ಲೋಕದಲ್ಲೆಲ್ಲ ಪ್ರಚಾರಕ್ಕೆ ಅಂತ ಲವಕುಶರನ್ನು ತಯಾರು ಮಾಡಿದ್ರಂತೆ ವಾಲ್ಮೀಕಿ ಋಷಿಗಳು. ರಾಮನಿದ್ದಾಗಲೇ ರಾಮಾಯಣವನ್ನು ರಾಮನೇ ಕೇಳಿದ್ನಂತೆ ಲವಕುಶರ ಬಾಯಲ್ಲಿ. ಯಾಕೆಂದರೆ ಲವಕುಶರು ಬೆಳೆದದ್ದು ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಬೆಳೆಸುವಾಗಲೇ ರಾಮಾಯಣ ಹೇಳಿ ಬೆಳೆಸಿಬಿಟ್ರಂತೆ. ಅಯೋಧ್ಯೆ ಊರಿನ ಹತ್ತಿರದಲ್ಲೇ ಒಂದು ಹರಿಕಥೆ, ಎಲ್ಲರೂ ಹೋಗಿದ್ದಾರೆ ಅಯೋಧ್ಯೆ ಪ್ರಜೆಗಳು. ರಾಮ ಕೇಳಿದ, ಯಾಕೆ ಅಯೋಧ್ಯೆಯಲ್ಲಿ ಪ್ರಜೆಗಳೇ ಇಲ್ಲಲ್ಲ ಅಂದ. ಯಾಕಿಲ್ಲ ಅಂದರೆ ಎಲ್ಲರೂ ಹೇಳಿದ್ರಂತೆ, ಲವಕುಶರು ಬಂದಿದ್ದಾರೆ, ಹರಿಕಥೆ ನಡೀತಿದೆ, ಎಲ್ಲರೂ ಹೋಗಿದ್ದಾರೆ, ತುಂಬ ಚೆನ್ನಾಗಿ ಅವ್ರು ಹಾಡು ಹೇಳ್ತಾರಂತೆ. ರಾಮ ನಾನು ಬರ್ತೀನಿ ಇನ್ನಂತೆ. ತನ್ನ ಮಕ್ಕಳು ಲವಕುಶರು ತನ್ನ ಕಥೆಯನ್ನು ಹರಿಕಥೆಯಾಗಿ ಊರೂರಿಗೆ ಪ್ರಚಾರ ಮಾಡುವಾಗ ಅವತ್ತಿನ ದಿವಸ ರಾಮನೂ ಕೂತು ಕೇಳಿದ್ದಂತೆ ವಾಲ್ಮೀಕಿ ರಾಮಾಯಣವನ್ನು. ಅಷ್ಟು ಅದ್ಭುತ ವಾಲ್ಮೀಕಿ ರಾಮಾಯಣ. ಪ್ರಾಯ ಅಂದಿನ ಲವಕುಶರ ವ್ಯವಸ್ಥೆಯಲ್ಲಿ ಮೂಡಿಬಂದ ಹರಿಕಥೆ ಅದು ವಾಲ್ಮೀಕಿ ಋಷಿಗಳ ಮುಖ್ಯ ಪ್ರವೃತ್ತಿ. ಅವತ್ತಿನಿಂದಲೂ ಬಂದಂಥ ಪ್ರವೃತ್ತಿ ಮತ್ತೆ ಅದು ಮಾಸದಂತೆ ಬೆಂಗಳೂರಿನ ರಾಮಸೇವಾ ಮಂಡಳಿಯವರು ಕೂಡ ವಾಲ್ಮೀಕಿ ಋಷಿಗಳ ಲವಕುಶರಂತೆ ರಾಮಾಯಣದ ಎಲ್ಲ ಕಡೆ ಪ್ರಚಾರದ ಕಾರ್ಯ ಕೈಗೊಂಡದ್ದು ದೊಡ್ಡ ಅದ್ಭುತವಾದ ಸಂಗತಿ.
ಆ ಸೇವಾ ಮಂಡಳಿಯವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನನ್ನ ಈ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಬಿಂಬರೂಪಿ ಭಗವಂತನ ಪಾದದಲ್ಲಿ ಅರ್ಪಿಸ್ತಾ ಇದ್ದೇನೆ. ಶ್ರೋತೃಗಳಾಗಿ ತಾವೆಲ್ಲ ಈ ಕಾರ್ಯದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೂ ನನಗೂ ಕೂಡ ಸೀತಾಪತಿ ಶ್ರೀರಾಮಚಂದ್ರ ಇತೋಪಿ ಅತಿಶಯವಾಗಿ ಅನುಗ್ರಹಿಸಲಿ ಅಂತ ಕೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ರಾಮಾಯಣದ ಜ್ಞಾನಯಜ್ಞದ ಇನ್ನೊಂದು ಕಾರ್ಯಕ್ರಮ ಸಂಪನ್ನವಾಗ್ತಾ ಇದೆ. ಆಚಾರ್ಯರಿಗೆ ಮಂಡಳಿ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸ್ತಾ ಇದೇ ರೀತಿ ಮಂಡಳಿಯ ಮೇಲೆ ಅಭಿಮಾನವನ್ನಿಟ್ಟು ಪ್ರತಿ ವರ್ಷ ಜ್ಞಾನಯಜ್ಞವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಆಚಾರ್ಯರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಾಳೆಯಿಂದ ಇನ್ನೂ ಒಂದು ಘಟ್ಟ ಶುರು ಆಗ್ತಾ ಇದೆ. ಪರಮ ಪೂಜ್ಯ ಉತ್ತರಾದಿ ಮಠಾಧೀಶರಾದ ಶ್ರೀ ಸಿದ್ಧಾರ್ಥಪೀಠ ಶ್ರೀಪಾದಗಳವರಿಂದ ರಾಮಾಯಣದ ಉಪನ್ಯಾಸ ಬೆಳಗ್ಗೆ 8 ಗಂಟೆಗೆ ನಾಳೆಯಿಂದ 6 ದಿವಸಗಳ ಕಾಲ